ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆರಿ ಡಿಸಪಾಯಿಂಟ್ಮೆಂಟ್ ಫೇಸ್ ನಿಮ್ದು ಇವತ್ತು. ಸ್ವಲ್ಪ ಮೇಕಪ್ ಮಾಡ್ಕೋಬೇಕೇನೋ ಮೋಸ್ಟ್ಲಿ. ಅಫ್ಕೋರ್ಸ್ ಬಿಗ್ ಡಿಸಪಾಯಿಂಟ್ಮೆಂಟ್. ಓವರಾಲ್ ಎಕ್ಸ್ಪೆಕ್ಟೇಷನ್ ಇತ್ತಾ ಏನಾದ್ರು? ಸುಮಾರಿತ್ತು. ಡೀಟೇಲ್ ಆಗಿ ಮಾತಾಡೋಕೆ ಹೋದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನು ಡಿಸೆಂಬರ್ 21ಗೆ ಸುಮಾರಾಗಿದೆ. ಮೋರ್ ದೆನ್ ಎಕ್ಸ್ಪೆಕ್ಟೆಡ್. 9.5 lakh crores ಡಿಸೆಂಬರ್ 21ಗೆ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್. 10.7 crores ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ GST ಕಲೆಕ್ಷನ್. ಗ್ರೋತ್ ಚೆನ್ನಾಗಿದೆ. ಲಾಸ್ಟ್ ಮಂತ್ ಗ್ರೋತ್ ಕಲೆಕ್ಷನ್ ಆಗಿರುವಾಗ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 2 ಸೆಗ್ಮೆಂಟ್ಗಾದರೂ ಹೆಲ್ಪ್ ಮಾಡಬೇಕಾಗಿತ್ತು ಫಾರ್ ನೋನ್ ರೀಸನ್ಸ್. ಏನು, ಒಂದು ಸ್ಯಾಲ್ರಿಡ್ ಸೆಗ್ಮೆಂಟ್ ಅಂತಿದೆ, ಅವರೆಲ್ಲ ಅದಕ್ಕೆ ಕಾಯ್ತಿರ್ತೀವಲ್ವ ಸರ್? ಹೌದು. ಸ್ಯಾಲ್ರಿ ಸೆಗ್ಮೆಂಟ್ ಅವರು ವರ್ಕ್ ಫ್ರಮ್ ಹೋಮ್ ಅಂತ ಪಾಪ 1 ವರ್ಷದಿಂದ ಕೆಲಸ ಮಾಡಿದ್ದಾರೆ. 2 years. ಒಂದು ನಮ್ಮ ಫೈನಾನ್ಷಿಯಲ್ ಇಯರ್ ಲೆಕ್ಕ ತಗೊಂಡ್ರೆ ಇವ್ರು ಏನು ಕಷ್ಟಪಟ್ಟರು ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ದಂಗೆ ಆಗಿದೆ ಅನಿಸುತ್ತೆ. ಒಂದು ವರ್ಕ್ ಫ್ರಮ್ ಹೋಮ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ, ಅದ್ರ ಇಂಟರ್ನೆಟ್ ಬಿಲ್ಲು, ಮನೆ ಎಲೆಕ್ಟ್ರಿಸಿಟಿ ಬಿಲ್ಲು, ಅದಕ್ಕೆ ಬೇಕಾಗಿರೋಂಥ ಫರ್ನಿಚರ್ಸು, ಅದಕ್ಕೆ ಬೇಕಾಗಿರೋಂಥ ಲ್ಯಾಪ್ಟಾಪ್, ಅದೆಲ್ಲ ಅಡಿಷ್ನಲ್ ಕಾಸ್ಟ್ ಆಯಿತು. ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಡಿಸ್ಕಷನ್ ನಡೆದಿಲ್ಲ. ಅವರಿಗೆ ಒಂದು ಅಡಿಷ್ನಲ್ ಡಿಡಕ್ಷನ್ ಕೊಡಬೇಕಾಗಿತ್ತು, ಅದು ಆಗಿಲ್ಲ. ಅಥವಾ ಇದನ್ನು ಕವರ್ ಅಪ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000ದಿಂದ ಒಂದು ಸ್ವಲ್ಪ 60, 70 ಏನೋ ಒಂದು ಮಾಡ್ಬೋದಾಗಿತ್ತು. ಅದು ಮಾಡಿ. ಬಿಕಾಸ್ ನನ್ನ ಹತ್ರ ಕೆಲವು ಅಂಕಿಅಂಶಗಳಿವೆ. ಟೋಟಲ್ ನಮ್ಮದು 130-140 ಕೋಟಿ ಪಾಪ್ಯುಲೇಷನ್ ಇರೋದ್ರಲ್ಲಿ 40.8 crores ಪಾಪ್ಯುಲೇಷನ್ ಮಾತ್ರ 40 ಕೋಟಿ 80 ಲಕ್ಷ ಜನ ಮಾತ್ರ ಸಂಪಾದನೆ ಮಾಡ್ತಾ ಇರೋದು. ಅದರಲ್ಲಿ ಸುಮಾರು ಜನ ಅಂದರೆ 15 ಕೋಟಿ 30 ಲಕ್ಷ ಜನ ಅಲ್ಲ, 15 ಕೋಟಿ 30 ಲಕ್ಷ ಜನ ಅಗ್ರಿಕಲ್ಚರ್ ಕ್ಯಾಟಗರಿ ಹೋಗ್ತಾರೆ. ಸೊ ಅದರಲ್ಲಿ ಟ್ಯಾಕ್ಸ್ ಏನು ಬರೋದಿಲ್ಲ. ರಿಮೈನಿಂಗ್ 25.5 crores ಅಲ್ಲಿ ಹೂ ಆರ್ ಇನ್ ಎಂಪ್ಲಾಯ್ಡ್ ಕ್ಯಾಟಗರಿ, ಸಣ್ಣ ಪುಟ್ಟ ಕೆಲಸ ಮಾಡೋದು, ಕಂಪನಿಗಳಾಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಸ್ಯಾಲರಿಡ್ ಆಗಿರ್ಬೋದು, ರೆಂಟಲ್ ಆಗಿರ್ಬೋದು, ಏನೇ ಆಗಿರ್ಬೋದು. ನಿಮಗೆ ಬರೀ 5.8 crores ಪಾಪ್ಯುಲೇಷನ್ ಮಾತ್ರ ನಿಮಗೆ ರೆಲೆವೆಂಟ್ ಆಗೋದು. 5.8 crores ITR ಫೈಲ್ ಮಾಡ್ತಾರೆ. ಫೈಲ್ ಮಾಡೋರು ಕಟ್ಟೋರಲ್ಲ. ಈ 5.8 crores ಅಲ್ಲಿ 1 ಕೋಟಿ ಜನದ್ದು ಇನ್ಕಮ್ ಲೆಸ್ ದನ್ 2.5 lakhs ಆಯ್ತು. ಸೊ ಅಲ್ಲಿ ಇನ್ಕಮ್ ಇಲ್ಲ, ಅಂದ್ರೆ ಟ್ಯಾಕ್ಸ್ ಬರೋದಿಲ್ಲ. ಇನ್ ಮಿಕ್ಕಿದ್ದು 4.8 crores ಅಲ್ಲಿ ಏನಾಗುತ್ತೆ, ಟ್ಯಾಕ್ಸ್ ಪೇಯರ್ಸ್ ಜಾಯ್ನ್ ಆಗ್ತಾರೆ. ಹೈ ಇನ್ಕಮ್ ಬ್ರಾಕೆಟ್, ಲೋ ಇನ್ಕಮ್ ಬ್ರಾಕೆಟ್, ಅಬೌವ್ 5 lakhs, ಅಬೌವ್ 10 lakhs ಆ ಥರ ಹೋಗ್ತಾ ಇರೋದು. ಇಲ್ಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ನೋಡಿದ್ರೆ ಸುಮಾರು 5,10,000 ಕೋಟಿ 5,10,000 ಕೋಟಿಯಷ್ಟು ಇನ್ಕಮ್ ಟ್ಯಾಕ್ಸ್ ಆಗುತ್ತೆ. ಅದು ಫೈನಾನ್ಷಿಯಲ್ ಇಯರ್ 19ಗೆ. ಅದು ಇವಾಗ 9,70,000 ಕೋಟಿಗೆ ಬಂದ್ಬಿಟ್ಟಿದೆ ಡಿಸೆಂಬರ್ಗೆ. ಅಂದ್ರೆ ಟ್ಯಾಕ್ಸ್ ಕಲೆಕ್ಷನ್ಸ್ ಆಗಿದೆ. ಯಾರು ಮೇನ್ ಕಾಂಟ್ರಿಬ್ಯೂಟರ್ ಇದಕ್ಕೆ? ಸ್ಯಾಲ್ರಿಡ್ ಸೆಕ್ಟರ್ ಸುಮಾರು 40% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹೌದು. ಅವರಿಗೆ ಈ ಫೈನಾನ್ಸ್ ಬಿಲ್ 19, ಫೈನಾನ್ಸ್ ಬಿಲ್ 20 ಒಂದು ಕನ್ಫ್ಯೂಷನ್ ತಂದ್ರು. ಓಲ್ಡ್ ರೆಜಿಮು ಮತ್ತೆ ನ್ಯೂ ರೆಜಿಮ್. ಕರೆಕ್ಟ್. ಡಿಡಕ್ಷನ್ಸ್ ಬೇಕು ಅಂತ ಹೇಳಿದ್ರೆ ಓಲ್ಡ್ ರೆಜಿಮ್ಗೆ ಹೋಗಿ ಚೂಸ್ ಮಾಡ್ಕೊಂಡು ಬಿಟ್ರೆ, ನಮ್ಮನ್ನ ಡಿಡಕ್ಷನ್ಸ್ ಬೇಡ ಅಂತ ಹೇಳಿದ್ರೆ ನ್ಯೂ ರೆಜಿಮ್ಗೆ ಬನ್ನಿ. ಕರೆಕ್ಟ್. ಮತ್ತೆ ಇವಾಗ ಡಿಡಕ್ಷನ್ಸು ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ ಸ್ಕೀಮ್ಗೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೆ 14% ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇತ್ತು, ಸ್ಟೇಟ್ ಗೌರ್ಮೆಂಟ್ಗೆ 10% ಇತ್ತು. ಈಗ ಸ್ಟೇಟ್ ಗೌರ್ಮೆಂಟ್ನು 14%, ಎಂಪ್ಲಾಯೀಸ್ಗೂ 14% ಮಾಡಿದ್ರು. ಅಂದರೆ ಅರ್ಥ ಏನು, ನೀನು ಡಿಡಕ್ಷನ್ಸ್ ತಗೋ, ಓಲ್ಡ್ ರಿಜಿಮ್ಗೆ ಹೋಗು ಅಂತ ಪುಷ್ ಮಾಡ್ದಂಗೆ, ಅಂದರೆ ಇಂಡೈರೆಕ್ಟಾಗಿ ಪುಷ್ ಮಾಡ್ದಂಗೆ. ಸೆಕೆಂಡು, ಈ ಎಂಪ್ಲಾಯೀಸ್ಗೆ ಯಾವುದೇ ಥರದ್ದು ಟ್ಯಾಕ್ಸ್ ಸ್ಟ್ರಕ್ಚರಲ್ಲಿ ಚೇಂಜ್ ಪರ್ಸೆಂಟೇಜು ಏನು ಕಂಡಿಲ್ಲ. ಥರ್ಡ್, ಹೇಳಕ್ಕೆ ಹೋದರೆ ಇದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬಗ್ಗೆ ಒಂಚೂರು ಮಾತಾಡಿದ್ರು ಮೇಡಮ್. ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬರೀ 5 ಲಕ್ಷ ಫೈಲ್ ಮಾಡೋದು. ಎಂಟೈರ್ ಕಂಟ್ರಿಯಲ್ಲಿ ಬರೀ 5 ಲಕ್ಷ ಜನ ಮಾತ್ರ ಫೈಲ್ ಮಾಡೋದು. ನೀವು ಅದು ಚೇಂಜ್ ಮಾಡಿದ್ರು ಚೇಂಜ್ ಮಾಡದೆ ಹೋದ್ರು ಏನು ಡಿಫ್ರೆನ್ಸ್ ಆಗಲ್ಲ. ನೀವು ಚೇಂಜ್ ಮಾಡಬೇಕಾಗಿದ್ದಿದ್ಯಾರು? ಕಾಮನ್ ಮೆನ್ ಯಾರು ಎಂಪ್ಲಾಯ್ಡ್ ಕ್ಯಾಟಗರಿಯಲ್ಲಿ ಇದ್ದಾರೆ. ಒಂದು 2.5 lakhs ಇಂದ ಬೇಸಿಕ್ ಎಕ್ಸಾಮಿಷನ್ ಲಿಮಿಟ್ 3 lakhsಗೆ ಇನ್ಕ್ರೀಸ್ ಮಾಡೋದು, ಅಥವಾ ಸ್ಯಾಲ್ರಿಡ್ ಸ್ಟ್ರಕ್ಚರ್ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇನ್ಕ್ರೀಸ್ ಮಾಡೋದು, ಅದ್ರ ಬಗ್ಗೆ ಮಾತು ಬಂದಿಲ್ಲ. ಇಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಅಂದರೆ, ಈ ಮಕ್ಕಳು ವಿದ್ಯಾಭ್ಯಾಸ ಈ 2 yearsಲ್ಲಿ ಏನಾಗಿರುತ್ತೆ, ಸುಮಾರು ಜನಕ್ಕೆ ಜಾಬ್ ಲಾಸ್ ಆಗಿರುತ್ತೆ. ಮಕ್ಕಳಿಗೆ ಎಜುಕೇಷನ್ ಫೀಸ್ ಕಟ್ಟಕ್ಕೂ ಅವ್ರಿಗೆ ಅವಕಾಶ ಇರುತ್ತೆ. ಸತ್ಯ ಕೂಡ. ಅರ್ಧ ವರ್ಷ ಜಾಬ್ ಇರುತ್ತೆ, ಅರ್ಧ ವರ್ಷ ಜಾಬ್ ಇರಲ್ಲ, ಅಥವಾ ರೆಡ್ಯೂಸ್ಡ್ ಸ್ಯಾಲ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಂಪ್ಲಾಯೀಸು ನಾನು ಜಾಬ್ ಉಳಿದ್ರೆ ಸಾಕಪ್ಪ ಅನ್ನೋ ಒಂದು
ಒಂದು ಮೋಟಿವೇಶನಲ್ ವರ್ಕ್ ಮಾಡ್ತಾರೆ, ಫ್ಯಾಮಿಲಿ ರನ್ ಮಾಡಬೇಕಲ್ವಾ. ಅವ್ರಿಗೆ ಏನೂ ಬೆನಿಫಿಟ್ ಸಿಕ್ಕಿಲ್ಲ, ಅವ್ರು ಕಟ್ಟಿರ್ತಕ್ಕಂಥ ಸ್ಕೂಲ್ ಫೀಸ್ ಕೂಡ ಬೆನಿಫಿಟ್ ಸಿಕ್ಕಿಲ್ಲ. ಇವತ್ತಿಗೂ ಹೇಳ್ತೀನಿ ಹರೀಶ್ ನಾಗರಾಜ್ ಅವರೇ, ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್ ಅಂತಿದೆ, ಅದರಲ್ಲಿ ಬರೀ ₹100 ಪರ್ ಕಿಡ್ ಕೊಡೋದು, ಬರೀ ₹100 ಅಲವೆನ್ಸ್ ಕೊಡೋದು. ಅಂದರೆ ಕಂಪನಿ ಎಷ್ಟಾದರೂ ಕೊಡಲಿ ಅಲವೆನ್ಸು, ನೀವು ₹100 ಮಾತ್ರ ಎಕ್ಸಮ್ಷನ್. ಯಾವ ಕಾಲದಲ್ಲಿ ಇದ್ದೀರಿ ನಾವಿನ್ನ? ಅದನ್ನು ಅಟ್ಲೀಸ್ಟ್ ಇನ್ಕ್ರೀಸ್ ಮಾಡಬೇಕಾಯ್ತು. ಎಜುಕೇಷನ್ ಅಲವೆನ್ಸ್ನ ₹100 ಮೋಸ್ಟ್ಲಿ ₹10,000 ತರಬೇಕು. ಯಾವುದೋ 1961 ಆ್ಯಕ್ಟ್ ಇದು. ಬಟ್ ವಿ ಎಕ್ಸ್ಪೆಕ್ಟ್ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರೋಕೆ ಸಾಧ್ಯ ಇದೆ ಅಂತ ಇದು ಮಾತಾಡ್ತಿದ್ವಿ ನಾವು. ಆಕ್ಚುಲಿ ಎಕ್ಸ್ಪೆಕ್ಟೆಡ್ ಇತ್ತು. ಪ್ರೀ ಬಜೆಟ್ ಅನಾಲಿಸಿಸ್ ಅಲ್ಲಿ ಇವೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಸ್ಯಾಲರಿ ಸೆಗ್ಮೆಂಟ್ ನ ಕಾಪಾಡ್ತಾರೆ ಇವರು. ಬಿಕಾಸ್ ಆಫ್ ಸ್ಯಾಲರಿ ಸೆಗ್ಮೆಂಟ್ ಓನ್ಲಿ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಹ್ಯಾಸ್ ಇನ್ಕ್ರೀಸ್. ಓಕೆ, ಬಿಸ್ನೆಸ್ ಸೆಗ್ಮೆಂಟ್ ಎಕ್ಸ್ಪೆಕ್ಟೆಡ್, ಕೋವಿಡ್ ಸಿಚುವೇಶನ್ ಇತ್ತು, ಲಾಸ್ಗಳು ಇನ್ಕರ್ ಮಾಡ್ತಾರೆ, ಅದಕ್ಕೆ ಕಾನೂನು ತಂದಿದ್ದಾರೆ. ಏನಾದರೂ ಸರ್ಚ್ ಅಂಡ್ ಸೀಜರ್ ಆದರೆ 131 ಅಥವಾ 133 ಆದರೆ ಅವರಿಗೆ ಬಿಸ್ನೆಸ್ ಏನು ಕ್ಯಾರಿ ಫಾರ್ವರ್ಡ್ ಲಾಸ್ ಏನಿರುತ್ತೆ ಅದನ್ನು ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಅದೆಲ್ಲ ಎಕ್ಸ್ಪೆಕ್ಟೆಡ್. ಎಸ್, ಗೌರ್ಮೆಂಟ್ ಹ್ಯಾಸ್ ಗಾನ್ ಇನ್ ದ ರೈಟ್ ಡೈರೆಕ್ಷನ್ ಓವರ್ ದೇರ್. But what benefit have you given to those people who stood by you for the entire COVID period, working at home and not giving a single rupee benefit to them? Second point, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಪರ್ಸ್ನಲಿ, ಈ ಬಾಡಿಗೆದಾರ, ಓನರ್ ಇರ್ತಾನೆ, ಟೆನೆಂಟ್ ಇರ್ತಾರೆ, ಏನೋ ಅವ್ರಿಗೂ ಜಾಬ್ ಲಾಸ್ ಇರುತ್ತೆ, ಬಿಸ್ನೆಸ್ ಲಾಸ್ ಇರುತ್ತೆ. ಈ ಬಾಡಿಗೆದಾರನು ಸ್ವಲ್ಪ ಲ್ಯಾಂಡ್ ಲಾರ್ಡ್ಸು ಬಿಟ್ಟು ಕೊಟ್ಟಿರೋರು ಇದ್ದಾರೆ. ಏನಂತ, ಆಯ್ತಪ್ಪ ಕೋವಿಡ್ ಸಿಚುವೇಶನ್, ಲಾಕ್ಡೌನು, ನಿಮಗೂ ಬಿಟ್ಟು ಕೊಡ್ತೀವಿ. ಬಟ್ ಕಾನೂನು ಇನ್ನೂ ಚೇಂಜ್ ಆಗಿಲ್ಲ. ಸೆಕ್ಷನ್ 23 ನೀವು ನೋಡಿದ್ರೆ ಅದರಲ್ಲಿ 2 ಕಾರಣ ಬರುತ್ತೆ. ಒಂದು, ಪ್ರಾಪರ್ಟಿ ವೇಕೆಂಟ್ ಇದ್ರೆ ಡಿಡಕ್ಷನ್ ಕೊಡ್ತಾರೆ. ಇನ್ನೊಂದು, ಅನ್ರಿಯಲೈಸ್ಡ್ ರೆಂಟು, ಅಂದರೆ ಬಾಡಿಗೆದಾರ ಬಾಡಿಗೆ ಕೊಟ್ಟೇ ಇಲ್ಲ ಅಂದರೆ ಅದಕ್ಕೊಂದು ಡಿಡಕ್ಷನ್ ಇದೆ. ಈಗ ಲ್ಯಾಂಡ್ ಲಾರ್ಡ್ಸ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ಸ್ವಾಮಿ ನಮಗೆ ಟೆನೆಂಟ್ ಇದ್ದಾರೆ, ಅವನು ಬಾಡಿಗೆ ಕೊಟ್ಟಿಲ್ಲ, ನಾನು ಡಿಡಕ್ಷನ್ ಕ್ಲೇಮ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾಕಂದ್ರೆ ಅಲ್ಲಿ ಕ್ಲಿಯರ್ ಕಂಡೀಷನ್ ಏನು ಹೇಳ್ತಾನೆ, ಬಾಡಿಗೆದಾರ ಆ ಪ್ರಾಪರ್ಟಿಯಲ್ಲಿ ಆಕ್ಯುಪೈ ಆಗಿದ್ರೆ, ಅವನು ವೆಕೇಟ್ ಮಾಡಿಲ್ಲ ಅಂದರೆ ನಿನಗೆ ಅನ್ರಿಯಲೈಸ್ಡ್ ರೆಂಟು ಡಿಡಕ್ಷನ್ ಕೊಡೋದಿಲ್ಲ. ಈಗ ಹೆಚ್ಚು ಕಮ್ಮಿ ಒಂದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು 2-3 ತಿಂಗಳು ಬಾಡಿಗೆ ಬಿಟ್ಕೊಟ್ಟಿರೋರು ಸುಮಾರು ಜನ ಸಾಧ್ಯತೆ ಇದೆ. ಬಟ್ ಇವಾಗ ಕಾನೂನು ಪ್ರಕಾರ ಹೋಗೋದಾದ್ರೆ, ನ್ಯಾಯಧರ್ಮ ಬಿಟ್ಟು ಹೋಗೋದಾದ್ರೆ, ಅಂದ್ರೆ ಸ್ಟ್ರಿಕ್ಟ್ ಆಗಿ ವರ್ಡ್ಸ್ ನ ಇಂಟರ್ಪ್ರೆಟ್ ಮಾಡೋದಾದ್ರೆ ಫುಲ್ 12 months ಟ್ಯಾಕ್ಸ್ ಆಗುತ್ತೆ. ಇವಾಗ ಬಾಡಿಗೆ ಅಂತವ್ರು ಏನ್ ಮಾಡ್ಬೇಕು? ಈಗ ಅಂತವ್ರು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆ. ಸರ್, ಲೋಹಿತ್ ಅವರು ಒಂದಷ್ಟು ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಇದ್ರ ಬಗ್ಗೆ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋ ಟ್ರೈ ಮಾಡಿದ್ವಿ. ಮೀನ್ವೈಲ್ ನಮ್ಮ ಜೊತೆ ಇಬ್ಬರು ಗೆಸ್ಟ್ ಕೂಡ ಜಾಯಿನ್ ಆಗಿದ್ದಾರೆ. ನ್ಯೂಸ್ 18 ಕನ್ನಡದ ಆಫೀಸ್ನ ಬೇರೆ ಬೇರೆ ಬ್ಲಾಗ್ಗಳಲ್ಲಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಲೆಟ್ ಮಿ ವೆಲ್ಕಮ್, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಭಾರತೀಯ ಜನತಾ ಪಕ್ಷದಿಂದ ವಕ್ತಾರರಾದಂಥ ಶ್ರೀ ವಿಶ್ವನಾಥ್ ಭಟ್ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಾಂಗ್ರೆಸ್ನ ವಕ್ತಾರರು ಸನ್ಮಾನ್ಯ ಶ್ರೀ ಬ್ರಿಜೇಶ್ ಕಾಳಪ್ಪನವರು ಲೈವ್ ಜಾಯಿನ್ ಆಗಿದ್ದಾರೆ. ಬ್ರಿಜೇಶ್ ಕಾಳಪ್ಪ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರಿಜೇಶ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಹಿಯರ್ ಮಿ ಸರ್? ಕೇಳಿಸ್ತಾ ಇದೆ. ಓಕೆ, ಫ್ಯಾಂಟಾಸ್ಟಿಕ್. ನಿಮ್ಮಿಂದಲೇ ಶುರು ಮಾಡ್ತೀನಿ. ನಿಮ್ಮ ಮೊದಲ ಮಾತು ಈ ಬಾರಿಯ ನಿರ್ಮಲಾ ಮೇಡಮ್ ಬಜೆಟ್ ಬಗ್ಗೆ. ನೋಡಿ, ಮೊದಲನೇದಾಗಿ ಹರೀಶ್, ನನ್ನ ಅನಿಸಿಕೆ ಏನಿತ್ತು, ಪ್ಲೀಸ್, ಅದೇನಿದೆ ಅಂತ ಹೇಳಿದ್ರೆ, ಇವಾಗ ನೀವು ಬಜೆಟ್ ಮಾಡ್ತಾ ಇದ್ದೀರಿ, ಕೋವಿಡ್ ಪರಿಸ್ಥಿತಿಯಲ್ಲಿ ಇದ್ದೀರಿ. ಹೌದು. ಸೊ ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಒಂದಷ್ಟು ಸೆಕ್ಟರ್ಗಳಿವೆ, ಅದರಲ್ಲಿ ಕಂಪ್ಲೀಟ್ಲಿ ನಾಶನ ಆಗಿರುವಂಥ ಸೆಕ್ಟರ್ಗಳು. ಒಂದು, ನೀವು ರಿಯಾಲಿಟಿ ಸೆಕ್ಟರ್ ತಗೊಳ್ಳಿ, ಅಥವಾ ಹಾಸ್ಪಿಟಾಲಿಟಿ ಸೆಕ್ಟರ್ ತಗೊಳ್ಳಿ, ಅಥವಾ ಟೂರಿಸಂ ಸೆಕ್ಟರ್ ತಗೊಳ್ಳಿ. ಆ ಕಾರಣದಿಂದ ಇವತ್ತು ಯಾವ ಒಂದು ಅವ್ರಿಗೆ ನೀವು ಸ್ಪೆಷಲ್ ಅಲೋಕೇಶನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಸೆಕ್ಟರ್ಗಳಿಗೆ ಏನಾಗುತ್ತೆ, ಅಲ್ಲಿ ಇರುವಂಥ ಯಾವ ಎಂಪ್ಲಾಯೀಸ್ ಇರ್ತಾರೆ, ಬೇರೆ ಬೇರೆ ಭಾಗದವರು ಇರ್ತಾರೆ, ಅವರು ಕುಸಿದು ಇವಾಗ ಬಿಲೋ ಪಾವರ್ಟಿ ಲೆವೆಲ್ ಬಂದಿರೋದು ಸುಮಾರು 4.6 ಕೋಟಿ ಜನ ಬಿಲೋ ಪಾವರ್ಟಿ ಲೆವೆಲ್ ಬಂದಿದ್ದಾರೆ. ಅಂದ್ರೆ ಕಡು ಬಡತನದಿಂದ ಕೆಳಗಡೆ. ಸೊ ಈ ಒಂದು ವರ್ಗಕ್ಕೆ ಏನಾದರೂ ಒಂದು ಮಾಡ್ತಾರೆ ಅನ್ನೋಂಥ ನನಗೆ ಅನಿಸಿಕೆ ಇತ್ತು. ಅದರಲ್ಲಿ ಯಾವ ಒಂದು ಚೇಂಜ್ ಆಗಿಲ್ಲ. ಒಂದು. ಎರಡನೇ ವಿಚಾರ ಅಂತ ಹೇಳಿದ್ರೆ, ಈ ಸೆಕ್ಟರ್ ಅಲ್ಲಿ ಬೂಸ್ಟ್ ಆಗುವಂಥದ್ದು ಇವಾಗ MSME ಸೆಕ್ಟರ್ ಕುಸಿದೋಗ್ಬಿಟ್ಟಿದೆ. ಅದರಲ್ಲಿ ಯಾವ ಒಂದು ಪ್ರಾಣ ಕೂಡ ಉಳಿದಿಲ್ಲ. ಒಂದಷ್ಟು ಸ್ಮಾಲ್ ಪರ್ಸೆಂಟೇಜ್ ಮಾತ್ರ ಉಳ್ಕೊಂಡಿದೆ. ಸೊ ಈ MSME ಸೆಕ್ಟರ್ಗೆ, ಮೀಡಿಯಂ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೂಪ್ಸ್ಗೆ ಏನಾದರೂ ಒಂದು ಸ್ಪೆಷಲ್ ರಿಯಾಯಿತಿ ಇರುತ್ತೆ, ಅಥವಾ ಸಬ್ಸಿಡಿ ಇರುತ್ತೆ, ಅಥವಾ ಏನಾದರೂ ಒಂದು ಅಲೋಕೇಶನ್ ಇರುತ್ತೆ ಅಂತಂದ್ರು ಅದು ಕೂಡ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಎರಡನೇ ವಿಚಾರ. ಮೂರನೇದು, ಇವಾಗ ಎಲ್ರಿಗೂ ಗೊತ್ತಿರೋಂಗೆ ಕೋವಿಡ್ ಪರಿಸ್ಥಿತಿಯಿಂದ ತುಂಬಾ ಜನ ಕೆಲಸ ಕಳ್ಕೊಂಡಿದ್ದಾರೆ. ಸೊ ಅವ್ರಿಗೆ ಒಂದು ಸ್ಪೆಷಲ್ ಒಂದು ಪ್ಯಾಕೇಜ್ ಅಥವಾ ಯಾವುದೋ ಒಂದು
ಈ ದುಡ್ಡೆಲ್ಲ ಎಲ್ಲಿಂದ ಬರಬೇಕು? ಯಾಕೆಂತ ಹೇಳಿದ್ರೆ ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಂಥರ ನಾಶನ ಆಗಿಲ್ಲ, ಪ್ರತಿಯೊಂದು ಸೆಕ್ಟರ್ ಕೂಡ ಆಗಿಲ್ಲ. ಇವಾಗ ಹೆಲ್ತ್ ಸೆಕ್ಟರ್ ಅದರಲ್ಲಿ ಸಾಕಷ್ಟು ಪ್ರಾಫಿಟ್ ಮಾಡುವಂಥವ್ರು ಇದ್ದಾರೆ. ಸೊ ಈ ಹೆಲ್ತ್ ಸೆಕ್ಟರ್ ಅಲ್ಲಿ ಯಾವ ಒಂದು ಪ್ರೈವೇಟ್ ಎಂಟಿಟೀಸ್ ಇದೆ, ಯಾವ ಎಂಟಿಟೀಸ್ ಅಲ್ಲಿ ತುಂಬಾ ಪ್ರಾಫಿಟ್ ಆಗಿವೆ, ಅಥವಾ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ನಮ್ಗೆ ಡಿಜಿಟಲ್ ಸೆಕ್ಟರ್ ಆಗಲಿ ಇದಾಗಲಿ, ಈ ಸೆಕ್ಟರ್ ಇಂದ ತಗೊಂಡು ಒಂದಷ್ಟು ನೀವು ಬೇರೆ ಸೆಕ್ಟರ್ಸ್ನ ಸಬ್ಸಿಡೈಸ್ ಮಾಡ್ಬೋದು ಅನ್ನೋಂಥ ಒಂದು ದೃಷ್ಟಿಯಿಂದ ನಾವು ಯೋಚನೆ ಮಾಡಿದ್ವಿ. ಅದು ಯಾವುದೂ ಆಗಿಲ್ಲ. ಹಣದುಬ್ಬರ ಜಾಸ್ತಿ ಆಗಿದೆ, ಜಾಸ್ತಿ ಆಗ್ತಾ ಇದೆ. ಇಡೀ ವಿಶ್ವದಲ್ಲೇ ಕೂಡ ಇದು ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ಆಕ್ಚುಲಿ ಇವರು ಇದನ್ನ ಈ ಹಣದುಬ್ಬರವನ್ನು ಜಾಸ್ತಿ ಆಗ್ತಿರೋದನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅದ್ರ ಬಗ್ಗೆ ಕೂಡ ಗಮನ ಕೊಟ್ಟಿಲ್ಲ. ಇವಾಗ GST ಬಗ್ಗೆ ಮಾತಾಡ್ತಾರೆ, GST ದಲ್ಲಿ ದುಡ್ಡು ಹೆಚ್ಚಾಗಿ ಬರ್ತಾ ಇದೆ, ಇವೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಈ ನಿಮ್ಮ ಇಷ್ಟು ವರ್ಷದ್ದು ನೀವು ಸುಮಾರು 1 ವರ್ಷದ ಮೇಲೆ ಇಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಅಮೌಂಟ್ ನೀವು ಪೆಟ್ರೋಲ್ ಮತ್ತೆ ಡೀಸೆಲ್ ದರದಲ್ಲಿ ನೀವು ಕಲೆಕ್ಟ್ ಮಾಡಿದ್ರಲ್ಲ, ಆ ಮೂಲಕ ಆದ್ರೂ ಒಂದು ಸೇಫ್ಟಿ ನೆಟ್ ಮಾಡ್ಬೋದಿತ್ತು. ಆಮೇಲೆ ಯಾರು ಕೆಲಸ ಕಳ್ಕೊಂಡಿದ್ದಾರೆ, ಯಾರು ತುಂಬಾ ಇವಾಗ ಆಟೋ ಡ್ರೈವರ್ಗಳು ಅಥವಾ ಟ್ಯಾಕ್ಸಿ ಚಾಲಕರು, ಇವ್ರಿಗೆಲ್ಲ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಿತ್ತು. ಅದು ಮಾಡಲಿಲ್ಲ. 20 ಲಕ್ಷ ಕೋಟಿ ಅಂತ ನಾವು ಅವಾಗ ಬಜೆಟ್ ಅಲ್ಲಿ ಕೇಳಿದ್ವಿ. ಬಟ್ ಅದಾದ್ಮೇಲೆ ಇದುವರೆಗೂ ಯಾರಿಗೂ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಮಗೆ ಖುಷಿ ಪಡಿಸೋದಕ್ಕಿಂತನೂ ಒಂದು ಸಮಾಧಾನ ರೀತಿಯಲ್ಲೂ ಕೂಡ ಈ ಬಜೆಟ್ ನಮ್ ಗಮನ ಸೆಳೀತಿಲ್ಲ, ನಮ್ಗೆ ಉಪಯೋಗ ಆಗ್ತಿಲ್ಲ, ಆ ಥರ ಅನಿಸ್ತಿಲ್ಲ ಅನ್ನೋ ಮಾತಾಗ್ತಿದೆ. ಜಸ್ಟ್ ಹಾಗೆ ಲೈನ್ಲಿ ಸರ್, ಬಿಕಾಸ್ ಇನ್ನೊಂದು ರಿಯಾಕ್ಷನ್ ತೊಗೊಂಡ್ಬರ್ತೀನಿ ನಾನು. ವಿಶ್ವನಾಥ್ ಭಟ್, ಭಾರತೀಯ ಜನತಾ ಪಕ್ಷದ ವಕ್ತಾರ ನಮ್ಮ ಜೊತೆ ಇದ್ದಾರೆ. ವಿಶ್ವನಾಥ್ ಸರ್, ಜಾಗತಿಕ ಆರ್ಥಿಕತೆಯ ಏರುಪೇರುಗಳು, ಕಚ್ಚಾ ತೈಲದ ದರ ಹೆಚ್ಚಳ, ಹಣದುಬ್ಬರ, ಇನ್ಫ್ಲೇಷನ್ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ದೀವಿ, ಕೋವಿಡ್ ಬಿಕ್ಕಟ್ಟು ಇನ್ನೊಂದು ಕಡೆ ಮಾತಾಡ್ತಿದ್ದೀವಿ. ಇದೆಲ್ಲದರ ನಡುವೆ ಜನಸಾಮಾನ್ಯರಿಗೆ ಏನಾದರೂ ಎಫೆಕ್ಟಿವ್ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ, ಅಡ್ರೆಸ್ ಮಾಡ್ತಾರೆ ಅನ್ಕೋತಿರೋರಿಗೆ ನಿರಾಸೆ ಅನ್ನೋದು ಈಗಿರುವಂಥ ಮಾತು. ಪ್ಲೀಸ್ ನಿಮ್ಮ ಕಮೆಂಟ್ ಏನು ಅಂದರೆ, 2022-23 ಬಜೆಟನ್ನು ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡುವಾಗ ಯೋಚನೆ ಮಾಡಿ ಅವರು ಎದುರಿಸಿದಂತಹ ಸವಾಲುಗಳಿದೆಯಲ್ಲ, ಕಳೆದ ವರ್ಷ ಈ ವರ್ಷ 2 ವರ್ಷ ಸಹ ಈ ದೇಶದ ಆರ್ಥಿಕ ಇತಿಹಾಸದಲ್ಲಿ ಇಲ್ಲಿ ಯಾರು ಒಟ್ಟಿಕಾಲು ಆ ಥರ ಸವಾಲುಗಳನ್ನು ಎದುರಿಸುವಂತಹ ಪ್ರಮೇಯವೇ ಬಂದಿರಲಿಲ್ಲ. ಹೋದ ವರ್ಷ ಕಳೆದು ಹೋಯ್ತು. ಈ ವರ್ಷ ನೋಡಿ, ಈ ಓಮಿಕ್ರಾನ್ ಅಂತ ಹೇಳುವಂತಹದ್ದು ಪ್ರಸರಣ ವೇಗ 3 ಪಟ್ಟಿದೆ. ಜೊತೆಯಲ್ಲಿ ವ್ಯಾಕ್ಸಿನೇಷನ್ನು, ಇನ್ಫೆಕ್ಷನ್ನು, ನೀವೆಲ್ಲ ಹೇಳ್ತಾ ಇದ್ದರೆ ಎಲೆಕ್ಷನ್ನು, ಅಂದರೆ ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಬಜೆಟ್ ಇವೆರಡರ ನಡುವೆ ಈ ಒಂದು ಎಲೆಕ್ಷನ್ನು, ವ್ಯಾಕ್ಸಿನೇಷನ್ನು, ಇನ್ಫೆಕ್ಷನ್ ಇದು ಒಂದು ಬಫರ್ ಆಗಿತ್ತು. ಇವೆಲ್ಲವುದರ ನಡುವೆ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಭಾರತ ದೇಶವನ್ನು 2025 ಒಳಗಡೆ $5 ಟ್ರಿಲಿಯನ್ ಆರ್ಥಿಕತೆ ಮಾಡುವಂತಹ ಒಂದು ಪ್ರಗತಿಪರವಾಗಿರುವಂತಹ ಯುವ ಪೀಳಿಗೆ 85 ಕೋಟಿ ಯುವ ಪೀಳಿಗೆಯ ಭವಿಷ್ಯವನ್ನು ಭದ್ರ ಮಾಡುವ ದೃಷ್ಟಿಯಲ್ಲಿ ಒಂದು ಗ್ರೋತ್ ಓರಿಯೆಂಟೆಡ್ ಆಗಿರೋ ಬಜೆಟನ್ನು ಕೊಟ್ಟಿದ್ದಾರೆ. ನಮ್ಮ ಎದುರುಗಡೆ ಇರುವಂತಹ ಸವಾಲುಗಳು ಪ್ರಮುಖವಾಗಿ ಯಾವುದು ಹೇಳಿ? ಉದ್ಯೋಗ ನಿರ್ಮಾಣ. ಎರಡನೇದು ಪ್ರಗತಿ ಯಾತಕ್ಕೆ ಅಂದರೆ ಮ್ಯಾಸಿವ್ ಟ್ಯಾಕ್ಸ್ ಕಲೆಕ್ಷನ್ ಬರುತ್ತೆ, ಆ ಹಣವನ್ನು ದುರ್ಬಲ ವರ್ಗದವರ ಅಭಿವೃದ್ಧಿಗೆ ನಾವು ಉಪಯೋಗಿಸಬಹುದು ಅಂತ. ಈ ಕಾರಣಕ್ಕೆ ಬೇಕಾಗಿರೋದು ಏನು ಗೊತ್ತಾ? ಹೂಡಿಕೆ. ಯೋಚನೆ ಮಾಡಿ, ಈ ವರ್ಷ ಹೂಡಿಕೆ ಎಷ್ಟಾಗಿದೆ ಅಂತ ಹೇಳಿದ್ರೆ, ಹೆದ್ದಾರಿ ನಿರ್ಮಾಣ 2014 ತನಕ 10 ಕಿಲೋಮೀಟರ್ 12 ಕಿಲೋಮೀಟರ್ ಆಗ್ತಾ ಇರಲಿಲ್ಲ. ಈ ವರ್ಷ ಎಷ್ಟು ಗೊತ್ತಾ? 25,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಅಂತ ಹೇಳಿದ್ರೆ ಪ್ರತಿ ದಿನಕ್ಕೆ 68 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ. ಸ್ವಾಮಿ, ಜಲಜೀವನ ಮಿಷನ್ನಿಗೆ 60,000 ಕೋಟಿ ಕೊಟ್ಟಿದ್ದಾರೆ. ಅಂದರೆ ಈ ಬಾರಿ 3,08,00,000 ಮನೆಗಳಿಗೆ ನಿಮಗೆ ಟ್ಯಾಪ್ಡ್ ವಾಟರ್ ಫೆಸಿಲಿಟಿಯನ್ನು ಕೊಡ್ತಾರೆ. 3 ವರ್ಷಗಳಲ್ಲಿ 400 ರೈಲುಗಳನ್ನು ಬಿಡ್ತಾ. ಅಷ್ಟೇ ಅಲ್ಲ, ಈ ಬಾರಿ ಹೆದ್ದಾರಿ ರೈಲ್ವೆ ಕ್ಷೇತ್ರದಲ್ಲಿ 2,000 ಕಿಲೋಮೀಟರ್ ರೈಲ್ವೆ. ವಿಶ್ವನಾಥ್ ಭಟ್ ಸರ್, ಐ ಕಂಪ್ಲೀಟ್ಲಿ ಅಗ್ರಿ ನೀವು ಹೇಳ್ತಿರೋ ಮಾತನ್ನ. ಬಟ್ ಸಾರಿ ಟು ಇಂಟರ್ವ್ಯೂನ್, ನನ್ನ ನೇರವಾದ ಪ್ರಶ್ನೆ ಸಿಂಪಲ್ ಆಗಿ ಕೇಳ್ಬಿಡ್ತೀನಿ ನಾನು. ಉದ್ಯೋಗ, ಆರೋಗ್ಯ, ಶಿಕ್ಷಣ, ಇದರ ಮೇಲಿನ ರಿಯಾಯಿತಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಿಮಿಷ ಸರ್, ರಿಯಾಯಿತಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ತೆರಿಗೆಯಲ್ಲಿ ವಿನಾಯಿತಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಗಗನಕ್ಕೇರುತ್ತಿರುವಂತಹ ಹಣದುಬ್ಬರವನ್ನು ನಿಭಾಯಿಸುವ ಕ್ರಮಗಳು ಸುಧಾರಿಸುತ್ತಾ ಅಂತ ನಾವು ಯೋಚನೆ ಮಾಡಿದ್ವಿ. ಇದಕ್ಕೆ ಉತ್ತರ ಸಿಗಲಿಲ್ಲ. ಪ್ಲೀಸ್ ಗೋ ಹೆಡ್ ಸರ್. ನೋಡಿ, ಹಣದುಬ್ಬರ ಅಂತ ಹೇಳುವಂಥದ್ದು ಇಟ್ ಈಸ್ ಎ ಗ್ಲೋಬಲ್ ಫಿನಾಮಿನಾ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್. ಇವತ್ತು ನಮ್ಮ ದೇಶದಲ್ಲಿ 5.59 ಇದೆ. ಜಗತ್ತಲ್ಲಿ ನಿಮ್ಮ ಅಮೆರಿಕ ಅಂತ ಏನು ಹೇಳ್ತೀರಾ 7%. ಇದು ಇಂಪೋರ್ಟೆಡ್.
ಹಾಗೆ ಹೇಳೋದಾದ್ರೆ ಡಿಸೆಂಬರ್ನಲ್ಲಿ 5.59 ಇದೆಯಲ್ಲ, ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗಿದೆಯಾ? ನೀವು ಆಲೂಗಡ್ಡೆದು 9% ಕಮ್ಮಿ ಆಗಿದೆ, ಈರುಳ್ಳಿ ಬೆಲೆ 11% ಕಮ್ಮಿ ಆಗಿದೆ, ಟೊಮೆಟೊ ಬೆಲೆ ಕಮ್ಮಿ ಆಗಿದೆ, ಖಾದ್ಯ ತೈಲದ ಬೆಲೆ 15% ಕಮ್ಮಿ ಆಗಿದೆ. ಹಾಗಾದರೆ ಯಾತಕ್ಕೆ ಮೇಲೆ ಹೋಯಿತು 4.9ರಿಂದ 5.59? ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಮೇಲೆ ಹೋಗಿರೋದ್ರಿಂದ ಆಗಿರೋದೇ ಹೊರತು ಬೇರೆ ಯಾವುದು ಕಾರಣ ಅಲ್ಲ. ಇದು ಇಂಪೋರ್ಟೆಡ್ ಸವಾಲುಗಳು ಆಗಿರೋದ್ರಿಂದ. ನಾನು ಉದ್ಯೋಗ ಸೃಷ್ಟಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯು ಹ್ಯಾವ್ ಟು ಕ್ರಿಯೇಟ್ ದ ಜಾಬ್ಸ್. ಪ್ರಗತಿ ತರಬೇಕು, ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ಅದನ್ನು ದುರ್ಬಲ ವರ್ಗದವರ ಹೂಡಿಕೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯೋಚನೆ ಮಾಡಿ, ಈ ದೇಶದ ಆರ್ಥಿಕ ಇತಿಹಾಸದಲ್ಲಿ 7,50,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಯಾವತ್ತು ನೋಡಿದ್ದೀರಾ ಹೇಳಿ ನೋಡೋಣ? ಇದರ ಅರ್ಧವನ್ನು ಯಾವ ವರ್ಷದಲ್ಲಾದರೂ 2014 ಮೊದಲು ತಾವು ನೋಡಿದ್ದೀರಾ? ಇಲ್ಲ ಅಲ್ವಾ? ದೀಸ್ ಆರ್ ದ ಥಿಂಗ್ಸ್ ದಟ್ ಈಸ್ ಹ್ಯಾಪನಿಂಗ್ ಈ ದೇಶದಲ್ಲಿ. ಮ್ಯಾಸಿವ್ ಆಗಿ ಹೂಡಿಕೆ ಆಗ್ತಾ ಇದೆ. 48,000 ಕೋಟಿ ರೂಪಾಯಿ, 18 ಲಕ್ಷ ಮನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. 2,000 ಕೋಟಿ ರೈಲ್ವೆ ಹಳಿಗಳ ಸುಧಾರಣೆಗಳಾಗ್ತಾ ಇದೆ. ಜೊತೆಯಲ್ಲಿ ಉದ್ಯೋಗ ನಿರ್ಮಾಣಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ನಲ್ಲಿ, ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಅದ್ಭುತವಾದ ಪ್ರಗತಿಯನ್ನು ತರ್ತಿದ್ದಾರೆ. ಪ್ರಗತಿ ತರದೆ ತೆರಿಗೆ ಸಂಗ್ರಹಣೆ ಹೇಗಾಗುತ್ತೆ ತಾವೇ ಯೋಚನೆ ಮಾಡಿ. ಓಕೆ, ಇದಕ್ಕೆ ಬ್ರಿಜೇಶ್ ಪಟೇಲ್ ಅವರು ರಿಯಾಕ್ಷನ್ ತಗೊಂಡು ಆಮೇಲೆ ಲೋಹಿತ್ ಅವ್ರ ವಾಪಸ್ ಬರ್ತೀನಿ ಚಿಕ್ಕದಾಗಿ. ಬ್ರಿಜೇಶ್ ಸರ್, ಎನಿಥಿಂಗ್ ಟು ರಿಪ್ಲೈ ಪ್ಲೀಸ್? ನೋಡಿ, ಭಟ್ರು ಇವಾಗ ಮನೆಗಳ ಬಗ್ಗೆ ಮಾತಾಡಿದ್ರು. ಮನೆಗಳು ಇವಾಗ ನೀವು ಎಲ್ರಿಗೂ ಒಂದು ಮನೆ ಕೊಡಿಸ್ತೀನಿ ಅಂತ ಹೇಳಿದ್ರೆ, ಅದು ಪ್ರಧಾನಮಂತ್ರಿಗಳೇ ಇವಾಗ ಸುಮಾರು 5 ವರ್ಷದ ಕೆಳಗಡೆ ಹೇಳಿದ್ರು 2022ರಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೂ ಒಂದು ಮನೆ ಇರುತ್ತೆ ಅನ್ನೋಂಥದ್ದು. ಸೊ ಅದೇನು ಇವಾಗ ಹೊಸ ಬಜೆಟ್ ಮಂಡನೆ ಮಾಡಿರೋದ್ರಲ್ಲಿ ಅದನ್ನು ಒಂದೇ ವರ್ಷದಲ್ಲಿ 57 ವರ್ಷದಲ್ಲಿ ಆಗದೆ ಇರೋದನ್ನ ಒಂದೇ ವರ್ಷದಲ್ಲಿ ಆಗ್ಬೇಕು ಅಂತ ಹೇಳಕ್ಕೆ ಅವ್ರ ಕೈನಲ್ಲಿ ಮ್ಯಾಜಿಕ್ ವ್ಯಾಂಡ್ ಇಟ್ಕೊಂಡಿಲ್ಲ ಅಲ್ವಾ? ಇವೆಲ್ಲ ನಿಧಾನಕ್ಕೆ ಆಗುವಂತಹ ಪರಿಸ್ಥಿತಿ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಉದ್ಯೋಗದ ಬಗ್ಗೆ ಯೋಚನೆ ಮಾಡಿ ಸರ್. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಯಾವ ಮಟ್ಟಕ್ಕೆ ಕೊಟ್ಟಿದ್ದಾರೆ? ಇವ್ರಿಗೆ ಮಾತಾಡಕ್ ನೀವೇ ಮಾತಾಡ್ಬಿಡಿ, ನನ್ನ ಪರವಾಗೂ ನೀವೇ ಮಾತಾಡ್ಬಿಡಿ. ಏನಕ್ಕೆ ನನಗೆ ಅವಕಾಶ ಕೊಟ್ಟಾಗ ನೀವು ಬಂದು ಬಾಯಿ ಹಾಕಿದ್ರೆ ನಾನೇನ್ ಹೇಳ್ತೀನಿ, ನನ್ನ ನೋಟ್ಸ್ ಏನಿದೆ ನಾನು ನಿಮಗೆ ಕೊಟ್ಬಿಡ್ತೀನಿ. ನೀವು ಭಟ್ರು ನನ್ನ ಪರವಾಗಿ ಮಾತಾಡ್ಬಿಡ್ಬೋದು. ಎರಡನೇ ವಿಚಾರ ಅಂತ ಹೇಳಿದ್ರೆ, ಇವತ್ತು ಯಾರು ದುಡ್ಡಿರೋಂಥವ್ರು ಅವರು ಇನ್ನ ಜಾಸ್ತಿ ದುಡ್ಡು ಬರ್ತಾ ಇದೆ ಅವ್ರ ಕೈಗೆ. ಏಕೆಂತ ಹೇಳಿದ್ರೆ, ನೀವು ಇವಾಗ 2 ಕಂಪ್ಯಾರಿಸನ್ ಬರುತ್ತೆ. ನಿನ್ನೆ ನೀವು ಎಕನಾಮಿಕ್ ಸರ್ವೆ ನೋಡಿದ್ರೆ ಅದರಲ್ಲಿ ಕಾರ್ ಮಾರಾಟ ಹೆಚ್ಚಾಗಿದೆ ಅಂತ ಹೇಳುತ್ತೆ. ಬಟ್ ಸ್ಕೂಟರ್ ಅಥವಾ 2 ವೀಲರ್ ಮಾರಾಟ 10 ವರ್ಷದ ಒಂದು ಅವಧಿಯಲ್ಲಿ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳಿದ್ರೆ, ಇಟ್ಸ್ ಅ 10-year ರೆಕಾರ್ಡ್ ಲೋ ಇನ್ ಟರ್ಮ್ಸ್ ಆಫ್ ಇದು 2 ವೀಲರ್ ಸೇಲ್ಸ್. ಸೊ ಹಾಗಿದ್ರೆ ಹಣ ಇರುವಂತವ್ರು ಇನ್ನ ಹೆಚ್ಚು ಹಣ ಪಡಿತಾ ಇದ್ದಾರೆ, ಮತ್ತೆ ದುಡ್ಡು ಇಲ್ಲದೆ ಇರುವಂತವ್ರು ಇನ್ನೂ ತುಂಬಾ ಕೆಳಗೆ ಇಳಿತಾ ಇದ್ದಾರೆ ಅನ್ನೋಂತ ಒಂದು ಇದರಿಂದ ಇವತ್ತು ಮೊದಲನೇ ಬಾರಿ ಯಾವ 2 ವೀಲರ್ ಸೇಲ್ಸ್ ನ ಇವಾಗ ಈ ಎಕನಾಮಿಕ್ಸ್ ತಗೊಂಡೇ ಇಲ್ಲ ಲೆಕ್ಕಕ್ಕೆ. ಹಾಗಿದ್ರೆ ಈ ಯಾವ ಸರ್ಕಾರ ಇವಾಗ ಇರುವಂತದ್ದು ಅದು ಬರೀ ಹಣ ಇರುವಂತವ್ರಿಗೆ ಮಾತ್ರ ಕೆಲಸ ಮಾಡ್ತಿರುವಂತ ಒಂದು ದೃಷ್ಟಿಯಿಂದ ನಡೀತಾ ಇದೆ. ಇದು ಆಕ್ಚುಲಿ ಒಂದು ತುಂಬಾ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ಹಣ ಇರುವಂತವ್ರು ಯಾವಾಗ್ಲೂ ಕೂಡ ದೇ ಕ್ಯಾನ್ ಆಲ್ವೇಸ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ಹಣ ಇಲ್ದಿರುವಂತವ್ರಿಗೆ ನಾವು ನೋಡ್ಬೇಕಾಗಿರುವಂತದ್ದು ಬಜೆಟ್ ಅಲ್ಲಿ. ಅದನ್ನ ಇವರು ಯಾರು ಆನ್ಸರ್ ಮಾಡ್ತಾ ಇಲ್ಲ. 2 ವೀಲರ್ ಸೇಲ್ಸ್ 10-year ರೆಕಾರ್ಡ್ ಲೋ ಬಂದಿರುವಾಗ ಅದ್ರ ಬಗ್ಗೆ ಚಿಂತೆ ಇಲ್ಲ. ನಿಮ್ಮ ಅನ್ಎಂಪ್ಲಾಯ್ಮೆಂಟ್ ಲೆವೆಲ್ ಇವಾಗ 50 ವರ್ಷಕ್ಕೆ ಈ ಅನ್ಎಂಪ್ಲಾಯ್ಮೆಂಟ್ ಲೆವೆಲ್ ಇದೆ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಸರ್, ವ್ಯಾಲಿಡ್ ಪಾಯಿಂಟ್ ರೈಸ್ ಮಾಡಿದ್ದೀರಾ ನೀವು. ಆಕ್ಚುಲಿ ಎಲ್ಲರೂ ಕೂಡ ಆ ಚರ್ಚೆಯಲ್ಲಿ ಮುಂದಿನ ಭಾಗವನ್ನು ನಿಮ್ಮ ಮುಂದೆ ಇಡ್ತೀನಿ ಸರ್. ಶ್ರೀ ಬ್ರಿಜೇಶ್ ಕಾಳಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಶ್ರೀ ಲೋಹಿತ್ ಚಾರ್ಟೆಡ್ ಅಕೌಂಟೆಂಟ್ ನಮ್ಮ ಜೊತೆ ಇದ್ದಾರೆ, ವಿಶ್ವನಾಥ್ ಭಟ್ ಬಿಜೆಪಿ ವಕ್ತಾರ ಕೂಡ ನಮ್ಮ ಜೊತೆ ಇದ್ದಾರೆ. ಮುಂದುವರಿಸ್ತೀನಿ ಎಲ್ಲರ ಜೊತೆ ಚರ್ಚೆ. ಆದರೆ ಈ ಕ್ಷಣಕ್ಕೆ ಒಂದು ಹೆಡ್ಲೈನ್ಸ್ ಇದೆ. 1 ಗಂಟೆ ಆಗ್ತಾ ಬಂತು. ಇದುವರೆಗೆ ನಡೆದಿರುವಂಥ ಎಲ್ಲ ಬೆಳವಣಿಗೆ, ಹಾಗಾದರೆ ಆ ಬಜೆಟ್ನ ಹೈಲೈಟ್ಸ್ ಏನು? ಇಲ್ಲಿದೆ ಹೆಡ್ಲೈನ್ಸ್. ಇದು ನಮೋ ಲೆಕ್ಕ ಬಜೆಟ್ 2022. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಚರ್ಚೆ ಮುಂದಿನ ಭಾಗಕ್ಕೆ 3 ಜನ ಗೆಸ್ಟ್ಗಳಿದ್ದಾರೆ. ಮೀನ್ವೈಲ್ ಇಡೀ ಬಜೆಟ್ನ ಒಂದು ಸಣ್ಣ ಹೈಲೈಟ್ಸನ್ನು ಈಗ ಯಾರಾದರೂ ಟ್ಯೂನ್ ಇನ್ ಮಾಡಿದರೆ ನಿಮ್ಮ ಗಮನಕ್ಕೆ ಕೊಟ್ಬಿಡ್ತಾ ಇದ್ದೀವಿ. ಕೇಂದ್ರ ಬಜೆಟ್ ಮೇಲೆ ಎಲೆಕ್ಷನ್ನ ಕರಿನರಳು, ಪಂಚರಾಜ್ಯಗಳ ಚುನಾವಣೆ ಇರೋ ದೃಷ್ಟಿಯಲ್ಲಿ ಯಾವ ಕರಿನರಳು ಬಿದ್ದಿಲ್ಲ. ದೂರದೃಷ್ಟಿಯ ಬಜೆಟನ್ನು ಮಂಡನೆ ಮಾಡಿದ್ರು. ದೇಶದ ಅಭಿವೃದ್ಧಿಗೆ 7 ಸ್ತಂಭಗಳನ್ನು ಉಲ್ಲೇಖ ಮಾಡಿದ್ರು ವಿತ್ತ ಸಚಿವರು. ಬ್ರೇಕಿಂಗ್ ನ್ಯೂಸ್. 5 ವರ್ಷದಲ್ಲಿ MSMEಗಳಿಗೆ 6,000 ಕೋಟಿ ಮೀಸಲಿಟ್ಟರು. ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಘೋಷಣೆ ಇದು. ಆದಾಯ ತೆರಿಗೆಯಲ್ಲಿ ನೋ ಚೇಂಜ್, ಯಥಾಸ್ಥಿತಿಯನ್ನು ಮುಂದುವರೆಸಿದ್ದಾರೆ. ಇದು ತುಂಬ ಜನರಿಗೆ
ಅಫ್ಕೋರ್ಸ್ ಡಿಸಪಾಯಿಂಟ್ ಆಗಿರೋ ಸಾಧ್ಯತೆಗಳು ದಟ್ಟವಾಗಿದೆ. ಕಳೆದ ವರ್ಷದ ಹಾಗೆ ಈ ವರ್ಷ ಕೂಡ ತೆರಿಗೆ ಕಟ್ಟಬೇಕು. ಬಡ ಮಧ್ಯಮ ವರ್ಗಕ್ಕೆ ಮೋದಿಯವರ ಬಜೆಟ್ 44,605 ಕೋಟಿ ವೆಚ್ಚದಲ್ಲಿ ನದಿಗಳ ಜೋಡಣೆ ಕಾರ್ಯ. ರಿಪೀಟ್, 44,605 ಕೋಟಿ. 2022-23ರಲ್ಲಿ ಇ ಪಾಸ್ಪೋರ್ಟ್ ಜಾರಿಗೆ ನಿರ್ಧಾರ. ರಾಜ್ಯಗಳಿಗೆ 1 ಲಕ್ಷ ಕೋಟಿ ಬಡ್ಡಿ ರಹಿತ ಸಾಲ. ಹೀಗೆ ಹಲವಾರು ಯೋಜನೆಗಳನ್ನು ಪಾಯಿಂಟ್ ಟು ಪಾಯಿಂಟ್ ಮಧ್ಯೆ ನಿಮ್ಮ ಮುಂದೆ ನಾವು ಪಾಯಿಂಟ್ಸ್ಗಳು ತೋರಿಸ್ತಾ ಹೋಗ್ತೀವಿ. ನಮ್ಮ ಜೊತೆ 3 ಗಣ್ಯರು, ಪ್ರಸಿದ್ಧ ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀ ಲೋಹಿತ್ ಅವರು, ಬಿಜೆಪಿ ವಕ್ತಾರರು ಶ್ರೀ ವಿಶ್ವನಾಥ್ ಭಟ್ ಅವರು, ಕಾಂಗ್ರೆಸ್ನ ವಕ್ತಾರರು ಶ್ರೀ ಬ್ರಿಜೇಶ್ ಕಾಳಪ್ಪನವರು. ವೆಲ್ಕಮ್ ಬ್ಯಾಕ್ ಜೆಂಟಲ್ಮೆನ್. 3 ಜನಕ್ಕೆ ಮತ್ತೆ ಸ್ವಾಗತ. ರೈಟ್ ಸರ್, ಆನ್ ಟೆಕ್ನಿಕಲಿ ಜನ ನೋಡ್ತಿರೋರಿಗೆ ಇದು ಯಾವಾಗಲೂ ಬಡ್ಜೆಟ್ ಅಂದರೆ ಕಬ್ಬಿಣದ ಕಡಲೆ, ಏನೇನಾಗುತ್ತಪ್ಪ ಅಂತ ಗೊತ್ತಿರಲ್ಲ. ಎಂಡಲ್ಲಿ ಒಂದು ಸ್ಲ್ಯಾಬ್ ಬ್ಯಾಲೆನ್ಸ್ ಆಗುತ್ತಾ, ನಾವು ಸಂಪಾದನೆ ಮಾಡ್ತಿರೋರು, ಸ್ಯಾಲ್ರಿ ತಗೋತಿರೋರು ಅಬ್ಬಾ ಏನೋ ಆಯಿತು ಅನ್ಕೋತೀವಿ. ಈ ಸರ್ ಅದು ಕಾಣಿಸ್ತಿಲ್ಲ. ಏನು ಜನ ಖುಷಿ ಪಡಬೇಕಾ, ಬೇಜಾರು ಮಾಡ್ಕೋಬೇಕಾ, ಏನು ಮಾಡಬೇಕು ಈಗ ಈ ಬಡ್ಜೆಟಲ್ಲಿ? ಸಿ ಆ್ಯಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪಾರ್ಟ್ ಎ ಅಲ್ಲಿ ಏನು ಅವ್ರು ಮಾಡ್ತಾರೋ ಅದಕ್ಕೆಲ್ಲ ಕ್ರೆಡಿಟ್ಸ್ ಇದ್ದೇ ಇರುತ್ತೆ. ಅವ್ರು ಇನ್ಫ್ರಾಸ್ಟ್ರಕ್ಚರ್ ಗೊತ್ತು ಕೊಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಗೊತ್ತು ಕೊಡ್ತಾ ಇದ್ದಾರೆ, ಜಾಬ್ಸ್ ಗೊತ್ತು ಕೊಡ್ತಾ ಇದ್ದಾರೆ, ಅದೆಲ್ಲ ಅಕ್ಸೆಪ್ಟೆಡ್. ಆಯಿತು. ಬಟ್ ಕ್ವೆಶ್ಚನ್ ಏನು, ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ಹೋದ ವರ್ಷದಿಂದ ಹಿಡಿದು ಈ ಜನವರಿ 31st ವರೆಗೂ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ಕಲೆಕ್ಷನ್ ಆಗದೆ ಇರೋವಾಗ ಅವರು ನಮಗೆ ಟ್ಯಾಕ್ಸ್ ರಿಬೇಟೋ ಅಥವಾ ರಿಡಕ್ಷನೋ ಕೊಡ್ಲಿಲ್ಲ ಅಂದ್ರೆ ಅರ್ಥ ಆಗುತ್ತೆ. ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ, ಅದು ಪ್ರಿಡಾಮಿನೆಂಟ್ಲಿ ಸ್ಯಾಲರಿಡ್ ಸ್ಟ್ರಕ್ಚರ್ ಎಂಪ್ಲಾಯೀಸ್ ಇಂದಾನೇ ಆಗಿರೋದು. 40% ಆಫ್ ದಿ ಟ್ಯಾಕ್ಸ್ ಕಲೆಕ್ಷನ್ ಹ್ಯಾಪನ್ಸ್ ಫ್ರಮ್ ಸ್ಯಾಲರಿಡ್ ಎಂಪ್ಲಾಯೀಸ್. ಹಾಗಾಗ ಆ ಟ್ಯಾಕ್ಸ್ ಅನ್ನೋ ಒಂದು ಅವ್ರಿಗೊಂದು 10,000 ಉಳಿಕೆ ಆದರೆ ಏನಕ್ಕೋ ಒಂದಕ್ಕಾಗುತ್ತೆ ಅನ್ನೋ ಒಂದು ಆಂಟಿಸಿಪೇಷನ್ ಇದ್ದೇ ಇರುತ್ತೆ. ಈಗ ಸಿಂಪಲ್ ಹೇಳ್ತೀನಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಆಯ್ತು, 60,000 ಮಾಡಿದರೆ ತಪ್ಪೇನು ಆಗ್ತಾ ಇರಲಿಲ್ಲ. ಇನ್ ಮೈ ಅನಾಲಿಸಿಸ್ ಓವರ್ ಆಲ್ ಫೈನಾನ್ಷಿಯಲ್ ಇಂಪ್ಯಾಕ್ಟು ಆಗ್ತಾ ಇರಲಿಲ್ಲ. ಮೆನ್ಷನ್ ಮಾಡಿದ್ರು ಇಂಥ ಸಂದರ್ಭದಲ್ಲಿ ಕ್ರಿಟಿಕಲ್ ಸನ್ನಿವೇಶದಲ್ಲಿ ಇದನ್ನ ಹ್ಯಾಂಡಲ್ ಮಾಡಿರೋದೇ ಗ್ರೇಟ್ ಅಂತಿದ್ರು. ಅಲ್ಲ, ಇದು ಕ್ರಿಟಿಕಲ್ ಅಲ್ಲ, ಯಾಕಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ಗವರ್ಮೆಂಟ್ಗೆ ಟ್ಯಾಕ್ಸ್ ಕಲೆಕ್ಷನ್ ಒಂದು ಬಿಯಾಂಡ್ ಎಕ್ಸ್ಪೆಕ್ಟೇಷನ್ ಆಗಿದ ತಕ್ಷಣ ಎಕನಾಮಿ ರಿಕವರಿ ಆಗ್ತಾ ಇದೆ ಅನ್ನೋದು ಗೊತ್ತಿದೆ. ನಾವು ಇಫ್ ದೇ ಆರ್ ಪ್ರಮೋಟಿಂಗ್ ಮೋರ್ ಜಾಬ್ಸ್, ಎಕ್ಸಿಸ್ಟಿಂಗ್ ಜಾಬ್ ಹೋಲ್ಡರ್ಸ್ನು ಪ್ರಮೋಟ್ ಮಾಡಬೇಕು. ಎಕ್ಸಿಸ್ಟಿಂಗ್ ಜಾಬ್ ಹೋಲ್ಡರ್ಸ್ ಇಂದಾನೆ ಎಕನಾಮಿ ಮುಂದಕ್ಕೆ ಹೋಗ್ತಾ ಇರೋದು. ನಾನು ಒಂದು ಸಿಂಪಲ್ ಲಾಜಿಕ್ ಇಷ್ಟಪಡ್ತೀನಿ ಕೊಡೋದಕ್ಕೆ. ಪ್ಲೀಸ್, ಒಂದಷ್ಟು ಸೇವಿಂಗ್ಸ್ ಆಯ್ತು ಅಂದ್ರೆ ಎಂಪ್ಲಾಯ್ ಸೆಗ್ಮೆಂಟ್ ಒಂದಷ್ಟು ಖರ್ಚು ಮಾಡ್ತಾರೆ. ನೀವು ಸೇವಿಂಗ್ಸೇ ಕೊಟ್ಟಿಲ್ಲ ಅಂದ್ರೆ ಅವ್ರು ಹೆಂಗ್ ಖರ್ಚು ಮಾಡ್ತಾರೆ? ಖರ್ಚೇ ಮಾಡ್ಲಿಲ್ಲ ಅಂದ್ರೆ ಎಕನಾಮಿ ಹೆಂಗ್ ಡೆವಲಪ್ ಆಗುತ್ತೆ? ನಾನು ಹಾಗಂತ ಈ ಗವರ್ಮೆಂಟ್ ಮಾಡಿರೋದೆಲ್ಲ ತಪ್ಪು, ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಪಾರ್ಟ್ ಎ ಅಲ್ಲಿ ಅವ್ರು ಏನ್ ಮಾಡಿದಾರೋ ಐ ವೌಚ್ ಫಾರ್ ಇಟ್, ಫ್ಯಾಂಟಾಸ್ಟಿಕ್, ಗುಡ್. ಪಾರ್ಟ್ ಬಿ ಅಲ್ಲಿ GST ಒಂದು ಮಾತು ಇಲ್ಲ ಎಕ್ಸೆಪ್ಟ್ ಫಾರ್ ಇನ್ಕ್ರೀಸ್ ಇನ್ ಕಲೆಕ್ಷನ್, ಹೈಯೆಸ್ಟ್ ರೆಕಾರ್ಡ್, ಅದನ್ನು ಬೋಸ್ಟ್ ಮಾಡ್ತಾರೆ. ಇದ್ ಕಡೆ ನಾನು ಡಿಸೆಂಬರ್ ಹೇಳಿದ್ದು ಜಾನ್ವರಿ ಕಲೆಕ್ಷನ್ಸ್ ಇನ್ಕ್ಲೂಡ್ ಮಾಡಿದೆ, ಅಡ್ವಾನ್ಸ್ ಟ್ಯಾಕ್ಸ್, TDS ಎಲ್ಲ ಇನ್ಕ್ಲೂಡ್ ಮಾಡಿದೆ. ಸುಮಾರು ಒಂದು 20 ಲಕ್ಷ ಕೋಟಿಯಷ್ಟು ಮೇಲ್ಗಿನ ಕಲೆಕ್ಷನ್ಸ್ ಆಗಿರುತ್ತೆ ಗವರ್ಮೆಂಟ್ಗೆ. ಸೊ ಹೋಲ್ ಪಾಯಿಂಟ್ಸ್ ರೆಡ್ಯೂಸ್ ಟು ಏನು ಅವರು ನಮ್ಮ ಈಗ ರೆಂಟಲ್ ಸೆಗ್ಮೆಂಟ್ ಆಗಿರ್ಬೋದು, ಬಿಸ್ನೆಸ್ ಸೆಗ್ಮೆಂಟ್ ಆಗಿರ್ಬೋದು, ಅವ್ರ ಪ್ರತಿಯೊಂದು ಲಾಜಿಕ್ಕು, ಅವ್ರ ಪ್ರತಿಯೊಂದು ತಂದಿರೋ ಪಾಯಿಂಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಪಾರ್ಟ್ ಬಿ ಅಲ್ಲಿ ಡಿಜಿಟಲ್ ಕರೆನ್ಸಿನ ಇವಾಗ ಟ್ಯಾಕ್ಸ್ ಮಾಡ್ತೀನಿ ಅಂತ ಇದ್ದಾರೆ. ಓಕೆ, ವೆಲ್ಕಮ್ಮು. ಎಲ್ಲರೂ ದುಡ್ಡು ಮೇಲೆ ದುಡ್ಡು, ಬಿಟ್ ಕಾಯಿನ್ಸ್ ಅಲ್ಲಿ ಇನ್ನೊಂದು ಮತ್ತೊಂದು 30% ಡಿಡಕ್ಷನ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೋ ಡಿಡಕ್ಷನ್ ಅಂತ ಹೇಳಿದ್ದಾರೆ, ಬರೀ ಕಾಸ್ಟ್ ಅಂತ ಹೇಳಿದ್ರೆ ಹ್ಯೂಜ್ ಪ್ರಾಫಿಟ್ಸ್ ಆಗುತ್ತೆ, ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ದೇರ್ ಇಸ್ ಅವೆನ್ಯೂ ಫಾರ್ ಯು ಟು ಟ್ಯಾಕ್ಸ್ ಪೀಪಲ್. ಯು ಆರ್ ಟ್ಯಾಕ್ಸಿಂಗ್ ದೆಮ್, ಬಟ್ ಗಿವ್ ಸಮ್ ಬೆನಿಫಿಟ್ ಫಾರ್ ದೋಸ್ ಹೂ ಹ್ಯಾವ್ ವರ್ಕ್ಡ್ ಹಾರ್ಡ್ ಫಾರ್ ದಿಸ್ ಕಂಟ್ರಿ. ಅಗ್ರಿಕಲ್ಚರಲ್ ಸೆಗ್ಮೆಂಟ್ ಬಿಟ್ರೆ ನೆಕ್ಸ್ಟ್ ಸೆಗ್ಮೆಂಟು MSME, ನೆಕ್ಸ್ಟ್ ಸೆಗ್ಮೆಂಟ್ ಎಂಪ್ಲಾಯಿ ಸೆಗ್ಮೆಂಟ್. ಈ 3 ಸೆಗ್ಮೆಂಟ್ ಅಟೆಂಡೇ ಮಾಡಿಲ್ಲ. ಈ ಅಟೆಂಡ್ ಮಾಡದೇ ಇರೋ ಕಾರಣ ನನಗೆ ಟ್ಯಾಕ್ಸ್ ಪರ್ಸೆಪ್ಷನ್ ಇಂದ ನೋಡಿದಾಗ ಓವರ್ ಆಲ್ ಡಿಸಪಾಯಿಂಟ್ಮೆಂಟ್. ಬಿಗ್ ಕನ್ಸರ್ನ್ ಇತ್ತು, ವಿತ್ತೀಯ ಕೊರತೆ ಏನೇ, GDP ಏನಿದೆ ಅದನ್ನ ನೀಗಿಸೋದಕ್ಕೋಸ್ಕರ ಒಂದಷ್ಟು ಕನ್ಸರ್ನ್ ಇತ್ತು ಅನ್ಸುತ್ತೆ. ಬ್ಯಾಲೆನ್ಸ್ ಮಾಡ್ಬೋದಾಗಿತ್ತು, ಡೆಫಿನೆಟ್ಲಿ ಬ್ಯಾಲೆನ್ಸ್ ಮಾಡ್ಬೋದಾಗಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಬಿಸ್ನೆಸ್ ಪೇಮೆಂಟ್ಸ್ ಮಾಡಬೇಕು ಅಂದ್ರೆ 10% TDS ಮಾಡ್ತಾರೆ. ಆ 10% 7.5%ಗೆ ಡ್ಯೂರಿಂಗ್ ಕೋವಿಡ್ ಟೈಮು ತಂದಿದ್ರು, ಡ್ಯೂರಿಂಗ್ ಲಾಕ್ಡೌನ್ ಟೈಮ್ ತಂದಿದ್ರು. ಈ 10% ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಅವ್ರಿಗೆ ಟ್ರ್ಯಾಕ್ ಮಾಡಬೇಕು ಯಾರಿಗೆ ಪೇಮೆಂಟ್ ಹೋಗ್ತಾ ಇದೆ ಅಂತ, ದಟ್ಸ್ ಇಟ್. ಬಟ್ ಆ 10% ಬ್ಲಾಕ್ ಆಗ್ತಾ ಇದೆ. ಬಿಸ್ನೆಸ್ ಕಮ್ಯುನಿಟಿ ಅವರಿಗೆ 10% ಡಿಡಕ್ಟ್ ಮಾಡಿ ಗವರ್ಮೆಂಟ್ ರೆಮಿಟ್ ಮಾಡ್ತಾ ಇದಾರಲ್ಲ, ಅಷ್ಟು ದುಡ್ಡು ಅವ್ರಿಗೆ ಕ್ಯಾಶ್ ಫ್ಲೋ ಕ್ರೈಸಿಸ್ ಆಗುತ್ತೆ. ನಾನು ಐ ಆಮ್ ನಾಟ್ ಅಗೇನ್ಸ್ಟ್ TDS ಪ್ರಾವಿಷನ್, ಐ ಆಮ್ ಓನ್ಲಿ ಪಾಯಿಂಟಿಂಗ್ ಔಟ್ ದಟ್ ದ ಪರ್ಸೆಂಟೇಜ್ ಕುಡ್ ಹ್ಯಾವ್ ರೆಡ್ಯೂಸ್ಡ್. ಈಗ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಆಗಲಿ, ವರ್ಚುವಲ್ ಡಿಜಿಟಲ್ ಅಸೆಟ್ ಕರೆನ್ಸಿ ಆಗಲಿ, ಅಲ್ಲಕ್ಕೂ TDS ತಂದಿದ್ದಾರೆ 1%. ಟ್ರ್ಯಾಕ್ ಮಾಡಿ, ತಪ್ಪೇನಿಲ್ಲ. ಒಂದು ಕಂಟ್ರಿ ನಡೆಸಬೇಕು ಅಂದರೆ ಟ್ಯಾಕ್ಸೇಷನ್ ತುಂಬ ಇಂಪಾರ್ಟೆಂಟು. ವೆನ್ ಅ ಕಂಟ್ರಿ ಈಸ್ ಸಫರಿಂಗ್ ಟ್ಯಾಕ್ಸ್ ಡೆಫಿಸಿಟ್, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹಿಡ್ಕೊಂಡು ಟ್ಯಾಕ್ಸ್ ಮಾಡಿ, ಪರವಾಗಿಲ್ಲ. ಒಂದು ಕಲೆಕ್ಷನ್ ಆಗಿ ಒಂದು ಮಟ್ಟಕ್ಕೆ ರೀಚ್ ಆಗ್ತಾ ಇದ್ದೀರಿ, ಎಕನಾಮಿಕ್ ರಿಕವರಿ ರೋಬಸ್ಟ್ ಆಗಿ ರಿಕವರ್ ಆಗ್ತಾ ಇದೆ, ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕು ಅಂದರೆ ಸೇವಿಂಗ್ಸ್ ಇರಬೇಕು.
ಎಂಪ್ಲಾಯಿ ಸೆಗ್ಮೆಂಟೇ ಖರ್ಚು ಮಾಡೋದು, ಇನ್ಯಾರು ಅಷ್ಟು ಖರ್ಚು ಮಾಡಲ್ಲ. ನೀವು ಹೋಗಿ ಅಗ್ರಿಕಲ್ಚರಿಸ್ಟ್ನ ಹೋಗ್ಬಿಟ್ಟು ನೀನು ಕಾರ್ ತಗೋ, ಬಂಗ್ಲೆ ತಗೋ ಅಂದ್ರೆ ಖರ್ಚು ಮಾಡಲ್ಲ. ನಾವು ಎಂಪ್ಲಾಯಿ ಸೆಗ್ಮೆಂಟ್ ಆದಾಗ ನಾವೊಂದು ಮನೆ ತಗೋಬೇಕು ಅಂದ್ರೆ ಈ ಕಡೆ ಮನೆ ಹೌಸಿಂಗ್ ಸ್ಕೀಮ್ ಅನೌನ್ಸ್ ಮಾಡ್ತಾರೆ. ಬಟ್ ನನಗೆ ಮನೆ ತಗೊಳ್ಳೋಷ್ಟು ಸ್ಯಾಲ್ರಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ನೀವು ರಿಕವರಿ ಸ್ಟೇಜ್ ಅಲ್ಲಿ ಇದೀರಿ, ಎಷ್ಟೋ ಜನ ಕಾಂಪ್ರಮೈಸ್ಡ್ ಆಗಿ 75% ಸ್ಯಾಲರಿ 60% ಸ್ಯಾಲರಿಲಿ ಜಾಬ್ ಉಳಿಸ್ಕೊಳಕ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಕ್ಯಾಶ್ ಫ್ಲೋ ರಿಡ್ಯೂಸ್ ಆಗಿದೆ, ಫ್ಯಾಮಿಲಿ ರನ್ ಮಾಡಬೇಕು, ಹೆಲ್ತ್ ಕೋವಿಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. ಇವಾಗ ಎಲ್ಲರೂ BBMP ಅಲ್ಲೇ ಹೋಗಿ ಕೋವಿಡ್ ಟೆಸ್ಟ್ ಮಾಡಿಸೋದಕ್ಕೂ ಆಗೋದಿಲ್ಲ. ಪ್ರೈವೇಟ್ ಲ್ಯಾಬ್ಸ್ ಅಲ್ಲಿ ಹೋಗ್ತಾ ಇದಾರೆ, 800 ರೂಪಾಯಿ ಕೊಡ್ತಾ ಇದಾರೆ. ಪುಣ್ಯ 1,500-2,000 ರೂಪಾಯಿ ಎಲ್ಲ ಇದೆ. ಎಷ್ಟೋ ಇದೆ, 800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮೆಡಿಕಲ್ ಬೆನಿಫಿಟ್ ಏನು ಇಲ್ಲ. ನಮ್ 80D ಅಥವಾ 80DD ಅಲ್ಲಿ ಏನ್ ಹೇಳುತ್ತೆ, ಪ್ರಿವೆಂಟಿವ್ ಮೇಂಟೆನೆನ್ಸ್ ಹೆಲ್ತ್ ಚೆಕಪ್ಗೆ 5,000 ರೂಪಾಯಿವರೆಗೂ ಎಕ್ಸಿಸ್ಟಿಂಗ್ ಡಿಡಕ್ಷನ್ ಇತ್ತು. ಅಟ್ಲೀಸ್ಟ್ ಅದನ್ನ 5,000 15,000 ಆದ್ರೂ ಮಾಡ್ಬೋದು. ಎಷ್ಟೋ ಡಯಾಬಿಟಿಕ್ಸ್ ಪೇಷಂಟ್ಸ್ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಪೂರಾ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ಸ್ನ ಮರ್ತೋದಂಗೆ ಕಾಣಿಸ್ತಾ ಇದೆ, ಎಕ್ಸೆಪ್ಟ್ ದೋಸ್ ಸೆಕ್ಷನ್ಸ್ ವೇರ್ ದೇ ವಾಂಟೆಡ್ ಟು ಕಲೆಕ್ಟ್ ಮೋರ್ ಟ್ಯಾಕ್ಸ್. ಸೊ ಕಲೆಕ್ಷನ್ ಆಗಿರೋದ್ರಿಂದ ಇನ್ನೂ ಕಲೆಕ್ಟ್ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಹೋಗೋರಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಡಿಸಪಾಯಿಂಟ್ ಆಗಿದೆ. ಬ್ರಿಜೇಶ್ ಕಾಳಪ್ಪ ಅವರು ಆಗಲೇ ಅದನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇದ್ರು ಬಿಫೋರ್ ನಾನು ಹೆಡ್ಲೈನ್ಸ್ ತಗೊಳಕ್ ಮುಂಚೆ. ಲೋಹಿತ್ ಅವರು ಅದೇ ಮೆನ್ಷನ್ ಮಾಡಿದ್ರು, ಬ್ರಿಜೇಶ್ ಸರ್ ಕಲೆಕ್ಷನ್ ಆಗಬೇಕೀಗ, ಅಂದರೆ ಇನ್ಫ್ಲೋ ಬರಬೇಕು, ಖಜಾನೆ ತುಂಬಬೇಕು, ಸೊ ದಟ್ ಆ ಅಭಿವೃದ್ಧಿ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವ ದೃಷ್ಟಿಕೋನ ಇತ್ತು ಅನ್ಸುತ್ತಾ ನಿಮಗೆ? ಇಲ್ಲ, ಖಂಡಿತವಾಗ್ಲು. ಇವಾಗ ನೀವು ಪ್ರತಿಯೊಂದು ಈ ಮೋದಿ ಸರ್ಕಾರ ಏನ್ ಮಾಡ್ತಿದೆ 2 ವರ್ಷದಲ್ಲಿ, ಅದನ್ನ ನಾವು ನೋಡಿದ್ರೆ ಹೆಚ್ಚು ನಿಮ್ಮ ಖಜಾನೆಯಲ್ಲಿ ಜಾಸ್ತಿ ದುಡ್ಡು ಬರಬೇಕು, ಆ ದುಡ್ಡನ್ನ ನಾವು ಉಳಿಸ್ಕೋಬೇಕು, ಅದನ್ನ ಯಾರು ಮುಟ್ಟಿಸ್ಬೇಕು ಅನ್ನೋಂಥದ್ದು ಇನ್ನ ಅವ್ರಿಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ದಂಗೆ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವಾಗ ನೀವು ಸರ್ಟನ್ ಏರ್ಲೈನ್ಸ್ಗೆ ನೀವು ಇವಾಗ ಸ್ಪೈಸ್ ಜೆಟ್ ಅನ್ನುವಂಥ ಕಂಪನಿಗೆ ಅದರಲ್ಲಿ ಸಿಕ್ಕಾಪಟ್ಟೆ ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಹೋಗಿದೆ. ಯಾಕೆ ಹೋಗಿದೆ ಅನ್ನೋಂಥದ್ದು ಇದುವರೆಗೂ ಅರ್ಥ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಒಂದು ಅದರ್ ಹ್ಯಾಂಡ್ ಒಂದ್ ಸೈಡ್ ಅಲ್ಲಿ ನೀವು ಸ್ಪೈಸ್ ಜೆಟ್ ನ ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಿ, ಇನ್ನೊಂದು ಕಡೆ ಏರ್ ಇಂಡಿಯಾನ ಮಾರ್ತಾ ಇದ್ದೀರಿ. ನೀವು ಇದರಲ್ಲಿ ಒಂದು ಸಾಮ್ಯತೆ ಇರಬೇಕಲ್ಲ. ನೀವು ಯಾವ ಒಂದು ಡಿಸಿಷನ್ ತಗೊಂಡ್ರು ಕೂಡ ಒಂದು ಸಾಮ್ಯತೆ ಕಾಣಿಸ್ಬೇಕು. ಯಾಕೆ ಒಂದು ಒನ್ ಹ್ಯಾಂಡ್ ನಿಮ್ಮ ಇದ್ದಿದ್ದು ಇದು ಏರ್ಲೈನ್ ಕಂಪನಿನ ನೀವು ಮಾರ್ತಾ ಇದ್ದೀರಾ, ಆನ್ ದ ಅದರ್ ಹ್ಯಾಂಡ್ ಯು ಆರ್ ಎಕ್ಸ್ಟೆಂಡಿಂಗ್ ಹೆಲ್ಪ್ ಟು ಸ್ಪೈಸ್ ಜೆಟ್. ಇದರಲ್ಲಿ ಯಾವ ಅರ್ಥ ಇದೆ? ಇದರ್ ಯು ಎಕ್ಸಿಟ್ ದ ಎಂಟೈರ್ ಸೆಗ್ಮೆಂಟ್ ಆರ್ ಯು ಹೆಲ್ಪ್ ದ ಎಂಟೈರ್ ಸೆಗ್ಮೆಂಟ್. ಇದರ ಯಾವುದೋ ಒಂದು ಕೆಲಸ ಮಾಡಬೇಕು ಹೊರತು ಎರಡೂ ಒಂದಕ್ಕೊಂದು ಕಂಪ್ಲೀಟ್ಲಿ ತದ್ವಿರುದ್ಧವಾದನ್ನ ಇವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ಸುಮಾರು 2-3 ವರ್ಷದಿಂದ ಇವಾಗ ನೀವು ಸುಮಾರು 100 ಕಂಪನಿಗಳನ್ನ ಇವಾಗ ಮಾರಾಟಕ್ಕೆ ಇಟ್ಟಿದ್ದಾರೆ. ಇದುವರೆಗೂ ಕೂಡ ನೀವು ಯಾವಾಗಲೂ ಕೂಡ ನೋಡ್ತೀರಿ, ಹಳೆ ವಾಜಪೇಯಿ ಸರ್ಕಾರ ಇದ್ದಾಗಲೂ ಕೂಡ ಹೋಟೆಲ್ ಅಶೋಕ್ನ ಮಾರಾಟಕ್ಕೆ ಇಟ್ಟಿದ್ರು. ಇವಾಗ ಮತ್ತೆ ಅದನ್ನ ಹೋಟೆಲ್ ಅಶೋಕ್ನ ಮಾರಾಟಕ್ಕೆ ಇಡಬೇಕು ಅಂತ ಹೊರಟಿದ್ದಾರೆ. ಹೋಟೆಲ್ ಅಶೋಕ ಬಂದಿರುವಂಥದ್ದೇ ಯಾವ ಜಾಗದಲ್ಲಿ ಅಂತ ಹೇಳಿದ್ರೆ, ಜಮೀನು ಕೊಟ್ಟಿರುವಂಥದ್ದು ಡಾಕ್ಟರ್ ಕರಣ್ ಸಿಂಗ್ ಅವ್ರು ಕೊಟ್ಟಿರುವಂಥ ಜಮೀನು. ಆ ಡಾಕ್ಟರ್ ಕರಣ್ ಸಿಂಗ್ ಅವರು ಆಗಿನ ಸರ್ಕಾರಕ್ಕೆ ಜಮೀನು ಕೊಟ್ಟಿದ್ದನ್ನ ಆಗಿನ ಪ್ರಧಾನಮಂತ್ರಿಗಳು ಪಂಡಿತ್ ಜವಾಹರ್ಲಾಲ್ ನೆಹರು ಇದನ್ನ ಒಂದು ದೊಡ್ಡ ಹೋಟೆಲ್ ನಿರ್ಮಾಣ ಮಾಡಿ, ಹೋಟೆಲ್ ಇವಾಗ ಫಾರಿನರ್ಸ್ ಬರ್ತಾರೆ, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ, ಹೂಡಿಕೆಗೋಸ್ಕರ ಬರ್ತಾರೆ. ಆ ಕಂಪನಿನ ಇವತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ. ಸೊ ಒಂದಷ್ಟು ಸ್ಟಾರ್ಟ್ಅಪ್ಗಳಿಗೆ ಈಗಲೂ ಸಹಾಯ ಮಾಡ್ತೀವಿ ಅಂತಿದ್ದಾರೆ, ಅವ್ರಿಗೆ ತೆರಿಗೆ ಇಲ್ಲ ಈಗಲೂ ಕೂಡ. ಅಲ್ಲ, ನಾನೇನ್ ಕೇಳ್ತಿರೋದು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಬಿಜೆಪಿ ಬಂದಾಗ್ಲೇ ಯಾಕೆ ಈ ಮಾರಾಟಕ್ಕೆ ಇಳಿತಾರೆ ಹೊರತು ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮ GDP ಕೂಡ ಹೈ ಇರುತ್ತೆ, ಯಾವ ಮಾರಾಟಕ್ಕೂ ಇಳಿಯಲ್ಲ. ಸೊ ಸಮ್ ಬೇಸಿಕ್ ಪ್ರಾಬ್ಲಮ್ ಇದ್ದಂಗಿದೆ. ಬಿಜೆಪಿಯ ಪಾಲಿಸೀಸ್ ಏನಿದೆ ಬೇಸಿಕ್ ಪ್ರಾಬ್ಲಮ್ ಇದ್ದಾಗಿದೆ. ಯಾಕೆಂತ ಹೇಳಿದ್ರೆ, ಹಳೆ ನೀವು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ವಾಜಪೇಯಿ ಅವರ ಸರ್ಕಾರದಲ್ಲೇ, ಈಗಲೂ ಕೂಡ ಸುಮಾರು 100 ಕಂಪನಿಗಳನ್ನ ಮಾರಾಟಕ್ಕೆ ಇಟ್ಟಿರುವಂತದ್ದು ಈ ಸರ್ಕಾರನೇ. ಸೊ ಈ ದೊಡ್ಡ ಅಮೌಂಟ್ ಬರ್ತಾ ಇರುವಂತದ್ದು ಅದು ನೀವು ಇವಾಗ ಹಾಗಿದ್ರೆ, ಇವಾಗ ನಮ್ಮ ಲೋಹಿತ್ ಅವ್ರು ಹೇಳಿದಾಗೆ ಈ ಒಂದು ದೊಡ್ಡ ಅಮೌಂಟ್ ಬರ್ತಿರುವಂತದ್ದು ಅಟ್ ಲೀಸ್ಟ್ ಇದನ್ನ ವೈ ಡೋಂಟ್ ಯು ಗಿವ್ ಟು ದ ಮೋಸ್ಟ್ ಶೇಕನ್ ಅಪ್ ಸೆಕ್ಟರ್. ಅಂದ್ರೆ ಇವಾಗ ಉದ್ಯೋಗ ಇಲ್ಲ, ತುಂಬಾ ಜನರ ಹತ್ರ ಉದ್ಯೋಗ ಇಲ್ಲ, ಅಥವಾ ಎಜುಕೇಶನ್ ತುಂಬಾ ಜನಕ್ಕೆ ತೊಂದರೆಗೋಗ್ತಾ ಇದೆ. ಇವಾಗ ನೀವು ಪ್ರತಿಯೊಂದು ಸ್ಕೂಲ್ ಹೋದ್ರೂ ಕೂಡ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ನೀವು ಫ್ಯಾಮಿಲೀಸ್ಗೆ ಹೋದ್ರೆ ಅಲ್ಲಿಗೆ ಯಾವ ಆದಾಯ ಕೂಡ ಇಲ್ಲ, ಅದಕ್ಕೋಸ್ಕರ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ. 3ನೇದು ಆರೋಗ್ಯ. ಈ ವಿಚಾರದಲ್ಲಿ ಕೂಡ ತುಂಬಾ ಜನಕ್ಕೆ ತೊಂದರೆ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ, ಚಿಕ್ಕ ಪುಟ್ಟ ಇಶ್ಯೂ ಇವಾಗ ಆಸ್ಪತ್ರೆಗೆ ಹೋಗ್ಲೇಬೇಕಾಗುತ್ತೆ. ಇದನ್ನ ಹೌ ಡು ಯು ಬೇರ್ ದ ಎಕ್ಸ್ಪೆನ್ಸ್? ಅಟ್ ಲೀಸ್ಟ್ ಈ ದೊಡ್ಡ ಒಂದು ಅಮೌಂಟ್ ಬರ್ತಿರೋದನ್ನ ಅಟ್ ಲೀಸ್ಟ್ ಇವ್ರಿಗಾದ್ರೂ ಇಟ್ಟಿದ್ರೆ ಅದು ಸ್ವಲ್ಪ ಅರ್ಥ ಆಗ್ತಾ ಇತ್ತು. ಬಟ್ ಹಾಗಾಗ್ತಾ ಇಲ್ಲ. ಇವಾಗ ನೀವು ಕಾರ್ಪೊರೇಟ್ ಟ್ಯಾಕ್ಸ್ ವೇವರ್
ಅದು ಜಾಸ್ತಿನೇ ಆಗ್ತಾ ಇದೆ. ಇವಾಗ ನಾನು ಹೇಳಿದಾಗೆ ಸ್ಪೈಸ್ ಜೆಟ್ನಂತ ಒಂದು ಕಂಪನಿಗೆ ನೀವು ಇಷ್ಟೊಂದು ಲಕ್ಷ ಕೋಟಿ ರೂಪಾಯಿ ನೀವು ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು. ಸೊ ಇದರಲ್ಲಿ ಹಣ ಇದ್ದವ್ರಿಗೆ ಹೆಚ್ಚಾಗಿ ಸಹಾಯ ಆಗ್ತಿದೆ ಹೊರತು ಹಣ ಇಲ್ದಿರೋರ್ಗೆ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ. ಎಸ್ ಸರ್, ಬಟ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ನಾನು ಕಾಯ್ತಿದ್ದೀನಿ. ವಿಶ್ವನಾಥ್ ಭಟ್ ಅಫ್ಕೋರ್ಸ್ ಮಾತಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಸರ್. ನಿಮ್ಗೆ ವಾಪಸ್ ಬರ್ತೀನಿ. ನಾನು ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ. ನಮ್ಮ ಲೆಕ್ಕ ಬಡ್ಜೆಟ್ 2022 1 ಗಂಟೆ 33 ನಿಮಿಷ ನಿರ್ಮಲಾ ಸೀತಾರಾಮನ್ ಮಾನ್ಯ ಹಣಕಾಸು ಸಚಿವರು, ವಿತ್ತ ಸಚಿವರು ಬಜೆಟನ್ನು ಮಂಡನೆ ಮಾಡಿದ್ರು. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಮ್ಮ ಜೊತೆನೆ ಲೈವ್ ಜಾಯ್ನ್ ಆಗಿರೋರು ಕಾಂಗ್ರೆಸ್ನ ವಕ್ತಾರನ ಶ್ರೀ ಬ್ರಿಜೇಶ್ ಕಾಳಪ್ಪನವರು, ಬಿಜೆಪಿ ವಕ್ತಾರರು ಶ್ರೀ ವಿಶ್ವನಾಥ್ ಭಟ್ ಅವರು, ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀ ಲೋಹಿತ್ ಅವರು. ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರಿಗೂ ಕೂಡ. ಸರ್ ವಿಶ್ವನಾಥ್ ಭಟ್ ಸರ್, ಪ್ಲೀಸ್ ಗೋ ಹೆಡ್. ಸರ್ ನಾನು ಉತ್ತರ ಹೇಳ್ತೀನಿ. ನಂಗೆ ಅವ್ರು ಹೇಳಿರೋ ಅಪವಾದಗಳಿಗೆ ಉತ್ತರ ಹೇಳಕ್ ನಂಗೆ ನೀವು ಟೈಮ್ ಕೊಡಬೇಕು ಅಷ್ಟೇ. ಎಷ್ಟು ತರ ಕಟ್ ಮಾಡಬೇಡಿ. ಬೇಕು ಸರ್? ಇಲ್ಲ, ನಂಗೆ ಜಾಸ್ತಿ ಬೇಡ. ನನ್ಗೆ ಇದಕ್ಕೆ ಯಾಕಂದ್ರೆ ಅಲಿಗೇಷನ್ಸ್ ಆರ್ ಸೀರಿಯಸ್. ಒಂದ್ ಹೇಳ್ತೀನಿ, ಬಜೆಟ್ ಅಂತ ಹೇಳಿದ್ರೆ ಲಿಮಿಟೆಡ್ ಇರುವಂತಹ ಟ್ಯಾಕ್ಸ್ ರಿಸೋರ್ಸಸ್ ಮೇಲೆ ನಿರಂತರವಾಗಿ ಏರ್ತಾ, ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ನಿರಂತರವಾಗಿ ಏರ್ತಾ ಇರುವಂತಹ ವೆಚ್ಚವನ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಟೈಟ್ ರೋಪ್ ವಾಕಿಂಗ್ ಪರಿಸ್ಥಿತಿ ನೋಡಿ. ಲೆಟ್ ಮಿ ಟೆಲ್ ಯು, 43% ತೆರಿಗೆ ಸಂಗ್ರಹಣೆ ಹಣ ಬಡ್ಡಿಗೆ ಹೋಗ್ತಾ ಇದೆ. 2014ರಲ್ಲಿ ಅದು ಇನ್ಫ್ಯಾಕ್ಟ್ 46% ಇತ್ತು. ಹೋದ ನಂತರದಲ್ಲಿ ಬರೀ ಬಡ್ಡಿಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್ಸ್ ಎಷ್ಟಿರುತ್ತೆ? ಇಷ್ಟರ ಮಧ್ಯ ಪ್ರೈಮರಿ ಥಿಂಗ್ ಬೇಕಾಗಿರೋದು ಏನು ಗೊತ್ತಾ ಸರ್? ಹೂಡಿಕೆ. ನಮ್ಮ ಪ್ರಶ್ನೆ ಅಲ್ಲ 85 ಕೋಟಿಗೆ ನಿಮ್ಮ ವಯಸ್ಸಿನ ಯುವ ಪೀಳಿಗೆಯ ಭವಿಷ್ಯದ ಪ್ರಶ್ನೆ. ಸರ್ಕಾರ ಅದಕ್ಕೋಸ್ಕರ ಪ್ರಯಾರಿಟಿ ಲಿಮಿಟೆಡ್ ರಿಸೋರ್ಸಸ್ ಇರೋತ್ತಿಗೆ ಆದ್ಯತೆ ಯಾವುದು ಅಂತ ಕೊಟ್ಟಿದ್ದಾರೆ. ಈ ದೃಷ್ಟಿನಲ್ಲಿ ಅಲೋಕೇಟ್ ಮಾಡಿರುವಂತಹದ್ದು. GST ಬಗ್ಗೆ ಹೇಳ್ತಾರೆ. GST ಬಗ್ಗೆ ತೀರ್ಮಾನ ತಗೊಳ್ಳೋದಲ್ಲಿ ಮೋದಿ ಸರ್ಕಾರ ಅಲ್ಲ ಸರ್, GST ಕೌನ್ಸಿಲ್ ಇದೆ. ಅಲ್ಲಿ 2/3 ವೋಟರ್ಸ್ ಯಾರು ಅಂತ ಹೇಳಿದ್ರೆ ಸ್ಟೇಟ್ ಗೌರ್ನಮೆಂಟ್ಸ್. ಅಲ್ಲೂ ಡಿಸಿಷನ್ ತಗೊಳ್ಬೇಕಾದ್ರೆ 75% ವೋಟ್ ಬರಬೇಕು, 2/3 ಅಲ್ಲ. ಆದ್ರಿಂದ ಅದನ್ನ ಮೋದಿ ಸರ್ಕಾರದ ಮೇಲೆ ಗೂಬೆ ಕುರಿಸೋದು ನಂಗೆ ಯಾಕೋ ಸರಿ ಅಂತ ಅನ್ಸೋದಿಲ್ಲ. ನಂತರದಲ್ಲಿ ಏರ್ ಪ್ರೈವೇಟೈಸೇಷನ್ ಬಗ್ಗೆ ಮಾತಾಡ್ತಿದ್ದಾರೆ, ಏರ್ಲೈನ್ಸ್ ಬಗ್ಗೆ. ಒಂದು ಡೇಟಾ ಹೇಳ್ತೀನಿ ಕೇಳಿ ಸರ್. 2004ರಲ್ಲಿ ವಾಜಪೇಯಿ ಸರ್ಕಾರ ಅಧಿಕಾರ ಹಸ್ತಾಂತರ ಮಾಡೋ ಹೊತ್ತಿಗೆ 100 ಕೋಟಿ ರೂಪಾಯಿ ಲಾಭ ಇತ್ತು ಸರ್ ಏರ್ ಇಂಡಿಯಾಕ್ಕೆ. 100 ಕೋಟಿ. 2014ರಲ್ಲಿ ಅಧಿಕಾರ ಹಸ್ತಾಂತರ ಮಾಡೋ ಹೊತ್ತಿಗೆ 70,000 ಕೋಟಿ ರೂಪಾಯಿ ನಷ್ಟ. ನಾನು ಕೇಳ್ತಿರೋ ಪ್ರಶ್ನೆ ಇಷ್ಟೇ, 70,000 ಕೋಟಿಗೆ ನಿಮ್ಗೆ 8% ಅಂದ್ರೆ ವರ್ಷಕ್ಕೆ 4,500 ಕೋಟಿ ತೆರಿಗೆದಾರರು ಕೊಡುವಂತಹ ಹಣವನ್ನ ಈ ಒಂದು ಪ್ಲೇನಲ್ಲಿ ಹೋಗಿ ಏರ್ ಇಂಡಿಯಾದ ನಷ್ಟಗಳನ್ನು ತುಂಬಿಸ್ಲಿಕ್ಕೆ ಉಪಯೋಗಿಸ್ಬೇಕಾ? ನೀವು ಒಂದು ಇಂಪಾರ್ಷಿಯಲ್ ಆಗಿ ಯೋಚನೆ ಮಾಡಿ ಸರ್. ಬಿಜೆಪಿ ಹೇಳ್ತಿದ್ದಾರೆ ಅಂತ ಒಂದು ಬಯಾಸ್ ಬೇಡ ನಿಮಗೆ. ನಿಮಗೆ HPCL, BPCL, ONGC, ಗ್ಯಾಸ್ ಇಂಡಿಯಾ ಈ ರೀತಿ ಮನೋಪಲಿ ಇರುವಂತಹ ಒಂದು 10-15 ಸಂಸ್ಥೆಗಳನ್ನು ಬಿಟ್ಟರೆ 100 ಸಂಸ್ಥೆಗಳು. ಯಾಕೆ ಇಂಟರ್ವ್ಯೂನ್ ಮಾಡ್ತಾ ಇದ್ದೀನಿ ಅಂದ್ರೆ ವಿಶ್ವನಾಥ್ ಭಟ್ ಸರ್, ರಾಜಕಾರಣ ಒಂದ್ ಕಡೆ, ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಜನರಿಗೆ ಇದೇನೋ ಬೇಕಪ್ಪ, ಜನರಿಗೆ ಒಳ್ಳೇದು ಮಾಡಬೇಕು, ಅವರ ಜೀವನದ ಮಟ್ಟವನ್ನು ಒಂದಷ್ಟು ಸುಧಾರಿಸೋ ಹಾಗೆ ಈಗ ಒಂದ್ ಹೇಳ್ತೀನಿ, ಕೆಲಸ ಉದ್ಯೋಗ ಸೃಷ್ಟಿ ಮಾಡ್ತಿದ್ರೆ ವೆನಿಜುಲಾ ಆಗಿದ್ ಲೆಕ್ಕ ಆಗತ್ತೆ. ವೆನಿಜುಲಾ ನೀವು ಸಬ್ಸಿಡಿ ಬಗ್ಗೆ ಹೇಳ್ತೀರಾ, ಜನಗಳಿಗೆ ಸಬ್ಸಿಡಿ ಕೊಡ್ಬೇಕಾ ಅಥವಾ ಗಾಳ ಕೊಟ್ಟು ಮೀನ್ ಹಿಡಿಯೋ ಒಂದು ವ್ಯವಸ್ಥೆ ಹೇಳ್ಕೊಡ್ಬೇಕಾ? ತಾವೇ ಯೋಚನೆ ಮಾಡಿ. ವಾಟ್ ಶುಡ್ ಬಿ ಡನ್? ಇವತ್ತಿನ ಪರಿಸ್ಥಿತಿ ಆ ರೀತಿ ಇದೆ. ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಿದೆ, ಹೌದು. 42% ರಾಜ್ಯಗಳಿಗೆ ಹೋಗುತ್ತೆ ಅಲ್ವಾ? ಎಲ್ಲ ರಾಜ್ಯಗಳಿಗೂ ಹೋಗುತ್ತೆ. ರಾಜ್ಯಗಳಿಗೆ ಗ್ರೋತಿಗೋಸ್ಕರ ಮ್ಯಾಸಿವ್ ಬೆನಿಫಿಟ್ಸ್ ಅನ್ನ ಕೊಟ್ಟಿದ್ದಾರೆ. ಖಾಸಗೀಕರಣದ ಬಗ್ಗೆ ಹೇಳ್ತಾರೆ. ಖಾಸಗೀಕರಣ ಮಾಡಿದ್ರಿಂದ ಈ ಮಟ್ಟದಲ್ಲಿ, ಇನ್ಫ್ಯಾಕ್ಟ್ ಖಾಸಗೀಕರಣದ ರೂವಾರಿ ಯಾರು ಅಂತ ಹೇಳಿದ್ರೆ PV ನರಸಿಂಹರಾವ್ ಅವರು. ಅದು ನಾವಲ್ಲ, ಬಟ್ ಸ್ಟಿಲ್ ಹೇಳ ವಂಡರ್ಫುಲ್ ಜಾಬ್ಸ್. ಕ್ಲಿಯರ್ಲಿ ಹೇಳ್ತೀನಿ, ಸರ್ಕಾರ ಟ್ಯಾಕ್ಸ್ ರ್ಯಾಷನಲೈಸೇಷನ್ ಸಾಕಷ್ಟು ಮಾಡಿದೆ. ಅದು ಕೋಆಪರೇಟಿವ್ ಸೆಕ್ಟಾರಿಗಿರ್ಬೋದು, ಸ್ಟಾರ್ಟ್ಅಪ್ಗಳಿಂದ ಉದ್ಯೋಗ ಕ್ರಿಯೇಟ್ ಮಾಡೋದು ಸ್ಟಾರ್ಟ್ಅಪ್ಗಳು ಸರ್. ನಂತರದಲ್ಲಿ ಪ್ರಶ್ನೆ ಏನಂದ್ರೆ ವಿಶ್ವನಾಥ್ ಭಟ್ ಸರ್ ಒಂದು ನಿಮಿಷ ಸರ್, ಸ್ಟಾರ್ಟ್ಅಪ್ಗಳಿಗೆ ರಿಯಾಯಿತಿ ಅಂತ ಹೇಳಿದ್ರೆ ಇನ್ನೂ 1 ವರ್ಷ ಅವ್ರು ಎಕ್ಸಾಮ್ಷನ್ ಕೊಟ್ಟಿದ್ದಾರೆ ಅಂತ ನಾವು ನಮ್ಮ ಬ್ರೇಕ್ ಅವಧಿಯಲ್ಲೂ ಕೂಡ ಅದೊಂದು ಚರ್ಚೆ ನಡೀತಾ ಇತ್ತು ಇಲ್ಲೂ ಕೂಡ ಸ್ಟುಡಿಯೋದಲ್ಲಿ. ಒಂದು ಪಾಯಿಂಟ್ ಏನಪ್ಪ ಅಂದರೆ, ಈಗ ಯಾವುದೋ ಒಂದು ಕಂಪನಿ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಗ್ರೇಟ್, ಇಟ್ಕೊಳ್ಳೋಣ. ಆದರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವಂಥ ಉದ್ಯೋಗಸ್ಥರು ಯಾರಿದ್ದಾರೆ ಅವರಿಗೆ
ಒಂದು ಮಿನಿಮಮ್ ವೇಜಸ್ ಬರ್ಬೇಕು ಅವ್ರಿಗೆ ಅನ್ನುವ ಆಲೋಚನೆ ಮಾಡದೆ ಅವ್ರನ್ನ ಕ್ಲಾಸ್ಗೆ ತಗೊಂಡ್ಬರಲ್ಲ. ಅವ್ರು ಯಾವತ್ತೋ ಬರ್ತಾರೆ, ಫೈರ್ ಮಾಡಿದ್ರೆ ಆಚೆ ಹೊಟ್ಟೋಗ್ಬಿಡ್ತಾರೆ. ಅವ್ರು ಬದುಕೋ ತಂತ್ರ ಆಗೋಗುತ್ತೆ. ಕನ್ಸರ್ನ್ ಇರೋದಲ್ಲಿ, ಪಾಯಿಂಟ್ ಇರೋದಲ್ಲಿ ಅದನ್ನ ನೋಟ್ ಡೌನ್ ಮಾಡ್ತಿದೀವಿ ನಾವು, ಅದನ್ನ ಪಾಯಿಂಟ್ ಔಟ್ ಮಾಡ್ತಿದೀವಿ ನಾವು. It is a good question that has to be For taken example, up. for example, Sir, it is a very good question. For example, It has to be taken up, sir. ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಕೆಲಸ ಮಾಡುವಂತ ಹುಡುಗರು, ಅದು ಸ್ಟಾರ್ಟ್ಅಪ್ ಕಂಪನಿ, ಇವ್ರಾಯ್ತು ಕೊಟ್ಟಿದ್ದಾರೆ, ಎಕ್ಸಾಮಿಷನ್ ಆಯ್ತು, ಆದ್ರೆ ಹುಡುಗರ ಭವಿಷ್ಯ, ಆ ಹುಡುಗರ ಕೆಲಸದ ತೆಗೆದಾಕ್ಬಿಟ್ರೆ ಇನ್ನೇನು ಇಲ್ವಾ? ಅವ್ರಿಗೆ It has ಇಷ್ಟೇ to be ಸಂಬಳ attended, ಕೊಡಬೇಕು ಅಂತ sir. ಇಲ್ವಾ? ಇಲ್ಲ, ಐ ಆಮ್ ವಿತ್ ಯು. ನಾನು ಈ ಮಾತನ್ನ ಒಪ್ಕೋತೀನಿ. ಇದನ್ನ ತಗೊಳ್ಬೇಕು ಸರ್. ಇದು ಪ್ರಾಮಾಣಿಕವಾಗಿರುವಂತಹ ಪ್ರಶ್ನೆ. ದಯವಿಟ್ಟು ಇದನ್ನ ನಾವು ತಗೊಳ್ಬೇಕು. ಐ ಅಗ್ರಿ ವಿತ್ ದಿಸ್. ಗುಡ್. ಎನಿಥಿಂಗ್ ಪ್ಲೀಸ್. ಒಂದ್ 2 ನಿಮಿಷ ನಂಗೆ ಸಮಯ ಕೊಡಿ ಒಂದ್ ಸೆಕೆಂಡ್, ಐ ವಿಲ್ ಕಮ್ ಬ್ಯಾಕ್ ಟು ಯು ಸರ್. ವಿಶ್ವನಾಥ್ ಭಟ್, ಒಂದ್ ನಿಮಿಷ ಬರ್ತೀನಿ ಸರ್. ನನಗೆ ಒಂದೇ ನಿಮಿಷ, ನಾನು ನಿಮ್ಮ ಟೈಮೇ ಕೇಳೋದಿಲ್ಲ. ಮುಗಿಸಿ ನಾ ಹೊರಟು ಹೇಳಿ. ಇಲ್ಲ, ಇರಬೇಕು ಸರ್. ನೀವು ಬಿಜೆಪಿ ಅವರು ಇರಲೇಬೇಕು ನಮ್ಮ ಜೊತೆ. ಪ್ಲೀಸ್ ಗೋ. ಒಂದ್ ನಿಮಿಷ ಕೇಳಿ. ಇವರು ಶ್ರೀಮಂತರಾದ್ರು ಅಂತ ಇವ್ರು ಹೇಳ್ತಿದಾರಲ್ಲ. 2014ರಲ್ಲಿ ಕ್ರೆಡಿಟ್ ಸುಯೇಸ್ ತಮ್ಮ ಹತ್ರ ಇದೆ, ತೆಗೆದು ನೋಡಿ. ಗ್ಲೋಬಲ್ ವೆಲ್ತ್ ರಿಪೋರ್ಟ್. 1% ಇಂಡಿಯನ್ಸ್ ಕೈನಲ್ಲಿ ಈ ದೇಶದ 57% ಸಂಪತ್ತಿತ್ತು. ಯಾರ ಕೈನಲ್ಲಿ ಹೇಳಿ? ಭಾರತದ 1% ಶ್ರೀಮಂತರ ಕೈನಲ್ಲಿ. UPA ಸರ್ಕಾರ ಅಧಿಕಾರ ಹಸ್ತಾಂತರ ಮಾಡುವಾಗ 10% ಜನರ ಕೈನಲ್ಲಿ ಈ ದೇಶದ 90% ಸಂಪತ್ತಿತ್ತು. ಅಂದ್ರೆ ನಾವೆಲ್ಲ ಇದೀವಲ್ಲ, 130 ಕೋಟಿ 125 ಕೋಟಿ ಭಾರತೀಯರು. ನಮ್ಮ ಕೈನಲ್ಲಿ ದೇಶದ ಸಂಪತ್ತು 10% ಇರಲಿಲ್ಲ ಸರ್. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ರಿಪೋರ್ಟ್ ತೆಗೆದು ನೋಡಿ. ಅದು ಹೇಳುತ್ತೆ 62% ಗ್ರಾಮೀಣ ಭಾರತದ ಕುಟುಂಬಗಳಿಗೆ ಶೌಚಾಲಯ ಇಲ್ಲ. ಅಂದ್ರೆ ಸ್ವಾತಂತ್ರ್ಯ ಬಂದು 67 ವರ್ಷದಲ್ಲಿ ಏನಾಯ್ತು ಸರ್? ಇವರು ಬಡವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಅಂತ್ಯೋದಯದ ಹೆಸರಲ್ಲಿ ಈ ಎಲ್ಲ ಅಸಮಾನತೆಯನ್ನ ತೊಡೆದು ಹಾಕುವಂತ ಇದು ಮಾಡ್ತಾ ಇದೆ. ರಾಜೀವ್ ಗಾಂಧಿ ಅವರೇ ಹೇಳಿದ್ರು, ನಾವು ಕೊಡೋ ದುಡ್ಡಲ್ಲಿ 15 ಪೈಸೆ ಮಾತ್ರ ಬಡವರಿಗೆ ಹೋಗುತ್ತೆ ಅಂತ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಅಂತ ತೆಗೆದುಕೊಂಡು ಬಂದು ಅದು ಜನಸಾಮಾನ್ಯರಿಗೆ ರೀಚ್ ಮಾಡುವಂತ ಕೆಲಸ ಮಾಡಿರುವಂತಹದ್ದು ನರೇಂದ್ರ ಮೋದಿ ಸರ್ಕಾರ. ಈ ಸೋರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. 4 ಕೋಟಿ ಗ್ಯಾಸ್ ಕನೆಕ್ಷನ್ಸ್ ಬೋಗಸ್ ಆಗಿತ್ತು ಸರ್. ಜಾಮ್ಟಿನಿಟಿ ತಗೊಂಡು ಬಂದು ಅದೆಲ್ಲವುದನ್ನ ಕಿತ್ತಾಕಿದ್ದಾರೆ. ಇದು ಒಂಥರ ಒಂದು ರೀತಿ ಈ ಬೇಸ್ಲೆಸ್ ಅಲಿಗೇಷನ್ಸ್. ನಾನು ಇಷ್ಟನ್ನು ಹೇಳ್ತೀನಿ ಸರ್. ಇದು ಗ್ರೋತ್ ಓರಿಯೆಂಟೆಡ್ ಬಜೆಟ್. ಯೋಚನೆ ಮಾಡಿ, ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಯಾವ ಕ್ರಾಂತಿ ಬರುತ್ತೆ ಅಂತ ಹೇಳಿದ್ರೆ 27,000 ಕೋಟಿ ಮೊಬೈಲ್ ಉತ್ಪಾದನೆ ಮಾಡ್ತಿದ್ದಂತಹ ಭಾರತ ಈ ವರ್ಷ 2,75,000 ಕೋಟಿ ಅಂದರೆ 10 ಟೈಮ್ಸ್ ಸರ್. 10 ಟೈಮ್ಸ್ ಯೋಚನೆ ಮಾಡಿ. $8 ಬಿಲಿಯನ್ ಮೊಬೈಲನ್ನ ಇಂಪೋರ್ಟ್ ಮಾಡ್ಕೊಡ್ತಿದ್ರಿ ನಮ್ಮ ದೇಶ. ಇದು ಯಾವಾಗ? 2014 7 ವರ್ಷದಿಂದ ಈ ವರ್ಷ $15 ಬಿಲಿಯನ್ ಮೊಬೈಲ್ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಸರ್. ಇದರಲ್ಲಿ 20% ಟ್ಯಾಕ್ಸ್ ಬಂದರು ಯಾರಿಗೆ ಹೋಗುತ್ತೆ ಸರ್? ದುರ್ಬಲ ವರ್ಗದವರ ಏಳಿಗೆಗೋಸ್ಕರ ತಾನೆ. ಬಡವರಿಗೆ ವೆನಿಜುಲಾ ತರಹ ನಾವು ನೋಟ್ ಪ್ರಿಂಟ್ ಮಾಡಿ ಕೊಟ್ಟರೆ ವೆನಿಜುಲಾಗ ಪರಿಸ್ಥಿತಿನೇ ನಮ್ಮ ದೇಶಕ್ಕಾಗುತ್ತೆ. ಈ ವಿಚಾರವನ್ನ ತಾವೆಲ್ಲ ಪ್ರಜ್ಞಾವಂತರು ಇದ್ದೀರಾ, ನಿಮ್ಗೆ ಇಷ್ಟ ಹೇಳಿದ್ರೆ ಸಾಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಬ್ರಿಜೇಶ್ ಕಳಪ ಸರ್, ಪ್ಲೀಸ್ ಗೋ ಅಹೆಡ್. ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಒಂದು ನಿಮಿಷ ಇರಿ ಸರ್, ನಿಮ್ಗೆ ಕಳಿಸ್ಕೊಡ್ತೀವಿ. ಒಂದು ನಿಮಿಷ ಇರಿ ಸರ್ ಪ್ಲೀಸ್. ಬ್ರಿಜೇಶ್ ಕಳಪ ಸರ್. ನೋಡಿ ಹರೀಶ್ ಅವರೇ, ಇವಾಗ ನಮ್ಮ ಭಟ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಒಂದು ಅಂತ ಹೇಳಿದ್ರೆ ಅವ್ರು ಏನ್ ಹೇಳಿದ್ರು, ಇಲ್ಲ ಇಷ್ಟೊಂದು ಲಾಸಸ್ ಎಕ್ರೂ ಆಗೋಗ್ಬಿಟ್ಟಿತ್ತು ಇಂಡಿಯಾ, ಏರ್ ಇಂಡಿಯಾಗೆ, ಆ ಕಾರಣದಿಂದ ಇದನ್ನ ಸೇಲ್ ಮಾಡೋದಕ್ಕೆ ಅವಶ್ಯಕತೆ ಬಂತು ಅಂತ. ಹಾಗಾದ್ರೆ ಒಂದ್ ಕಡೆ ನೀವು ಏರ್ ಇಂಡಿಯಾ ಸೇಲ್ ಮಾಡ್ತಾ ಇದ್ದೀರಿ, ಆಯ್ತಾ? ದಟ್ ಇಸ್ ಅ ಗವರ್ಮೆಂಟ್ ಓನ್ ಕಂಪನಿ ವಿಚ್ ಇಸ್ ಅನ್ ಏರ್ಲೈನ್ ಕಂಪನಿ. ಬಟ್ ಅದೇ ಸೆಕ್ಟರ್ ನೀವು ದುಡ್ಡು, ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ ಯಾಕೆ ಹಾಕ್ತಿದ್ದೀರಿ ಸ್ಪೈಸ್ ಜೆಟ್ ಅಲ್ಲಿ? ಆ ಪ್ರಶ್ನೆಗೆ ಇವ್ರಿಗಿನ್ನೂ ಉತ್ತರ ಕೊಡಕ್ ಆಗ್ಲಿಲ್ಲ. ಒಂದು. ಎರಡನೇ ವಿಚಾರ ಅಂತ ಹೇಳಿದ್ರೆ, ಇವಾಗ ಏರ್ ಇಂಡಿಯಾ ನೀವು ಹೇಳಿ ಕೇಳಿ ಅದು ಹಾಗಿದ್ರೆ ಲಾಸ್ ಮೇಕಿಂಗ್ ಕಂಪನಿ ಅಂತ ನೀವು ತೀರ್ಮಾನ ಮಾಡಿದ್ರು ಕೂಡ, ಸೊ ಈ ಎಲ್ಲ ಮಾರಾಟಗಳು ಯಾಕೆ ಬಿಜೆಪಿಯ ಒಂದು ಕಾಲಾವಧಿಯಲ್ಲೇ ಆಗುತ್ತೆ? ಪ್ರತಿಯೊಂದು ವಿಚಾರದಲ್ಲಿ. ಇವಾಗ ಬ್ಯಾಲ್ಕೋ ತಗೊಳ್ಳಿ, ಅದು ವಾಜಪೇಯಿ ಅವರ ಸಂದರ್ಭದಲ್ಲಿ. ಇವಾಗ ಪ್ರತಿಯೊಂದು ಡಿಸ್ಇನ್ವೆಸ್ಟ್ಮೆಂಟ್ ಆಗ್ತಿರುವಂಥದ್ದು ಮೋದಿ ಸಾಹೇಬ್ರ ಸಂದರ್ಭದಲ್ಲಿ. ಯಾಕೆ ಹೆಚ್ಚು ಡಿಸ್ಇನ್ವೆಸ್ಟ್ಮೆಂಟ್ಸ್? ಈ ದೇಶದ ಹೆಚ್ಚು ಡಿಸ್ಇನ್ವೆಸ್ಟ್ಮೆಂಟ್ಸ್ ಬರೀ ಬಿಜೆಪಿಯ ಕಾಲಾವಧಿಯಲ್ಲಿ ಆಗುತ್ತೆ. 10 ವರ್ಷದಲ್ಲಿ ಯಾವ ಒಂದು ಹೊಸ ಕಂಪನಿ ಕೂಡ ಮಾರಾಟ ಆಗಿಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಟೈಮಲ್ಲಿ. ಆದರೂ ಕೂಡ ಯಾವುದು ಕಂಪನಿ ಮಾರಾಟ ಆಗದೇಲೆ 15 ಕೋಟಿ ಜನರನ್ನ ಕಡು ಬಡತನದಿಂದ ಹೊರಗಡೆ ತೆಗೆದಿರುವಂಥದ್ದು ಸತ್ಯನೋ ಸುಳ್ಳು? ಆದರೂ ಕೂಡ ಇಷ್ಟೆಲ್ಲ ಕಂಪನಿಗಳು ಮಾರಾಟ ಆಗಿ ಕೂಡ 4.6 ಕೋಟಿ ಜನ ಮಿಡಲ್ ಕ್ಲಾಸ್ ವರ್ಗದಿಂದ ಕಡು ಬಡತನಕ್ಕೆ ತಳ್ಳಿರುವಂಥದ್ದು ಮೋದಿ ಸರ್ಕಾರವೇ ಹೌದೋ ಇಲ್ವೋ? ಸೊ ಇದಕ್ಕೆಲ್ಲ ಉತ್ತರ ಯಾರು ಕೊಡ್ಬೇಕಾಗಿರೋದು? ಬಜೆಟ್ ಅಲ್ಲಿ ತಾನೇ ಕೊಡ್ಬೇಕಾಗಿರೋದು. ಅದಕ್ಕೋಸ್ಕರ ಲೋಹಿತ್ ಅವರು ಹೇಳಿದಂಗೆ ನೀವು ಯಾವ ಒಂದು ಫೋಕಸ್ ಇರಬೇಕಾಗಿತ್ತು ಅಂದ್ರೆ, ಫಸ್ಟ್ ಉದ್ಯೋಗ, ಎರಡನೇ ವಿಚಾರ ಈ ಉದ್ಯೋಗ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಆರೋಗ್ಯದ ಅನುಕೂಲ, ಎರಡನೇದು
ಈ ಎಜುಕೇಷನ್ ಅನುಕೂಲ ಎರಡೂ ಮಾಡಿಕೊಡುವಂಥದ್ದು. ಯಾಕೆಂತ ಹೇಳಿದ್ರೆ ಇವಾಗ ಜನ ತುಂಬ ತೊಂದರೆಯಲ್ಲಿದ್ದಾರೆ. ಸರ್ಕಾರ ಎಕ್ಸ್ಟ್ರಾರ್ಡಿನರಿ ಪ್ರಾಫಿಟ್ ಮಾಡ್ಕೊಂಡಿರೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಈ ಪೆಟ್ರೋಲ್ ಬಾಂಡ್ಸ್ ಹೆಸರಲ್ಲಿ ಸರ್ಕಾರ ಎಕ್ಸ್ಟ್ರಾರ್ಡಿನರಿ ಪ್ರಾಫಿಟ್ ಮಾಡ್ಕೊಂಡಿರೋಂಥದ್ದು. ಇದರ ಡೀಸೆಲ್ ದರದಲ್ಲಿ ಅಥವಾ ಪೆಟ್ರೋಲ್ ದರದಲ್ಲಿ ಈ ಸುಮಾರು 1.5 ವರ್ಷದಿಂದ ಸುಮಾರು 42 ರೂಪಾಯಿ ಪರ್ ಲೀಟರ್ ಆಫ್ ಪೆಟ್ರೋಲ್ ಈ ಸರ್ಕಾರ ಕಲೆಕ್ಷನ್ ಮಾಡ್ಕೊಂಡಿರುತ್ತದೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಈ ಟೈಮಲ್ಲಿ ಈ ಯಾವ ವರ್ಗಗಳಿವೆ ಅಟ್ಲೀಸ್ಟ್ ಆ ವರ್ಗಗಳಿಗಾದ್ರೂ ಒಂದು ನೀವು ಸ್ವಲ್ಪ ಏನೋ ಒಂದು ಬೆನಿಫಿಟ್ ಮಾಡಿಕೊಟ್ಟು ಆ ವರ್ಗಗಳಿಗೆ ಒಂದು ಏನೋ ಒಂದು ಶಾಂತಿ ತರುವಂಗೆ. ಇವಾಗ ನೀವು ನಿಮ್ಗೆ ಗೊತ್ತಿದ್ದ ಹಾಗೆ ಟ್ಯಾಕ್ಸಿಗಳಲ್ಲಿ ಅಥವಾ ಇವಾಗ ಸವಿತಾ ಸಮಾಜದವರು, ಬಾರ್ಬರ್ಸ್ ಅಥವಾ ಯಾವ ಒಂದು ಹತ್ತಿರದಿಂದ ನೀವು ಮಾಡುವಂಥದ್ದು ಯಾವುದೇ ಒಂದು ಕೆಲಸ ಆಗಲಿ, ಹೂ ಮಾರುವಂಥವ್ರಾಗಲಿ, ಅವ್ರಿಗೆಲ್ಲ ಏನು ಬೆನಿಫಿಟ್ ಕೊಟ್ಟಿದೆ. ಆ ಕಾರಣದಿಂದ ಇವಾಗ ನೀವೇನು ನೋಡ್ತಿದ್ದೀರಿ, 4.6 ಕೋಟಿ ಜನ ಕಡು ಬಡತನಕ್ಕೆ ತಳ್ಳಿದ್ದಾರೆ ಅಂತ ಹೇಳಿದ್ರೆ ಇದೇ ಕಾರಣದಿಂದ. ಈ ಯಾವ ಒಂದು ವರ್ಗವನ್ನು ಕಾಂಗ್ರೆಸ್ ಪಕ್ಷ ಮೇಲ್ಗಡೆ ತೆಗೆದಿತ್ತು, ಆ ಪಕ್ಷ ಆ ಒಂದು ಸೆಟ್ ಆಫ್ ಪೀಪಲ್ನ ಇವತ್ತು ಮತ್ತೆ ಕಡು ಬಡತನಕ್ಕೆ ತಳ್ಳಿದ್ದಾರೆ. ಅದಾದ್ಮೇಲೆ ಇವಾಗ ನಾನು ಹೇಳಿದೆ ಒಂದು ಸಣ್ಣ ಉದಾಹರಣೆ, ಅದೇನು ಅಂತ ಹೇಳಿದ್ರೆ ಇವಾಗ ಎಕನಾಮಿಕ್ ಸರ್ವೇದಲ್ಲಿ 2 ವೀಲರ್ ಸೇಲ್ಸ್ ಎಷ್ಟಿದೆ ಅದನ್ನ ಗಣನೆಗೆ ತಗೊಳ್ಳೋದಿಲ್ಲ. ಕಾರ್ ಸೇಲ್ಸ್ ಎಷ್ಟಾಗಿದೆ ಅದನ್ನ ಗಣನೆಗೆ ತಗೋತಾರೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಯಾವ ಶ್ರೀಮಂತರಿದ್ದಾರೆ ಅವ್ರ ಮೇಲೆ ಮಾತ್ರ ನಾವು ಫೋಕಸ್ ಮಾಡ್ತೀವಿ, ಬಡವರು ಯಾರಿದ್ದಾರೆ ಅವ್ರ ಮೇಲೆ ನಾವು ನಿಗಾ ಇಡೋದೇ ಇಲ್ಲ ಅಂತ ಹೇಳಿದಂಗೆ ಫೋಕಸ್ ಬರುತ್ತೋ ಇಲ್ವೋ. ಸೊ ಅದಕ್ಕೋಸ್ಕರ ನಾನೇನು ಇವತ್ತು ಈ ಬಡ್ಜೆಟ್ ಟೈಮಲ್ಲಿ ನಾವೇನು ರಾಜಕೀಯ ಮಾಡಬೇಕಾಗಿಲ್ಲ. ನಾವು ರಾಜಕೀಯದ ಸಂದರ್ಭ ಅಲ್ಲ ಇದು. ಬಟ್ ನಾವೇನು ಮಾಡ್ತಿದ್ದೀವಿ ಇವಾಗ, ಈ ದುಡ್ಡನ್ನ ಅಟ್ಲೀಸ್ಟ್ ಯಾವ ಸೆಕ್ಟರ್ಸ್ ನೀವು ಕೊಡಬೇಕಾಗಿದೆ. ಇವಾಗ MSME ಸೆಕ್ಟರ್ ನೀವು ದುಡ್ಡು ಕೊಡಬೇಕಾಗಿದೆ, ಕೊಟ್ಟಿದ್ದಾರೆ. ಅದು ನನ್ನ ಲೆಕ್ಕದಲ್ಲಿ ಇದು ಸಾಲಲ್ಲ ಅಂತ ನನ್ನ ಒಂದು ವಾದ. ಎರಡನೇ ವಿಚಾರ, ಉದ್ಯೋಗ ನೀವು ನಿರ್ಮಾಣ ಮಾಡುವಂಥದ್ದಕ್ಕೆ ಇವಾಗ ಮೋದಿ ಸಾಹೇಬ್ರೆ ತಾನೇ ಹೇಳಿದ್ದು 2 ಕೋಟಿ ಉದ್ಯೋಗಗಳನ್ನು 2014ರಿಂದ ನಾವು ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರೆ ಇವಾಗ 7.5 ವರ್ಷ ಆಯ್ತು. ಎಷ್ಟು ಕೋಟಿ ಉದ್ಯೋಗಗಳನ್ನು ನಿರ್ಮಾಣ ಮಾಡಿದ್ದಾರೆ? 14.5 ಕೋಟಿ ಉದ್ಯೋಗ ನಿರ್ಮಾಣ ಮಾಡಿ 15 ಕೋಟಿ ಉದ್ಯೋಗ ನಿರ್ಮಾಣ ಮಾಡಿದಾರಾ? ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಲೆಕ್ಕ ಇಟ್ಕೊಂಡು ನಾವು ಪ್ರಶ್ನೆಗಳೇನು ಕೇಳ್ತಿದ್ದೀವಿ. ಇವಾಗ ನೀವು ಟಾಯ್ಲೆಟ್ ಮಾಡಿದಿರಿ, ಟಾಯ್ಲೆಟ್ ಮಾಡಿದಕ್ಕೆ ನೀವು ದೂರದಲ್ಲಿ ಟಾಯ್ಲೆಟ್ ಮಾಡೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ಮಾಡಿದ ಪ್ರಯೋಜನ ಏನು? ಎಷ್ಟು ನಿಮ್ಗೆ ಉದಾಹರಣೆಗಳು ಬೇಕಾಗಿವೆ ನಿಮ್ಗೆ? ಟಾಯ್ಲೆಟ್ ಮಾಡಿದೀವಿ ಅಂತ ಹೇಳಿದ್ರೆ ಅಂತ್ಯೋದಯ ಸ್ಕೀಮ್ ಅಲ್ಲಿ ನಾವು ಟಾಯ್ಲೆಟ್ ಮಾಡಿದೀವಿ, ಅದಕ್ಕೆ ಕನೆಕ್ಷನ್ ಇಲ್ಲ, ಮನೆಯಿಂದ ದೂರ ಇರುತ್ತೆ, ಸುಮ್ಮನೆ ಒಂದು ಸ್ಟ್ರಕ್ಚರ್ ಮಾಡೋದಕ್ಕೆ ನೀವು ಬೇಕಾಗಿತ್ತ ನಿಮ್ ಕೆಲಸ? ನೀವು ಟಾರ್ಗೆಟ್ ಅಚೀವ್ಮೆಂಟ್ ಇಸ್ ನಾಟ್ ದ ಇಶ್ಯೂ. ನೀವು ಜನರ ವಿಚಾರದಲ್ಲಿ ಹೇಗೆ ನೀವು ಸ್ಪಂದಿಸ್ತಾ ಇದ್ದೀರಿ, ಅವ್ರಿಗೆ ಹೇಗೆ ಅನುಕೂಲ ಆಗ್ತಾ ಇದೆ ಅಂತ ಅದಕ್ಕೋಸ್ಕರ ಭಟ್ರು ಹೇಳ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ದ ಟೈಮ್ ಟು ಡೂ ಪಾಲಿಟಿಕ್ಸ್ ಅಲ್ಲ ಇದು ಬಡ್ಜೆಟ್ ಮಾಡುವಂತ ಸಂದರ್ಭ. ನಾವು ಬೇರೆ ಡಿಬೇಟ್ ಅಲ್ಲಿ ನಾವು ಬೇಕಾದ್ರೆ ಪಾಲಿಟಿಕ್ಸ್ ಮಾತಾಡ್ಕೊಳ್ಳೋಣ. ಬಟ್ ಪ್ರಶ್ನೆ ಮೂಲಭೂತವಾದೇನು ಪ್ರಶ್ನೆ ಇರುವಂತದ್ದು, ನೀವು ಮಾಡೋದಿದ್ರೆ ಯಾವ ಒಂದು ಸೆಕ್ಷನ್ ಮಾಡಬೇಕಾಗಿದೆ ಅದಕ್ಕೆ ಮಾಡ್ತಾ ಇದ್ದೀರೋ ಅನ್ನೋಂಥ ಪ್ರಶ್ನೆ ಅಷ್ಟೇ. ಓಕೆ, ಎಸ್ ವಿಶ್ವನಾಥ್ ಭಟ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನು ಕಳಿಸ್ಕೊಡ್ತಿದ್ದೀನಿ ನಾನು. ಅಫ್ಕೋರ್ಸ್ ಬ್ರಿಜೇಶ್ ಕಳಪ ನಮ್ಮ ಜೊತೆ ಇರ್ತಾರೆ, ಲೋಹಿತ್ ಅವ್ರು ಕೂಡ ನಮ್ಮ ಜೊತೆ ಇರ್ತಾರೆ. ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ. माननीय मंत्री महोदय श्रीमती निर्मला सीतारमण जी, I present the budget for the year 2022-23. ನಮೋ ಲೆಕ್ಕ ಬಜೆಟ್ 2022 ನಮ್ಮ ಜೊತೆ ಇಬ್ಬರು ಗಣ್ಯರಿದ್ದಾರೆ. ಬ್ರಿಜೇಶ್ ಕಳಪನವರು, ಮಾನ್ಯ ಕಾಂಗ್ರೆಸ್ನ ವಕ್ತಾರರು, ಶ್ರೀ ಲೋಹಿತ್, ಚಾರ್ಟರ್ಡ್ ಅಕೌಂಟೆಂಟ್ ಅವರು. ಒಂದಷ್ಟು ಟೆಕ್ನಿಕಾಲಿಟಿ ಬಗ್ಗೆ ಲೋಹಿತ್ ಸರ್ ಅದ್ರ ಬಗ್ಗೆ ಮಾತಾಡ್ತಿದ್ರು. ಬಿಕಾಸ್ ತುಂಬ ಜನ ಇವತ್ತು ಟ್ಯಾಕ್ಸ್ ಸ್ಲ್ಯಾಬ್ ಏನಾದ್ರು ಅನೌನ್ಸ್ ಮಾಡಿದರೆ ಪರವಾಗಿಲ್ಲಪ್ಪ ಇನ್ನೇನೋ ಮಾಡ್ತಾರೆ ಇನ್ನದು ಇದು ಅಂತ. ಬಟ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು, ಈ ತೆರಿಗೆ ರಿಟರ್ನ್ಸಲ್ಲಿ ಹೊಸ ನೀತಿ ತರುವ ಆಲೋಚನೆ ಏನೋ ಸರಿ ಇಲ್ಲ, 2 ವರ್ಷ ಅದಕ್ಕೋಸ್ಕರ ಇಡ್ತೀವಿ, ಏನೇನು ಕರೆಕ್ಷನ್ ಮಾಡಬೇಕು ಮಾಡ್ತೀವಿ, ಏನು ಪ್ರಾಬ್ಲಮ್ ಆಗಿದೆ ಸರ್? ಹಂಗಲ್ಲ, ಅದು ಏನಾಗಿದೆ, ಯಾವುದೇ ಒಂದು ಫೈನಾನ್ಷಿಯಲ್ ಇಯರ್ ಅಂದ್ರೆ ಪ್ರೀವಿಯಸ್ ಇಯರ್ ಅಂತ ನಾವೇನು ಕರಿತೀವಿ, ಎಂಡ್ ಆಫ್ ದಿ ಅಸೆಸ್ಮೆಂಟ್ ಇಯರ್, ಫಾರ್ ಎಕ್ಸಾಂಪಲ್ 2021 ಫೈನಾನ್ಷಿಯಲ್ ಇಯರ್ ಇದ್ರೆ 31st ಮಾರ್ಚ್ 2022 ಒಳಗಡೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು. ಹೌದು, ಅಂದ್ರೆ ಡ್ಯೂ ಡೇಟ್ ಅಂತ ಬರುತ್ತೆ, ಲಾಸ್ಟ್ ಡೇಟ್ ಅಂತ ಬರುತ್ತೆ. ವಿತ್ ಇನ್ ಡ್ಯೂ ಡೇಟ್ ಅಂದ್ರೆ ಜುಲೈ 31 ಅಥವಾ ಸೆಪ್ಟೆಂಬರ್ 30 ಇರುತ್ತೆ. ಅದರೊಳಗಡೆ ಫೈಲ್ ಮಾಡಿದ್ರೆ ಅವರು ಬಡ್ಡಿ ಹಾಕಲ್ಲ. 234A BC ಅಂತ ಇರುತ್ತೆ, ಅಡ್ವಾನ್ಸ್ ಟ್ಯಾಕ್ಸು, ಸುಮಾರು ಕಾಂಪ್ಲಿಕೇಶನ್ಸ್ ಇದೆ. ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ಒಂದು ಡೇಟ್ ಕೊಡ್ತಾರೆ, ಆ ಡೇಟ್ ಒಳಗಡೆ ರಿಟರ್ನ್ ಫೈಲ್ ಮಾಡಬೇಕು, ಅವಾಗ ಬಡ್ಡಿ ಇರೋದಿಲ್ಲ. ಆ ಡೇಟ್ ಆದ್ಮೇಲೆ ಫೈಲ್ ಮಾಡಿದ್ರೆ ಬಡ್ಡಿ ಇರುತ್ತೆ. ಓಕೆ, ವೆಲ್ಕಮ್, ನೀವು ಎಲ್ಲಾರನ್ನೂ ಕಂಪ್ಲೈನ್ಸ್ ಮಾಡಿಸ್ಬೇಕು ಅಂತೀರಾ, ಸೊ
ತಂದಿದ್ದೀರಾ, ಓಕೆ, ಅದೆಲ್ಲ ತಪ್ಪೇನಿಲ್ಲ. ಮುಂಚೆ ಇದ್ದಿದ್ದು ಟೈಮು ಏನು ಮಾಡ್ತಾಯಿದ್ರು, 1 year ಬದಲು 2 years ಟೈಮ್ ಕೊಡ್ತಾಯಿದ್ರು ರಿಟರ್ನ್ ಫೈಲ್ ಮಾಡೋದಕ್ಕೆ. ನಾರ್ಮಲ್ ರಿಟರ್ನ್, ಬಿಲೇಟೆಡ್ ರಿಟರ್ನ್ ಅಂತ. ಈಗೇನು ಮಾಡಿದ್ದಾರೆ, ಯಾವುದೇ ಒಂದು ವರ್ಷದ್ದು ರಿಟರ್ನ್ ಫೈಲ್ ಮಾಡಿಲ್ಲ ಅಂದರೆ ಟೋಟಲಿ ನಿಮಗೆ 3 ವರ್ಷ ಟೈಮ್ ಸಿಗುತ್ತೆ, ಇನ್ಕ್ಲೂಡಿಂಗ್ ದಿ ಅಸೆಸ್ಮೆಂಟ್ ಇಯರ್. ಸೊ ಇವ್ರ ಇಂಟೆನ್ಷನ್ ಏನಿತ್ತು, 18-19, 19-20, 20-21 ಈ 3 ವರ್ಷದಲ್ಲಿ ಯಾರಾದರೂ ರಿಟರ್ನ್ ಫೈಲ್ ಮಾಡೋದು ಮರ್ತೋಗಿದ್ರೆ ಅಥವಾ ಬೇಕಂತ ಫೈಲ್ ಮಾಡದೇ ಇದ್ದರೆ ಅವ್ರಿಗೆ ನಿಮಗೆ ಒಂದು ವಿಂಡೋ ಕೊಡ್ತಾ ಇದ್ದೀರಿ, ನಾವು ಬಂದು ಇವಾಗ ಫೈಲ್ ಮಾಡಿ, ವಾಲಂಟರಿಲಿ ಕಂಪ್ಲೈ ಮಾಡಿ ವಿತ್ ಅಡಿಷನಲ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ. ಓಕೆ, ಯು ಪನಿಷ್ ದೆಮ್ ಇಫ್ ದೇ ಹ್ಯಾವ್ ಡನ್ ದ ಮಿಸ್ಟೇಕ್, ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಈ ಬಜೆಟಲ್ಲಿ ಸುಮಾರು ಪಾರ್ಟ್ ಬಿ ಅಲ್ಲಿ ನನ್ನ ಅನಿಸಿಕೆ ಪ್ರಕಾರ ಈ ಬಿಟ್ ಕಾಯಿನ್ಸು, ಡಿಜಿಟಲ್ ವರ್ಚುವಲ್ ಅಸೆಟ್ ಏನಿದೆ ಅದನ್ನ 30% ಟ್ಯಾಕ್ಸ್ ಮಾಡಿರೋದು, ಇನ್ನೂ ಜಾಸ್ತಿ ಮಾಡಿದ್ರೂ ಪರವಾಗಿಲ್ಲ, ತಪ್ಪೇನಿಲ್ಲ. ಯಾಕಂದರೆ ದೋಸ್ ಆರ್ ಹೈ ಪ್ರಾಫಿಟ್ ಮೇಕಿಂಗ್ ಥಿಂಗ್ಸ್. ದೆನ್ ಎನ್ಕರೇಜಿಂಗ್ ಪೀಪಲ್ ಟು ಕಮ್ ಫಾರ್ವರ್ಡ್ ಟು ಫೈಲ್ ದ ರಿಟರ್ನ್ ಆಲ್ಸೋ ಇಸ್ ಫೈನ್. ಮತ್ತೆ ನಿಮಗೆ ಯಾವ್ದಾದ್ರು ರೈಡು ಗೀಡು ಸರ್ಚ್ ಆ್ಯಂಡ್ ಸೀಜರ್ ಆಪರೇಷನ್ ಆದಾಗ ಅಲ್ಲಿ ಸಿಗ್ತಕ್ಕಂಥ ಒಂದು ಡಿಕ್ಲರೇಷನ್ ಅಮೌಂಟ್ ಇದೆ, ಅದು ಇಂಡಿಪೆಂಡೆಂಟಾಗಿ ಟ್ಯಾಕ್ಸ್ ಆಗಬೇಕು. ಬ್ರಾಡ್ ಫಾರ್ವರ್ಡ್ ಲಾಸ್ ಏನಿರುತ್ತೆ, ಹಳೇ ಲಾಸ್ಗಳನ್ನೆಲ್ಲ ತಂದು ಸೆಟ್ ಆಫ್ ಮಾಡ್ತಾ ಇದ್ರು ಮುಂಚೆ, ಅವೆಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬಟ್ ನಮ್ದು ಬೇಸಿಕ್ ಕ್ವೆಶನ್ ಏನಿದೆ, 1 ವರ್ಷ ಕಷ್ಟಪಟ್ಟಿದ್ದಾರೆ ಎಲ್ಲರೂ, ಎಂಪ್ಲಾಯಿ ಸೆಗ್ಮೆಂಟು, ರೆಂಟಲ್ ಸೆಗ್ಮೆಂಟು, ಅವ್ರಿಗೆ ಏನೂ ಅಡ್ರೆಸ್ ಮಾಡಿಲ್ಲ. ಪ್ಲಸ್ ನಾನು ನಿಮಗೆ ಬ್ರೇಕ್ ಮುಂಚೆ ಒಂದು ಮಾತು ಹೇಳ್ತಾ ಇದ್ದೆ, ಈಗ ಸ್ವಿಗ್ಗಿ, ಝೊಮ್ಯಾಟೊ ಅಂಥವರು ಸ್ಟಾರ್ಟಪ್ ಕಂಪ್ನೀಸು ಅಂಥವು ಸುಮಾರು ಬರ್ತವೆ, ಸುಮಾರು ಹೆಲ್ಪ್ ಮಾಡಿ, ಅದೆಲ್ಲ ಮ್ಯಾಕ್ರೋ ಲೆವೆಲಲ್ಲಿ ಓಕೆ. ಆ ಸ್ವಿಗ್ಗಿ ಝೊಮ್ಯಾಟೋಲಿ ಫುಡ್ ಡೆಲಿವರಿ ಪರ್ಸನು ಕೊರೋನಾ ಟೈಮಲ್ಲಿ ಎಲ್ಲಿದ್ರೂ ಬಂದು ಡೆಲಿವರಿ ಮಾಡ್ತಾ ಇದ್ದ. ಅವ್ನಿಗೇನು ಕೊಟ್ಟಿದ್ದೀರಾ ನೀವು? ಅವ್ನಿಗೇನು ಕೊಟ್ಟಿಲ್ಲ. ಅವ್ನ ಜಾಬ್ ಅಶ್ಯೂರೆನ್ಸ್ ಏನಾದರೂ ಇದೆಯಾ? ಅವನಿಗೆ ESI ಇದೆಯಾ? PF ಇದೆಯಾ? ಅವನ್ನ ಏನು ಮಾಡ್ತಾರೆ ಕಂಪನಿಗಳು, ಕಾಂಟ್ರಾಕ್ಟಾಗಿ ತಗೋತಾರೆ. ಹೈಯರ್ಡ್ ಫೈರ್ಡ್ ಜಾಬಲ್ಲಿ ಇದ್ದಾಗ ಅವರು ಪಾಪ 30 ನಿಮಿಷದಲ್ಲಿ ಡೆಲಿವರಿ ಮಾಡಬೇಕು ಅಂತ ಲೈಫ್ ಟೇಕಿಂಗ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಮುಂದಕ್ಕೆ ಬರ್ತಾರೆ. ಅವ್ರಿಗೊಂದು ಮಿನಿಮಮ್ ವೇಜಸ್, ಅವ್ರಿಗೊಂದು ಇನ್ಶೂರೆನ್ಸ್, ಅದನ್ನ ಹಾಕ್ಬೋದಾಗಿತ್ತು, ತರಬಹುದಾಗಿತ್ತು ಆ ಸೆಗ್ಮೆಂಟಲ್ಲಿ. ಆವಾಗ ಏನಾಗ್ತಾ ಇತ್ತು, ಎಂಪ್ಲಾಯ್ಮೆಂಟ್ ಸೆಗ್ಮೆಂಟನ್ನು ಬೂಸ್ಟ್ ಆಗ್ತಾ ಇತ್ತು. ಎಂಪ್ಲಾಯ್ಮೆಂಟ್ ಇವಾಗ ನಂಬರ್ಸ್ ಇವ್ರು ಏನು ಕೊಡ್ತಾ ಇದ್ದಾರೆ, ಆ ನಂಬರ್ಸ್ಗೆ ಈ ಪೀಪಲ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇಗ್ನೋರ್ಡ್. ನನ್ನ ಒಪಿನಿಯನ್ ಇದು. ಗೊತ್ತಿಲ್ಲ, ಕುತೂಹಲದ ಪ್ರಶ್ನೆ ಇದೆ ಒಂದು. ಯಾಕಂದ್ರೆ ಅದು ಸ್ಟಿಲ್ ಅನ್ಆರ್ಗನೈಸ್ ಸೆಗ್ಮೆಂಟ್ಗೆ ಬರ್ತಾರೆ. ನನಗೇನು, ಸ್ವಿಗ್ಗಿನ ಝೊಮ್ಯಾಟೋನ ಟ್ಯಾಕ್ಸ್ ಮಾಡಿದ್ರೆ ಸಾಕು, ಸ್ವಿಗ್ಗಿ ಹತ್ರ GST ಕಲೆಕ್ಟ್ ಮಾಡಿದ್ರೆ ಸಾಕು, ಝೊಮ್ಯಾಟೊ ಹತ್ರ GST ಕಲೆಕ್ಟ್ ಮಾಡಿದ್ರೆ ಸಾಕು. ಯಾಕೆ ಲಾರ್ಜ್ ಸೆಗ್ಮೆಂಟ್ ಆರ್ಗನೈಸ್ ಸೆಗ್ಮೆಂಟ್ ಒಳಗೆ ತರಬೇಕು ಅನ್ನೋದು. ಇಟ್ ಇಸ್ ವೆರಿ ಈಸಿ ಟು ಬ್ರಿಂಗ್. ಯು ಬ್ರಿಂಗ್ ಅ ಲಾ, ಮೆಜಾರಿಟಿ ಇದೆ ನಿಮ್ಮ ಹತ್ರ. ಬರ್ಡನ್ ಏನಿಲ್ಲ, ಪೊಲಿಟಿಕಲ್ ವಿಲ್ ಟು ಬ್ರಿಂಗ್ ದೆಮ್ ಇಸ್ ನಾಟ್. ಇಚ್ಛಾಶಕ್ತಿಯ ಕೊರತೆ. ಹೌದು, ನೀವು ತನ್ನಿ. ಇವಾಗ ಅಗ್ರಿಕಲ್ಚರ್ ಸೆಗ್ಮೆಂಟ್, ಅನ್ಆರ್ಗನೈಸ್ ಸೆಗ್ಮೆಂಟ್ ನ ನೀವು ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೀವಿ, ಫ್ಯಾಂಟಾಸ್ಟಿಕ್. ಅದೇ ರೀತಿ ಎಂಪ್ಲಾಯ್ಮೆಂಟ್ ಸೆಗ್ಮೆಂಟ್ ಸ್ಟ್ರೀಮ್ ಲೈನ್ ಮಾಡಿ. ನೀವು ಯಾರು ಡೇ ಟು ಡೇ ಹೂವು ಮಾರ್ತಾರಲ್ಲ ಅವ್ರನ್ನೂ ತನ್ನಿ ಒಳಗಡೆ. ನೀವು ಯಾರು ಡೇ ಟು ಡೇ ಈ ಸ್ಯಾರಿ ಮಾರೋರು ಓಕೆ, ಒಂದು ಬೈ ಆ್ಯಂಡ್ ಲಾರ್ಜ್ ಬಂದಿದ್ದಾರೆ, GST ಬಂದಿರೋದ್ರಿಂದ ಬಂದಿದ್ದಾರೆ. ಇವ್ರನ್ನೆಲ್ಲ ಸೆಗ್ಮೆಂಟ್ ತನ್ನಿ. ಅವ್ರಿಗೆ ಕಂಪ್ಲೈನ್ಸ್ ಬರ್ಡನ್ ಕೊಡಬೇಡಿ. ಅವರು ನೀವು 20 ಲಕ್ಷ ಒಳಗಡೆ ಇದ್ರು ನೀವು ಕಂಪ್ಲೈನ್ಸ್ ಮಾಡಂಗಿಲ್ಲ, ನೀವು GST ತಗೊಳಂಗಿಲ್ಲ ಅಂತ ಹೇಳ್ತಾರೆ, ಅವರು ಆರಾಮಾಗಿ ಇದ್ಬಿಡ್ತಾರೆ. ಈ ಕಾಂಟ್ರಾಕ್ಟ್ ವರ್ಕರ್ಸ್ ಏನಿದೆ ಪ್ರಾಬ್ಲಮ್ಮು, ಅವರು ಡೈಲಿ ಅರ್ನ್ ಮಾಡ್ತಾರೆ. ಈ ಆಟೋ ಡ್ರೈವರ್ಸ್ ಏನು ಮಾಡ್ತಾರೆ, ಅವರು ಡೈಲಿ ಅರ್ನ್ ಮಾಡ್ತಾರೆ, ಅವ್ರ ಜೀವನ ಅವ್ರು ನೋಡ್ಕೋತಾ ಇದ್ದಾರೆ, ತಪ್ಪೇನಿಲ್ಲ. ಬಟ್ ಅವ್ರಿಗೆ ಒಂದು ಸೆಕ್ಯೂರಿಟಿ ಬೇಕು. ನಮ್ಮ ಕಂಟ್ರಿ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದರೆ, ಪ್ರತಿಯೊಬ್ಬ ಎಂಪ್ಲಾಯಿ ಅಥವಾ ಪ್ರತಿಯೊಬ್ಬ ಪರ್ಸನ್, ಅವ್ನು ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಅವನಿಗೊಂದು ಸೆಕ್ಯೂರಿಟಿ ಕೊಡಬೇಕು. ಆ ಸೆಕ್ಯೂರಿಟಿ ಕೊಟ್ಟಿದ್ದ ದಿವಸನೇ ಈ ಕಂಟ್ರಿ ಓಕೆ, ಎಸ್ ವಿ ಕ್ಯಾನ್ ಪ್ರೌಡ್ಲಿ ಸೇ ವಿ ಆರ್ ರೀಚಿಂಗ್ ದ ಡೆವಲಪ್ಡ್ ನೇಷನ್ ಸ್ಟೇಟಸ್, ವಿ ಆರ್ ಡೆವಲಪಿಂಗ್. ಕರೆಕ್ಟ್. ಇದಕ್ಕೆ ಪೀಪಲ್ ಡ್ರಿವನ್ ಆಗಬೇಕಾ ಇಲ್ಲ ಏನು? ವಾಟ್ ಎಕ್ಸಾಕ್ಟ್ಲಿ? ಇಫ್ ಯು ರೇಸ್ ದ ವಾಯ್ಸ್ ಆಸ್ ಅ ಝೊಮ್ಯಾಟೊ ಎಂಪ್ಲಾಯಿ, ಇಫ್ ಯು ರೇಸ್ ದ ವಾಯ್ಸ್, ಯು ಆರ್ ಫೈರ್ಡ್. No offense meant to the company. No offense meant. Correct. You can't raise the voice. ನನಗೇನು ಜಾಬ್ ಸೆಕ್ಯೂರಿಟಿ ಕೊಡ್ತೀರಾ ಅಂದರೆ, ಇಲ್ಲಪ್ಪ ನೀನು ಈ ಟೈಮಿಂದ ಈ ಟೈಮಿಗೆ ಕೆಲಸ ಮಾಡಿದ್ರೆ ನಿನ್ಗೆ ಇಷ್ಟು ಕಮಿಷನ್ ಬರುತ್ತೆ, ನಿನ್ನ ಅರ್ನಿಂಗ್ಸ್ ಅದು ನೀನು ಆನ್ ಮಾಡ್ತೀಯೋ ಬಿಡ್ತೀಯೋ ನಿನಗೆ ಗೊತ್ತಿ. ನೀವು ಯಾವುದಾದ್ರೂ ಕ್ಯಾಬ್ ಕಂಪ್ನಿದು ಕೇಳಿಸ್ಕೊಳ್ಳಿ, ಅವ್ರು ಏನು ಹೇಳ್ತಾರೆ, ನಮಗೆ ಟಾರ್ಗೆಟ್ಸ್ ಕೊಡ್ತಾರೆ. ಎಲ್ಲ ಬಿಸ್ನೆಸ್ಸಲ್ಲೂ ಟಾರ್ಗೆಟ್ಸ್ ಇದೆ, ತಪ್ಪೇನಿಲ್ಲ. ಯು ಹ್ಯಾವ್ ಟು ಗ್ರೋ, ಯು ಹ್ಯಾವ್ ಟು ಕೀಪ್ ಟಾರ್ಗೆಟ್ಸ್. ಬಟ್ ಅವ್ರಿಗೆ ಏನು ಸೆಕ್ಯೂರಿಟಿ ಇದೆ? ಇಲ್ಲ, ಸೆಕ್ಯೂರಿಟಿ ಇಲ್ಲ. ನಾವು 9 o'clock ಎಲ್ಲೋ ಗಾಡಿಯಲ್ಲಿ ಹೋಗ್ತಾ ಆಕ್ಸಿಡೆಂಟಲ್ಲಿ ಬಿದ್ದು ಸತ್ತೋದ್ರೆ ಅವ್ನಿಗೆ ಯಾರೇನು ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ. ಅವ್ನು ಹಣೆ ಬರೋ ಅಂತ ಹೇಳ್ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ ಜೀವನ. ಅವ್ನು ಕೋವಿಡಲ್ಲಿ ಸತ್ತರೆ ಅವ್ನಿಗೇನಿದೆ? ಗೌರ್ಮೆಂಟಿಂದ ಬರೋವಂಥ ಬೆನಿಫಿಟ್ ಇದೆ. ಬ್ರಿಂಗ್ ದೆಮ್ ಅಂಡರ್ ಅ ಸೆಕ್ಯೂರಿಟಿ ಫೀಚರ್ಡ್ ಕಾನ್ಸೆಪ್ಟ್. ಇದು ಇವತ್ತು ನಿನ್ನೆ ಪ್ರಾಬ್ಲಮು ಅಲ್ಲ. ಹಂಗೆ ನೋಡೋಕೋದ್ರೆ ಬ್ರಿಜೇಶ್ ಕಾಳಪ್ನವ್ರು ಬಹುಶಃ ಇದ್ರ ಕಡೆ ಗಮನ ಹರಿಸ್ಬೋದಾಗಿತ್ತಲ್ವ ಸರ್? ಆಕ್ಚುಲಿ ಒಂದು ಲಾರ್ಜ್ ಸತ್ಯ. ನೀವು ಇವಾಗ ಲೋಹಿತ್ ಅವ್ರು ಹೇಳಿದಾಗ ನಂಗೊಂದು ವಿಚಾರ ನೆನಪು ಬಂತು.
ಒಬ್ಬ ರಿತ್ವಿಕ್ ಶರ್ಮಾ ಅನ್ನುವಂಥವ್ರು ಒಬ್ರು ಈಸ್ ಅ ಮ್ಯಾನೇಜರ್ ಇನ್ ಹೋಟೆಲ್, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಇದು ಒಂದು ಒಳ್ಳೆ ಹೋಟೆಲಲ್ಲಿ ಮ್ಯಾನೇಜರ್ ಆಗಿರ್ತಾರೆ. ಕೋವಿಡ್ ಬಂತು, ಹೋಟೆಲ್ ಮುಚ್ಚೋಯ್ತು. ಅದಾದ್ಮೇಲೆ ಅವ್ರಿಗೆ ಸಂಬಳ ಎಷ್ಟು 60,000 ಇದ್ದಿದ್ದನ್ನ ಮತ್ತೆ ಅವರು ಸಂಬಳ ಇಲ್ಲ ಅಂತ ಹೇಳಿ ಅವ್ರು ಬಂದು ಝೊಮ್ಯಾಟೋದಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಝೊಮ್ಯಾಟೋದಲ್ಲಿ ಫುಡ್ ಸಪ್ಲೈ ಮಾಡೋಕೆ ಶುರು ಮಾಡ್ತಾರೆ. ಸೊ ಫುಡ್ ಸಪ್ಲೈ ಮಾಡ್ತಾ ಮಾಡ್ತಾ ಕಳೆದ ವಾರ ಅವರು ಎಲ್ಲೋ ಫುಡ್ ಸಪ್ಲೈ ಮಾಡೋಕೆ ಹೋದವಾಗ ಅವ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ತೀರ್ಕೊಂಡ್ಬಿಡ್ತಾರೆ. ಇವಾಗ ಅಂಥ ಫ್ಯಾಮಿಲಿಗಳಿಗೆ ಯಾರು ಇವಾಗ ಅವ್ರಿಗೆ ಸಪೋರ್ಟ್ ಮಾಡೋಂಥವ್ರು ಯಾರು? ಏನಕ್ಕಂದ್ರೆ ಅವರು ಟೈಮಲ್ಲಿ ಅವರು ಪಾಪ ಶ್ರಮಪಟ್ಟು ದುಡಿದು ಅವರು ತೆರಿಗೆನೂ ಕಟ್ಟಿದ್ದಾರೆ. ಆಮೇಲೆ ಈ ದೇಶಕ್ಕೆ ಅವರು ಒಂದಷ್ಟು ಕೊಡುಗೆ ಕೂಡ ಇದೆ. ಬಟ್ ಇವಾಗ ಅವ್ರು ತೀರ್ಕೊಂಡಾಗ ಅವ್ರಿಗೇನಾದ್ರು ಒಂದು ಕಾಂಪನ್ಸೇಷನ್ ಸಿಗುತ್ತಾ? ಇಲ್ಲ. ಅವ್ರ ಹೆಂಡತಿಗೆ ಏನಾದರೂ ಒಂದು ನೌಕರಿ ಸಿಗುತ್ತಾ? ಇಲ್ಲ. ಸೊ ಅವರು ಇವಾಗ ನೀವು ನೋಡ್ತಾ ಇದ್ದೀರಿ ಸ್ವೀಸೈಡ್ಸ್, ಇವಾಗ ಆತ್ಮಹತ್ಯೆಗಳು ಎಷ್ಟಾಗ್ತಿವೆ. ಮೊದಲು ನಾವು ಪೇಪರಲ್ಲಿ ನೋಡಿದ್ರೆ ಆತ್ಮಹತ್ಯೆ ಒಬ್ಬರೋ ಇಬ್ಬರೋ ಎಲ್ಲೋ ಸೂಸೈಡ್ ಮಾಡ್ಕೊಳ್ಳೋರು. ಇವಾಗ ನೀವು ಈ ಸುಮಾರು 2-3 ವರ್ಷದಿಂದ ನೀವು ನೋಡಿದ್ರೆ ಆತ್ಮಹತ್ಯೆಗಳಲ್ಲಿ ಎಂಟೈರ್ ಒಂದು ಕುಟುಂಬನೇ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ. ಇವಾಗ ಎಂಟೈರ್ ಫ್ಯಾಮಿಲಿ ಹೋಗ್ಬಿಟ್ಟು 3, 4, 5 ಜನ ಯಾರಿರ್ತಾರೆ ಫ್ಯಾಮಿಲಿದಲ್ಲಿ, ಪ್ರತಿಯೊಬ್ರು ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಯಾಕೆ ಅದನ್ನ ಅಡ್ರೆಸ್ ಮಾಡ್ಬೋದಾಗಿತ್ತಲ್ವ ಸರ್? ನಿರ್ಲಕ್ಷ್ಯ ಯಾಕೆ? ಒಂದು ಸೀರಿಯಸ್ ನೋಟ್. ಇಲ್ಲ, ನನಗೆ ಇದು ಕಾಮೆಂಟ್ ಮಾಡೋದಕ್ಕೆ ನಾವು ರಾಜಕೀಯ ಮಾಡ್ತಾ ಬಟ್ ಆದ್ರೆ ಜನಸಾಮಾನ್ಯರಿಗೆ ಅನ್ಸೋದು ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಅಂತ ಇರುತ್ತಲ್ಲ ಸರ್. ಅಫ್ಕೋರ್ಸ್ ಅವ್ರು ಮನಸ್ಸು ಮಾಡಿದ್ರೆ ಅದು ಮಾಡ್ಬೋದಾಗಿತ್ತು ಅಂತ. ಇಲ್ಲ, ಮುಖ್ಯಮಂತ್ರಿಗಳದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೀವು ಇತ್ತೀಚೆಗೆ ನೋಡಿದ್ರೆ ಬೊಮ್ಮಾಯಿ ಅವರು ಹೇಳಿದ್ದಾರೆ, ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ನೀವು ಇದನ್ನ ಸಹಿಸ್ಕೋಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಸರ್ಕಾರದ ಸಹಾಯ ಇಲ್ಲದೆ ಪಾಪ ಅವ್ರಿಗೆ ಹೇಗೆ ಸಹಿಸ್ಕೋತಾರೆ? ಇವಾಗ ನಾನು ಈ ರಿತ್ವಿಕ್ ಶರ್ಮಾ ಫ್ಯಾಮಿಲಿ ಬಗ್ಗೆ ಮಾತಾಡಿದೆ. ನಾನು ಇವ್ರ ಫ್ಯಾಮಿಲಿಗೆ ಒಂದು ಆಧಾರ ಸ್ತಂಭ ಅಂತ ಏನಿದೆ. ಆತರ ಕೆಲಸ ಮಾಡೋ ಹುಡುಗರು ಲಕ್ಷಾಂತರ ಜನ ಇದ್ದಾರಲ್ಲ ಸರ್ ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ. ಅದಕ್ಕೋಸ್ಕರ ಜೊತೆಗೆ ತಮ್ಮ ಬದುಕಿನ ಪಣವಾಗಿಟ್ಟು ಓಡಾಡಿದಾರಲ್ಲ, ಕೆಲಸ ಮಾಡಿದಾರಲ್ಲ ಈ ಕೊರೋನಾ ಟೈಮಲ್ಲೂ ಕೂಡ. ಅಂಥವ್ರು ದೊಡ್ಡ ಲಾರ್ಜ್ ಸೆಗ್ಮೆಂಟ್ ಅಡ್ರೆಸ್ ಮಾಡ್ಬೋದಾಗಿತ್ತು ಅಂತ. ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರ ಒಂದು ರೆಗ್ಯುಲರ್, ಇವಾಗ ನೀವು ಅಮೆರಿಕಾಗೆ ಹೋದ್ರೆ ಸೋಷಿಯಲ್ ಸೆಕ್ಯೂರಿಟಿ ಅಂತ ಇರುತ್ತೆ. ಆ ಸೋಷಿಯಲ್ ಸೆಕ್ಯೂರಿಟಿ ಈ ಸಂದರ್ಭದಲ್ಲಿ ಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಇವ್ರು ಇಷ್ಟೊಂದು ಲಾಭ ಪಡ್ಕೊಂಡ್ರಲ್ಲ ಪೆಟ್ರೋಲು ಡೀಸೆಲ್ ರೇಟ್ಗಳಲ್ಲಿ. ಪ್ರತಿಯೊಂದು ಲೀಟರ್ಗೆ 40-45 ರೂಪಾಯಿ ನೀವು ಕಲೆಕ್ಟ್ ಮಾಡ್ಕೊಳ್ಳುವಾಗ ಏನು ಎಲ್ಲದಕ್ಕೂ ಹೆಸರು ಇಲ್ಲ ಪೆಟ್ರೋಲ್ ಬಾಂಡ್ ಅಂತ. ಪೆಟ್ರೋಲ್ ಬಾಂಡಲ್ಲಿ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದವ್ರು ಯಾರು? ವಾಜಪೇಯಿ ಸರ್ಕಾರ. ಅದಾದ್ಮೇಲೆ ನಿಲ್ಲಿಸಿದವ್ರು ಯಾರು? UPA ಸರ್ಕಾರ. ಬಟ್ ಆದರೂ ಕೂಡ ಇವಾಗ 2011ರಿಂದ ನಿಂತೋಗ್ಬಿಟ್ಟಿದೆ. ಕಲೆಕ್ಷನ್ ಸುಮಾರು 15,000 ಕೋಟಿಯಷ್ಟು ಬೇಕಾಗಿರೋದು. ಕಲೆಕ್ಷನ್ 2 ಲಕ್ಷ ಕೋಟಿ ಮಾಡಿದ್ರು ಕೂಡ ಇಲ್ಲ, ಹೆಸರು ಕೊಡುವಂಥದ್ದು ಇಲ್ಲ, ನಾವು ಈ ಪೆಟ್ರೋಲ್ ಬಾಂಡಿಂದ ನಾವು ಎಕ್ಸ್ಟ್ರಾ ದುಡ್ಡು ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಅಂತ. ಈ ಹಣ ಸಂಗ್ರಹಣೆ ಆಗಿದೆಯಲ್ಲ, ಅದನ್ನು ಎಲ್ಲಿ ಉಪಯೋಗ ಮಾಡಿದ್ದಾರೆ? ಕನ್ಸರ್ನ್ ಪಾಯಿಂಟ್ ಇದೆ. ಫೇರ್ ಇನಫ್. ನಮ್ಮ ಡಿಸ್ಕಷನಲ್ಲಿ ನಾವು ಪೊಲಿಟಿಕಲ್ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ನಮ್ದು ಏನಿದ್ರು ಇಂಡಿಪೆಂಡೆಂಟ್ ಒಪಿನಿಯನ್ನು. ತಪ್ಪು ಅಂದರೆ ತಪ್ಪು ಅಂತೀರಿ, ಸರಿ ಅಂದರೆ ಸರಿ ಅಂತೀರಿ. ಒಂದು ಸಜೆಸ್ಟಿವ್ ಮೆಕ್ಯಾನಿಸಮಲ್ಲಿ ಹೇಳ್ತೀರಿ. ದಯವಿಟ್ಟು ಯಾರು ನನ್ನ ಪೊಲಿಟಿಕಲ್ ಆಗಿ ಹಾಗಲ್ಲ. ಯಾವುದೊಂದು ಪಾಯಿಂಟ್ ರೈಸ್ ಆಯಿತು ಅಂದರೆ ಅದ್ರ ಲಾಜಿಕ್ ಇದೆ ಅಂತ ಅನಿಸುತ್ತೆ. ಅದನ್ನು ಕೇಳ್ತೀನಿ, ಲಾಜಿಕಲಿ ಏನದು ಕೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ಅವ್ರು ಇವಾಗ ಏನಕ್ಕೆ ಪ್ರಾಯಶಃ ನೆಕ್ಸ್ಟ್ ಇಯರ್ ಏನಿರುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಹೋಲ್ಡ್ ಅಪ್ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಎಲೆಕ್ಷನ್ ಬಜೆಟ್ ಅಲ್ಲಿ ಬಂಪರ್ ಬಜೆಟ್ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಸೊ ಲಾಟ್ ಆಫ್ ಕಂಟಿಂಜೆನ್ಸೀಸ್ ಅದರ್. 23 ಇಂದ ಬಜೆಟ್ ಸೀಸನ್, ಎಲೆಕ್ಷನ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಸ್ಟೇಟ್ ಟು ಸೆಂಟ್ರಲ್. ಸೊ ದಟ್ ಟೈಮ್ ಪ್ರಾಬಬ್ಲಿ ಅವ್ರು ಏನಾದ್ರು ಇವ್ರಿಗೆ ಲಾರ್ಜ್ ಸೆಗ್ಮೆಂಟ್ಗೆ ಲೋವರ್ ಮಿಡಲ್ ಕ್ಲಾಸ್ ಏನದು ಒನ್ಸ್ ಇನ್ ಎ ಸೆಂಚುರಿ ಬಜೆಟ್ ಅಂತ ಕರೆದಿದ್ರು. ಕರೆಕ್ಟ್. ದಟ್ ಟೈಮ್ ಓಕೆ, ಸಿಚುವೇಶನ್ ಕೆಟ್ಟದಾಗಿತ್ತು. ಫಸ್ಟ್ ಕೋವಿಡ್ ಬಜೆಟ್ ಅಲ್ಲಿ ಸಿಚುವೇಶನ್ ಕೆಟ್ಟದಾಗಿತ್ತು. ನಮಗೂ ಜಾಸ್ತಿ ಕಾಮೆಂಟ್ ಮಾಡಕ್ ಅವಕಾಶಗಳಿರಲಿಲ್ಲ. ಸಜೆಸ್ಟಿವ್ ಮೆಕ್ಯಾನಿಸಮ್ಸ್ ಕೆಲವು ಇತ್ತು. ಬಟ್ ಈ ಬಜೆಟ್ ಅಲ್ಲಿ ವಿ ಆರ್ ಸೀಯಿಂಗ್ we are coming out of wood. ಗ್ರೋತ್ ಕಾಣಿಸ್ತಾ ಇದೆ. ಅದು ಡೈರೆಕ್ಟ್ಲಿ ದೋಸ್ ಟ್ಯಾಕ್ಸ್ ಪೇಯರ್ಸ್ ಮನಿ. ಆ ಟ್ಯಾಕ್ಸ್ ಪೇಯರ್ಸ್ ಮನಿ ಈಗ ಅವ್ರು ಹೇಳ್ಬಿಡ್ಲಿ ಬೇಕಾರೆ, ಎಂಪ್ಲಾಯಿ ಸೆಗ್ಮೆಂಟ್, ಸ್ಯಾಲರಿ ಸೆಗ್ಮೆಂಟಿಂದ ನಮ್ಗೆ ಏನು ಟ್ಯಾಕ್ಸ್ ಬಂದಿಲ್ಲ ಅಂತೇಳಿ. ಐ ವಿಲ್ ಸ್ಟಾಪ್ ಮೈ ಡಿಬೇಟ್ ರೈಟ್ ನೌ. ಎಂಪ್ಲಾಯಿ ಸೆಗ್ಮೆಂಟ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಸರ್. 40% ಆಫ್ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ಸ್. ಅವ್ರಿಗೆ ಏನು ಮಿನಿಮಮ್ ಒಂದು ಕೋವಿಡ್ ಮೇಂಟೆನೆನ್ಸ್ಗೆ ಅಥವಾ ವರ್ಕ್ ಫ್ರಮ್ ಹೋಮ್ಗೆ
ಅವ್ರಿಗೂ ಇವ್ರ ಮೆಂಟಲ್ ಹೆಲ್ತ್ ಬಗ್ಗೆ ನಿಮ್ಯಾನ್ಸ್ ಬಗ್ಗೆ ಎಲ್ಲ ಮಾತಾಡಿದ್ರು. ಐ ವೆಲ್ಕಮ್ ದಟ್ ಮೂವ್. ಬಟ್ ಎಷ್ಟು ಜನ ಫೈನಾನ್ಷಿಯಲ್ ಸ್ಟ್ರೆಸ್ಸಲ್ಲಿದ್ದಾರೆ, ಎಷ್ಟು ಜನ ಹೌಸಿಂಗ್ ಲೋನ್ಗಳು ಕಟ್ಟಕ್ಕಾಗ್ತಾ ಇಲ್ಲ, ಎಷ್ಟು ಜನ ಮನೆ ಮಾರ್ಕೊಂಡು, ತುಂಬಾ ಎಕ್ಸಾಂಪಲ್ಸ್ ಇದೆ. ಅದು ಎಂಡ್ಲೆಸ್. ಬಟ್ ದಟ್ಸ್ ಆಲ್ ಗ್ಲೋಬಲ್ ಸಿನಾರಿಯೋ, ಎಲ್ಲ ಕಡೆ ಆಗಿದೆ, ನಮ್ಮ ಕಂಟ್ರಿಗೂ ಆಗಿದೆ, ಓಕೆ ಒಪ್ಕೋಣ. ಬಟ್ ವಾಟ್ ಈಸ್ ದ ಮೆಕ್ಯಾನಿಸಮ್ that you are going to initiate, what is the will that you are going to initiate to safeguard these people who worked for this country? ಅವರು ಅವತ್ತು ಝೊಮ್ಯಾಟೊ ಅವರು ನಾನು ವರ್ಕ್ ಮಾಡಲ್ಲ ಅಂತ ಮನೇಲಿ ಕೂತ್ಕೊಂಡಿದ್ರು, ನಿಮಗೆ ಹೋಮ್ ಡೆಲಿವರಿ ಹೆಂಗ್ರಿ ಆಗ್ತಾ ಇತ್ತು? ಹೋಮ್ ಡೆಲಿವರಿ ಆಗ್ತಾ ಇರಲಿಲ್ಲ. ನೀವು ಹೋಟೆಲ್ಸ್ ಮಾತ್ರ ಓಪನ್ ಇರಬೇಕು, ಯಾಕಂದ್ರೆ ಅವರಿಂದ GST ಕಲೆಕ್ಷನ್ ಬೇಕು. ಹೋಟೆಲ್ಸ್ ಓಪನ್ ಇರಬೇಕು, ಝೊಮ್ಯಾಟೊ ಬೇಕು, ಕೆಲಸದವ್ರು ಬೇಡ ಅಂತ ಹೇಳಿದ್ರೆ ಹೆಂಗೆ? ಮತ್ತು ಅವ್ರ ಲೈಫ್ಗೆ ಏನಿಲ್ಲ, ಸಿಂಪಲ್. ಅವ್ರನ್ನ ಮಿನಿಮಮ್ ವೇಜಸ್ ಆ್ಯಕ್ಟಿಗೆ ತಂದಿದ್ರೆ ಸಾಕಾಗ್ತಾ ಇತ್ತು. ESI PF ಬೇಡ, ಮಿನಿಮಮ್ ವೇಜಸ್ ಆ್ಯಕ್ಟ್. ಇವಾಗ ಅಗ್ರಿಕಲ್ಚರಿಸ್ಟ್ ಹಿಂಗೆ ಪರ್ ಡೇ ಮಿನಿಮಮ್ ಇಷ್ಟು ಕೊಡಲೇಬೇಕು ಅಂತ ಕಾನೂನಿತ್ತು, ಅದೇ ಥರ ಇವ್ರಿಗೂ ತಂದಿದ್ದಿದ್ರೆ ಸಂವೇರ್. ಯಾಕಂದ್ರೆ ಕಣ್ಣು ಮುಂದೆ 1.40 ಸಾವಿರ ಕೋಟಿ GST ಸಂಗ್ರಹ ಆಗಿದೆ ಅನ್ನೋದೊಂದು ನಂಬರ್ ಇದೆಯಲ್ಲ ಸರ್. ಟೆಲ್ಲ ಸರ್, ಏನದು? ಒಂದು ಮಾರುಕಟ್ಟೆ ಒಂದು ತೆರಿಗೆ ಯೋಜನೆ. ಹೌದು, ಎಕ್ಸಾಕ್ಟ್ಲಿ ಏನು ಸರ್? ಸರ್ ಏನಂದ್ರೆ, ಈಗ ಒಬ್ಬ ಕಸ್ಟಮರ್ ಹೋಗಿ ಹೋಟೆಲ್ಗೆ ಊಟ ಮಾಡ್ತಾನೆ, ಅವನಿಗೆ GST ಚಾರ್ಜ್ ಮಾಡ್ತಾರೆ. ಆ GST ಕಸ್ಟಮರ್ಗೆ ಇವಾಗ 100 ರೂಪಾಯಿ ಅಂದರೆ 5% GST ಕಟ್ತಾನೆ, 105 ರೂಪಾಯಿ ಹೋಟೆಲ್ ಅವ್ನು ಕಲೆಕ್ಟ್ ಮಾಡ್ತಾನೆ, 5 ರೂಪಾಯಿ ಗೌರ್ಮೆಂಟ್ಗೆ ಕಳಿಸ್ತಾರೆ. ಕರೆಕ್ಟ್. ಸೊ ಗೌರ್ಮೆಂಟ್ಗೆ ಈಸಿಯಾಗಿ ಒಂದು 10 ಹೋಟೆಲ್ ಹಿಡ್ಕೊಂಡ್ರೆ ಸಾಕು, ಅವ್ರ ಕಲೆಕ್ಷನ್ ಬಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ. ನೀವು ಇವಾಗ ದರ್ಶಿನಿ ಸ್ಟೈಲ್ ಹೋಟೆಲ್ಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಕಾಂಪೋಸಿಷನ್ ಸ್ಕೀಮ್ ಅಂತಿದೆ. ಕಾಂಪೋಸಿಷನ್ ಸ್ಕೀಮಲ್ಲಿ ಏನು ಮಾಡ್ತಾರೆ, 5% ಸ್ಟ್ರೈಟ್ ಅವೇ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಕೆಲವು ಹೈಯರ್ ಎಂಡ್ ಹೋಟೆಲ್ಸ್ಗೆ ಹೋದಾಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ನಿಗೆ ಏನೇ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತೊಗೊಂಡ್ರು ಗೌರ್ಮೆಂಟ್ಗೆ ಅವ್ರ ಕಲೆಕ್ಷನ್ ಬರ್ತಾ ಇದೆ. ಎಕ್ಸಾಕ್ಟ್ಲಿ. ಯಾವಾಗಲೂ ಅಷ್ಟೇ, ಎಕನಾಮಿಯಲ್ಲಿ 2 ಥರ ಬರುತ್ತೆ, ವೆಲ್ತ್ ಎಕನಾಮಿ, ವೆಲ್ಫೇರ್ ಎಕನಾಮಿ. ವೆಲ್ತ್ ಕ್ರಿಯೇಟ್ ಮಾಡೋದು ಒಂದು ಟೈಪ್ ಆಫ್ ಎಕನಾಮಿ ಆದರೆ, ಜನಗಳ ಆ ಎಕನಾಮಿಯಲ್ಲಿ ಇರೋ ಜನಗಳಿಗೆ ಅವ್ರ ವೆಲ್ಫೇರ್ ನೋಡ್ಕೊಳ್ಳೋದು, ಅವ್ರ ಒಳ್ಳೆತನ, ಅವ್ರ ಯೋಗಕ್ಷೇಮ ನೋಡ್ಕೊಳ್ಳೋದು ಇನ್ನೊಂದು ಟೈಪ್ ಆಫ್ ಎಕನಾಮಿ. ಇದು ಬೇಸಿಕ್ಸ್ ಆಫ್ ಎಕನಾಮಿಕ್ಸ್. ಈ ವೆಲ್ಫೇರ್ ಅಂದರೆ ಅವ್ರಿಗೆ ಏನಾದರೂ ಆಗಲಿ, ಇದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಿನಗೆ ಕೆಪಾಸಿಟಿ ಇದ್ರೆ ಕಾಂಪೀಟ್ ಮಾಡು, ಬದುಕು, ಇಲ್ಲ ಅಂದರೆ ವಾಶ್ ಔಟ್. ಆ ಟೈಪು ಸೆಗ್ಮೆಂಟ್ಗೆ ಹೋಗ್ಬಿಟ್ರೆ ನಾವು ಡೆವಲಪ್ ನೇಷನ್ಸಲ್ಲಿ ಇದೆ, ಇಲ್ಲ ಅಂತಲ್ಲ, ನಮಗೆ ಇನ್ನೂ ಆ ಸ್ಟೇಟಸ್ಸು, ಆ ಕೆಪಾಸಿಟಿ ಬಂದಿಲ್ಲ. ಹಾಗಾಗಿ ಒಂದು ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ ಬೇಕು. ಪ್ಲಸ್ ಎಂಪ್ಲಾಯೀಸ್ಗೆ ಎಲ್ಲೋ ಒಂದು ಕಡೆ, ರೆಂಟಲ್ ಲ್ಯಾಂಡ್ಲಾರ್ಡ್ಸ್ಗೆ ಎಲ್ಲೋ ಒಂದು ಕಡೆ ಅಡ್ರೆಸ್ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಅದು ಡ್ಯೂ ಕೋರ್ಸ್ ಆಫ್ ಟೈಮ್ಗೆ ಅವ್ರಿಗೆ ಅರ್ಥ ಆಗಿ ಪ್ರಾಬಬ್ಲಿ ಎಲೆಕ್ಷನ್ ಇಯರಲ್ಲಿ ಅನೌನ್ಸ್ ಮಾಡ್ತಾರೋ ಏನೋ. ಬಟ್ ಮೈ ಸಜೆಷನ್ ಇಸ್ ದಿಸ್. ಜಾಗತಿಕವಾಗಿ ನಮ್ಮನ್ನು ಕಾಡಿರೋ ಈ ಕೊರೋನಾ ಟೈಮ್ನಲ್ಲಿ ಬ್ರಿಜೇಶ್ ಕಳಪ ಸರ್, ಇನ್ಫ್ಲೇಷನ್ ಪ್ರತಿಯೊಬ್ಬ ನಾಗರಿಕರನ್ನ ಕಾಡ್ಬಿಟ್ಟಿರೋದು, ಕಾಡ್ತಾ ಈಗಲೂ ಇರೋದು. ಅದಕ್ಕೆ ಪೊಲೀಸ್ ಸ್ಟಾಪ್ ಇಲ್ವಾ? ಅದಕ್ಕೊಂದು ಕಡಿವಾಣ ಹಾಕೋಕೆ ಸಾಧ್ಯ ಆಗಲಿಲ್ವಲ್ಲ? ಈ ಸರಿನೂ ಅದನ್ನು ಅಡ್ರೆಸ್ ಮಾಡಲಿಲ್ವಾ ಅಂತ ಅನ್ಸುತ್ತಾ ಸರ್? ಇಲ್ಲ, ಗ್ಲೋಬಲ್ ಮೆಲ್ಟೌನ್ ಇವಾಗ 2008ರಲ್ಲಿ ಆಯಿತು. ಆ ಸಂದರ್ಭದಲ್ಲಿ ಆಕ್ಚುಲಿ ನಮ್ಮ ದೇಶಕ್ಕೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲಿಲ್ಲ. ಅದು ಯಾಕೆಂತ ಹೇಳಿದ್ರೆ, ನಾವು ಈ ಬ್ಯಾಂಕ್ ನ್ಯಾಷನಲೈಸೇಷನ್ ಅಂದರೆ ಬ್ಯಾಂಕ್ ಇದು ರಾಷ್ಟ್ರೀಯ ಒಂದು ಇದರಲ್ಲಿ ವಿಚಾರದಲ್ಲಿ ನಾವು ಮಾಡಿರೋದ್ರಿಂದ ನಮಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ. ಸೊ ಗ್ಲೋಬಲ್ ಇಂಪ್ಯಾಕ್ಟ್ ಯಾವುದಿದೆ ಅದು ಒಂದಷ್ಟು ವಿಚಾರದಲ್ಲಿ ನಮಗೆ ಎಫೆಕ್ಟ್ ಆಗೋದಿಲ್ಲ. ಬಟ್ ಹಣದುಬ್ಬರ ಏನಿದೆ, ಇನ್ಫ್ಲೇಷನ್ ವಿಚಾರದಲ್ಲಿ ಖಂಡಿತವಾಗ್ಲೂ ಇಂಟರ್ನ್ಯಾಷನಲ್, ಇವಾಗ ನಾವು ಲಂಡನ್ ನೋಡಿದ್ರೆ ಅಥವಾ ಜರ್ಮನಿ ನೋಡಿದ್ರೆ ಈಗಾಗಲೇ ಇನ್ಫ್ಲೇಷನ್ ಬರ್ತಾ ಇದೆ. ಆಮೇಲೆ ಯಾವಾಗಲೂ ಕೂಡ ಇಂಥ ಒಂದು ಎಪಿಡೆಮಿಕ್ ಬಂದಾಗ ಒಂದಷ್ಟು ಹೈಪರ್ ಇನ್ಫ್ಲೇಷನ್ ಇರುತ್ತೆ ಅಂತ ತುಂಬ ಜನ ಮಾತಾಡ್ಕೋತಾರೆ. ಒಂದು ಹೈಪರ್ ಇನ್ಫ್ಲೇಷನ್ ಆಗುತ್ತೆ, ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಡಿಪ್ರೆಷನ್ ಆಗುತ್ತೆ. ಯಾಕೆಂತ ಹೇಳಿದ್ರೆ 1920ರಲ್ಲಿ 20ರ ದಶಕದಲ್ಲಿ ನಮಗೆ ಸ್ಪ್ಯಾನಿಷ್ ಫ್ಲೂ ಬಂದಾಗ ಅವಾಗ ಹೈಪರ್ ಇನ್ಫ್ಲೇಷನ್ ಆಯಿತು, ಮತ್ತು ಸುಮಾರು 28-29ಕ್ಕೆ ಗ್ರೇಟ್ ಡಿಪ್ರೆಷನ್ ಕೂಡ ಆಯಿತು. ಸೊ ಇವೆಲ್ಲ ಒಂದು ದೊಡ್ಡ ಎಪಿಡೆಮಿಕ್ ಬಂದ ಸಂದರ್ಭದಲ್ಲಿ ಇವೆಲ್ಲ ಆಗುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಇದೆಲ್ಲ ಗೊತ್ತಿದ್ಕೊಂಡು ಇದಕ್ಕೆ ಒಂದಷ್ಟು ಪ್ರೊಟೆಕ್ಷನ್, ಒಂದು ಪ್ರೊಟೆಕ್ಟಿವ್ ವಾಲ್, ಒಂದು ಫೈರ್ ವಾಲ್ ಮಾಡ್ಕೊಳ್ಳುವಂಥದ್ದು ಪ್ರತಿಯೊಂದು ದೇಶ ಕೂಡ ಮಾಡಬೇಕಾಗುತ್ತೆ. ಬಟ್ ಈ ಇನ್ಫ್ಲೇಷನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಯಾವ ಒಂದು ಪ್ರಕ್ರಿಯೆ ಆಗುತ್ತೆ, ಒಂದು ಆರ್ಥಿಕ ಪ್ರಕ್ರಿಯೆ ಏನೇನು ಆಗ್ತವೆ, ಅದಕ್ಕೆ ನಾವು ಸಜ್ಜಾಗಿರಬೇಕು. ಸಜ್ಜಾಗಿರೋದನ್ನ ಇದುವರೆಗೂ ಈ ಬಡ್ಜೆಟಲ್ಲಿ ಯಾವ ಒಂದು ಇದು ಕಾಣಿಸ್ಲಿಲ್ಲ, ಯಾವ ಒಂದು ಇಂಡಿಕೇಶನ್ಸ್ ಕಾಣಿಸ್ಲಿಲ್ಲ. ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸರ್, ಅಂದರೆ ಚಿಕ್ಕದಾಗಿ ಕೇಳ್ಬಿಡ್ತೀನಿ, ಕ್ಲಿಯರ್ ಆಗಿ ಅದನ್ನು ಪಾಯಿಂಟ್ ಟು ಪಾಯಿಂಟ್ ಹೋಗೋಣ ಅಂತ. ಆರ್ಥಿಕವಾಗಿ ಹೊಸ ಚೈತನ್ಯ ತುಂಬೋದಕ್ಕೆ ಹರೀಶ್ ನಾಗರಾಜು ಈ ಪಾಯಿಂಟ್ ಚೆನ್ನಾಗಿತ್ತು ಅಥವಾ ಇದನ್ನು ಅಡ್ರೆಸ್ ಮಾಡ್ಬೋದಾಗಿತ್ತು ಅಂತ ನೀವು ಪಾಯಿಂಟ್ ಔಟ್ ಮಾಡೋದಾದರೆ ಏನನ್ನ?
ಇಲ್ಲ, ನನಗೆ ಫ್ರಾಂಕ್ಲಿ ನಾನು ಏನಕ್ಕಂದ್ರೆ ನಾನು ಕಾವೇರಿ ಕೃಷ್ಣ ಮಹದಾಯಿ ವಿಚಾರದಲ್ಲಿ ನಾನು ನೋಡಿರೋಂಥದ್ದನ್ನ ನಾನು ಒಂದು ವಿಚಾರ ಹೇಳಬೇಕು ಅಂದ್ರೆ, ಇವಾಗ ನದಿ ಜೋಡಣೆ ವಿಚಾರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಬಜೆಟ್ ಅಲ್ಲಿ. ಅದರಲ್ಲಿ ಒಂದಷ್ಟು ದುಡ್ಡು ಕೂಡ ಇಟ್ಟಿದ್ದಾರೆ ಅಂತ ನಾನು ನಂಬಿದ್ದೀನಿ. ಎಷ್ಟು ಎಕ್ಸಾಕ್ಟ್ಲಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ಬಟ್ ಈ ನದಿ ಜೋಡಣೆಯಲ್ಲಿ ಇವತ್ತು ಕರ್ನಾಟಕದ ವಿಚಾರದ ನೋಡಬೇಕು ಅಂತ ಹೇಳಿದ್ರೆ, ಇವಾಗ ಮಹದಾಯಿ ಹೇಳಿ ಕೇಳಿ ಇವಾಗ ಭಾರತೀಯ ಜನತಾ ಪಕ್ಷದ ಒಂದು ಸರ್ಕಾರ ಇದರಲ್ಲಿ, ಇಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಒಂದು ಸರ್ಕಾರನೇ ಇದೆ ಕರ್ನಾಟಕದಲ್ಲೂ ಕೂಡ. ಪ್ರಧಾನಮಂತ್ರಿ ಅದರಲ್ಲಿ ಮಧ್ಯವಸ್ಥಿಕೆ ವಹಿಸಿದ್ರೆ ಪ್ರತಿಯೊಂದು ವಿಚಾರದಲ್ಲೂ, ಇವಾಗ ನದಿ ಜೋಡಣೆಯಲ್ಲಿ ಇವಾಗ ಪ್ರತಿಯೊಂದು ರಾಜ್ಯಕ್ಕೂ ಇನ್ನೊಂದು ನೆರೆ ರಾಜ್ಯದ ಜೊತೆ ಯಾವುದಾದ್ರೂ ಒಂದು ಡಿಸ್ಪ್ಯೂಟ್ ಇದ್ದೇ ಇರುತ್ತೆ. ಈ ಡಿಸ್ಪ್ಯೂಟ್ಸ್ನ ನದಿ ಜೋಡಣೆ ಸಂದರ್ಭದಲ್ಲಿ ನೀವು ಮಾಡೋ ಟೈಮಲ್ಲಿ ನೀವು ಎಲ್ಲ ಒಂದೊಂದಾಗಿ ನೀವು ಒಂದು ಮಧ್ಯಸ್ಥಿಕೆ ವಹಿಸಿ, ಇವಾಗ ಪ್ರಧಾನಮಂತ್ರಿಗಳೇ ಮಧ್ಯಸ್ಥಿಕೆ ವಹಿಸಿ, ನೀವು ಇವಾಗ ನರ್ಮದಾ ವಿಚಾರದಲ್ಲಿ ಆಗಿನ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಅವರು ಮಧ್ಯಸ್ಥಿಕೆ ವಹಿಸಿದ್ದು ಸತ್ಯ. ಮತ್ತು ಕೃಷ್ಣಾ ವಿಚಾರದಲ್ಲಿ 5 TMC ನಾವು ನೀರು ಕೊಟ್ಟು ಮತ್ತೆ ಚೆನ್ನೈಗೆ ಹರಿಸುವಂಥ ಕೆಲಸ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮಾಡಿರುವಂಥದ್ದು. ಇವಾಗ ನದಿ ಜೋಡಣೆ ಅಂತ ಹೇಳಿದ್ರೆ ಪ್ರತಿ ರಾಜ್ಯ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕಾಗಿರುತ್ತೆ, ಪ್ರತಿ ರಾಜ್ಯ ಕೂಡ ಅದರಲ್ಲಿ ಕೋಆಪರೇಟ್ ಆಗಬೇಕಾಗುತ್ತೆ. ಆ ಟೈಮಲ್ಲಿ ಇವಾಗ ನೀವು ಪ್ರಧಾನಮಂತ್ರಿಗಳು ಅಥವಾ ಕೇಂದ್ರ ಸರ್ಕಾರ ಇದರಲ್ಲಿ ದೂರ ಇದ್ದು, ಆಮೇಲೆ ನಾವು ಏನು ಇದರಲ್ಲಿ ಕೈ ಹಾಕೋದಿಲ್ಲಪ್ಪ, ಇಷ್ಟ ಬಂದಿದ್ದು ನೀವು ಮಾಡ್ಕೊಳ್ಳಿ, ಬಟ್ ನಾವು ನದಿ ಜೋಡಣೆ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಯಾವ ಒಂದು ಕಾರ್ಯ ಕೂಡ ಆಗಲ್ಲ. ಏಕೆಂತ ಹೇಳಿದ್ರೆ ಪ್ರತಿಯೊಂದು ರಾಜ್ಯ ಕೂಡ ಅವ್ರಿಗೆ ಹೆಚ್ಚು ನೀರು ಬರಬೇಕು, ಹೆಚ್ಚು ನಮಗೆ ನೀರಾವರಿಯ ಒಂದು ವ್ಯವಸ್ಥೆ ಸಿಗಬೇಕು ಅನ್ನೋಂಥ ಒಂದು ದೃಷ್ಟಿಯಲ್ಲಿ ಹೋಗ್ತಿರುವಾಗ ಅದರಲ್ಲಿ ನೀವು ಮಧ್ಯಸ್ಥಿಕೆ ವಹಿಸ್ದೇಲೆ ಇಲ್ಲ ನದಿ ಜೋಡಣೆ ಮಾಡಿ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಮುಂದೆ ವರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಎರಡನೇ ವಿಚಾರ ಅಂತ ಹೇಳಿದ್ರೆ, ನೀವು ಕ್ರಿಪ್ಟೋ ಕರೆನ್ಸಿ ನೀವು ಬೇಡ ಅಂತ ಹೇಳಿ ಇವಾಗ ಲಾಸ್ಟ್ ಟೈಮ್ ಯಾವುದೋ ಒಂದು ಇಂಟ್ರಡಕ್ಷನ್ಸ್ ಇತ್ತು, ಇದು RBI ರೂಲ್ಸ್, ಅದರಲ್ಲಿ ಕ್ರಿಪ್ಟೋ ಕರೆನ್ಸಿ ಹೇಗೆ ನಿಯಂತ್ರಣ ಮಾಡಬೇಕು ಅಂತ. ಇವಾಗ ನಮ್ಮ ಶ್ರೀಕಿ ಕೇಸಲ್ಲಿ ನಾವು ನೋಡಿದ್ದೀವಿ ಹೇಗೆ ಸರ್ಕಾರಗಳು ಅದನ್ನ ಈ ಕ್ರಿಪ್ಟೋ ಕರೆನ್ಸಿ ವಿಚಾರದಲ್ಲಿ ಹೇಗೆ ಒಂದಷ್ಟು ಬಲಿಪಶು ಥರ ಆಗ್ಬಿಡ್ತವೆ ಅಂತ. ಸೊ ಇದನ್ನ ಕಂಟ್ರೋಲ್ ಮಾಡೋ ರೀತಿಯಲ್ಲಿ ಇವಾಗ ಕ್ರಿಪ್ಟೋ ಕರೆನ್ಸಿ ಕಂಟ್ರೋಲ್ ಮಾಡಿದಲ್ಲಿ ಇವಾಗ ಡಿಜಿಟಲ್ ವಿಚಾರದಲ್ಲಿ ನೀವು ಹೆಚ್ಚು ಒತ್ತು ಕೊಡ್ತಿರುವಂಥದ್ದು. ಯಾಕೆಂತ ಹೇಳಿದ್ರೆ ಕ್ರಿಪ್ಟೋ ಕರೆನ್ಸಿ ಇಸ್ ನಾಟ್ ಎನಿ ಗವರ್ಮೆಂಟ್ ಕಂಟ್ರೋಲ್ಡ್ ಕರೆನ್ಸಿ ಅಲ್ಲ. ಇವಾಗ ರೂಪಾಯಿ ಅಂತ ಹೇಳಿದ್ರೆ ಅದು RBI ಕಂಟ್ರೋಲ್ ಇರುತ್ತೆ, ಅಥವಾ ಡಾಲರ್ ಅಂತ ಹೇಳಿದ್ರೆ ಅದು ಅಮೆರಿಕದ ಕಂಟ್ರೋಲ್ ಇರುತ್ತೆ. ಇದು ಕ್ರಿಪ್ಟೋ ಕರೆನ್ಸಿ ಇಟ್ಸ್ ನಾಟ್ ಅಂಡರ್ ಎನಿ ಕಂಟ್ರೀಸ್ ಕಂಟ್ರೋಲ್. ಸೊ ಅದಕ್ಕೆ ನಾವು ತಲೆಗೆ ಬಾಗಬೇಕಾ, ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಆಗಬೇಕಾ ಅಥವಾ ದೂರ ಇರಬೇಕಾ, ಅದರಲ್ಲಿ ನಮ್ಗೇನು ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಇವಾಗ ನೀವು ಡಿಜಿಟಲ್ ಅಂತ ಹೇಳುವಾಗ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಮ್ಮ ಒಂದು ನಡವಳಿಕೆ ಏನು, ನಮ್ಮ ಇಂಟ್ರೆಸ್ಟ್ ಏನಿದೆ, ಅದನ್ನ ನಮಗೆ ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಮೂರನೇ ವಿಚಾರ ಅಂತ ಹೇಳಿದ್ರೆ ಸ್ಟಾರ್ಟಪ್ ವಿಚಾರದಲ್ಲಿ, ಸ್ಟಾರ್ಟಪ್ಸ್ ಅಲ್ಲಿ ನೀವು ನೋಡ್ತಿರುವಾಗ ಸ್ಟಾರ್ಟಪ್ಸ್ ಅಲ್ಲಿ ಬೆಂಗಳೂರು ಯಾವಾಗಲೂ ಕೂಡ ಮುಂಚೂಣಿಯಲ್ಲಿರುವಂಥದ್ದು. ಈಗ ಡೆಲ್ಲಿ ನಮ್ಮನ್ನು ಮೀರಿಸ್ಕೊಂಡು ಹೋಗ್ಬಿಟ್ಟಿದೆ ಡೆಲ್ಲಿ. ಸೊ ಇದಕ್ಕೆ ಕಾರಣಕರ್ತರು ಯಾರು? ಯಾಕೆ ಸ್ಟಾರ್ಟಪ್ಗಳಲ್ಲಿ ನಾವು ಮುಂದೆ ಇದ್ದಿದ್ದನ್ನ ನಾವು ಒಂದು ಹೆಜ್ಜೆ ಹಿಂದೆ ಹಾಕಿದ್ದೀವಿ ಅನ್ನೋಂಥದ್ದನ್ನ ನಾವು ಅದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆ ನಡೆಸಬೇಕು ಅನ್ನೋಂಥ 2-3 ವಿಚಾರಗಳು. ಓಕೆ, ಲೋಹಿತ್ ಸರ್, ಈಗಿರೋದು ಇನ್ನೊಂದೇನು ಗೊತ್ತಾ, ನಮ್ಮಲ್ಲಿ ಆತಂಕ ಜನಸಾಮಾನ್ಯರಿಗೆ ಮತ್ತೆ ಪೆಟ್ರೋಲ್ ಬೆಲೆ ಏರಿಕೆ ಆಗುತ್ತಾ, ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ, ನಾವು ಖರೀದಿ ಮಾಡೋ ಎಣ್ಣೆ, ಖರೀದಿ ಮಾಡೋ ಗ್ಯಾಸ್ ಬೆಲೆ ಮತ್ತೆ ಏರಿಕೆ ಆಗುತ್ತಾ? ಹೇಳಿ ಸರ್. 100% ನನ್ನ ಒಪಿನಿಯನ್ ಚಾನ್ಸಸ್ ಇದೆ ಅನಿಸುತ್ತೆ. ಪೆಟ್ರೋಲ್ ಡೀಸೆಲ್ ಇನ್ಕ್ರೀಸ್ ಆಗೇ ಆಗುತ್ತೆ. ಅದು ಕನೆಕ್ಟಿಂಗ್ ಫ್ಯಾಕ್ಟರ್ಸ್ ಆಯಿಲ್ ಮಿಕ್ಕಿದ ಪದಾರ್ಥಗಳು ಆಬ್ವಿಯಸ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ. ಇನ್ಫ್ಲೇಷನ್ ರೇಟ್ ಇನ್ನೊಂಚೂರು ಮೇಲೆ ಹೋಗುತ್ತೆ. ದಟ್ಸ್ ಆಲ್ ಪಾರ್ಟ್ ಆಫ್ ದ ಗೇಮ್, ನೋ ಪ್ರಾಬ್ಲಮ್ ಅಬೌಟ್ ಇಟ್. ಅದನ್ನ ಆಂಟಿಸಿಪೇಟ್ ಮಾಡೋದು ಸಹಜ. ಒಂದು ಕಂಟ್ರಿ ನಡಿಬೇಕು ಅಂತ ಹೇಳಿದ್ರೆ ಇನ್ಕಮ್ ಸೋರ್ಸ್ ಇಲ್ದಿರ ನಡೆಯೋದಕ್ಕಾಗಲ್ಲ. ಪೆಟ್ರೋಲ್ ಇನ್ಕ್ರೀಸ್ ಮಾಡ್ತಾರೆ, ಡೀಸೆಲ್ ಇನ್ಕ್ರೀಸ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ, ಪದಾರ್ಥಗಳು ಇನ್ಕ್ರೀಸ್ ಆಗುತ್ತೆ, ಅವೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬಟ್ ಎಲ್ಲಿವರೆಗೂ ಬಬಲ್ನ ಅಥವಾ ಬಲೂನ್ನ ಎಲ್ಲಿವರೆಗೂ ಊದಕ್ಕಾಗುತ್ತೆ? ಅದನ್ನು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಅದನ್ನು ಕರೆಕ್ಟು ಬ್ಯೂರೋಕ್ರಾಟ್ಸ್ ಏನು ಕೂತಿದ್ದಾರೆ ಅಲ್ಲಿ, ಪ್ಲಾನಿಂಗ್ ಪಾರ್ಟಲ್ಲಿ ಏನು ಕೂತಿದ್ದಾರೆ, ಅವರು ನೀಟಾಗಿ ಅನಲೈಸ್ ಮಾಡಿ ದೇ ಶುಡ್ ಡ್ರಾ ಅ ಲೈನ್. ಇಂಥವ್ರಿಗೂ ವಿ ವಿಲ್ ಡೂ ಇಟ್. ಪ್ರೆಷರ್ಗಳು ತಂದು, ಇವಾಗ ಮೊನ್ನೆ ಪೆಟ್ರೋಲ್ ಡೀಸೆಲ್ ಪ್ರೆಷರ್ಗಳು ತಂದು ಇಳಿಸಿದ್ದು. ಹೌದು, ಐ ವಾಸ್ ಓಕೆ ವಿತ್ ಇನ್ಕ್ರೀಸ್. ಆಫ್ಕೋರ್ಸ್ ಪಿಂಚ್ ಆಗ್ತಾ ಇತ್ತು ಜನಸಾಮಾನ್ಯರಿಗೆ, ಇಲ್ಲ ಅಂತಲ್ಲ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ದುಡ್ಡಿಂದ ಕಲೆಕ್ಷನ್ಸ್ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಕಡೆ GST ಕಲೆಕ್ಷನ್ಸ್ ಆಗಿದೆ, ಇನ್ನೊಂದು ಕಡೆ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ಸ್ ಆಗಿದೆ. ಇದನ್ನೆಲ್ಲ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಎಲ್ಲಿ ಮಾಡಿದ್ದೀರಾ? ಓಕೆ, ಇನ್ಫ್ರಾಸ್ಟ್ರಕ್ಚರು ಮತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಓಕೆ, ಅಗ್ರೀಡ್. ಬಟ್ ವೈ ಹ್ಯಾವ್ ಯು ಲೆಫ್ಟ್ ಔಟ್ ದೋಸ್ ಪೀಪಲ್ ಹೂ ವರ್ಕ್ ಹಾರ್ಡ್? ಕಷ್ಟಪಟ್ಟವ್ರನ್ನ ಯಾಕೆ ಬಿಟ್ರಿ? ಒಂದು ಕಡೆ ಅಗ್ರಿಕಲ್ಚರಲ್ ಸೊಸೈಟಿನ ಏನು ಅವ್ರಿಗೆ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತೀರಾ, ಫೈನ್. ಇನ್ನೊಂದು ಕಡೆ
ಅಷ್ಟೇ ಈಕ್ವಲಿ ಇಂಪಾರ್ಟೆಂಟು ಎಂಪ್ಲಾಯಿ ಸ್ಟ್ರೆಂತ್, ಅಷ್ಟೇ ಈಕ್ವಲಿ ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್. ಅವ್ರನ್ನ ಎಲ್ಲೋ ಒಂದು ಕಡೆ ಟೋಟಲ್ ಆಗಿ ಇಗ್ನೋರ್ ಮಾಡಿಬಿಟ್ಟಿದ್ದೀರಲ್ಲ. ಅವ್ರಿಗೆ ಏನು ಬೆನಿಫಿಟ್ ಕೊಟ್ರಿ ಈ ಬಜೆಟಲ್ಲಿ? ಏನೂ ಇಲ್ಲ, 0. ನನ್ನ ಪ್ರಕಾರ 0. ಮಿಕ್ಕಿದ್ದು ನೀವು ಏನು ಮಾಡ್ತೀರಾ ಪಾರ್ಟಿಯಲ್ಲಿ, ಪಾರ್ಟ್ ಬಿಯಲ್ಲಿ ಸೋರ್ಸಸ್ ರೈಸ್ ಮಾಡೋದಕ್ಕೆ ಏನು ಮಾಡ್ತೀರಾ, ಅದಕ್ಕೆಲ್ಲ ಸಮ್ಮತಿ ಇದೆ ನಂದು. ಅವ್ರು ಮಾಡ್ತಾರಂತ ಇವಾಗ ಅವರು ಬ್ರಿಜೇಶ್ ಕಾಳಪ್ಪ ಅವ್ರು ಕೇಳಿದ್ರು, ಡಿಜಿಟಲ್ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅದು ಬರುತ್ತೆ, ಕಾಲಕ್ರಮೇಣ ಬರುತ್ತೆ. RBI ಇನ್ವಾಲ್ವ್ ಆದಮೇಲೆ ಬರುತ್ತೆ. ಇವರು ಅದನ್ನು ಟ್ಯಾಕ್ಸ್ ಮಾಡಬೇಕಾಗಿತ್ತು. ಇನ್ಫ್ಯಾಕ್ಟ್ ನಾನು ಪ್ರೀವಿಯಸ್ ಡಿಸ್ಕಷನಲ್ಲೂ ನಾನು ಅದೇ ಹೇಳಿದ್ದು, ಕ್ರಿಪ್ಟೋ ಕರೆನ್ಸಿನ ನೀವು ಟ್ಯಾಕ್ಸ್ ಮಾಡೋದ್ರಿಂದ ಗೌರ್ಮೆಂಟ್ಗೆ ಆದಾಯ ಜಾಸ್ತಿ ಆಗುತ್ತೆ. ನೀವು ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಒಳ್ಳೆ ರೆಗ್ಯುಲೇಟರ್ನ ತನ್ನಿ. ವೆದರ್ ಇಟ್ ಈಸ್ ಸೆಬಿ ಆರ್ ವೆದರ್ ಇಟ್ ಈಸ್ RBI, ಡಸಂಟ್ ಮ್ಯಾಟರ್. ಅಥವಾ ಕಾಂಬಿನೇಷನ್. ಹೊಸ ರೆಗ್ಯುಲೇಟರ್ ಬೇಡ, ಬಿಕಾಸ್ ಹೊಸ ರೆಗ್ಯುಲೇಟರ್ ಮೆಚ್ಯೂರ್ ಆಗಬೇಕು. ಅವನು ಅದನ್ನು ಅರ್ಥ ಮಾಡ್ಕೊಬೇಕು ಅಂದ್ರೆ ತುಂಬ ಟೈಮ್ ತೊಗೊಳುತ್ತೆ. RBI ಇಸ್ ಡೈರೆಕ್ಟ್ಲಿ ದೇರ್. ಯು ಕ್ಯಾನ್ ಬ್ರಿಂಗ್ RBI ಆಸ್ ಅ ರೆಗ್ಯುಲೇಟರ್ ಟು ದಿಸ್, ಕಂಟ್ರೋಲ್ ದಿ ಮಾರ್ಕೆಟ್. ಇಟ್ಸ್ ನಾಟ್ ಸಚ್ ಅ ಬ್ಯಾಡ್ ಥಿಂಗ್. ಬಟ್ ರೆಗ್ಯುಲೇಟರ್ ಇಲ್ಲದೇ ಇರೋ ಕಾರಣ ಎಷ್ಟೋ ಜನ ಇನ್ವೆಸ್ಟ್ ಮಾಡಿರೋ ದುಡ್ಡು ಕಳ್ಕೊಂಡಿರೋ ಸಾಧ್ಯತೆಗಳಿದೆ, ಆಚೆ ಬರ್ತಾ ಇಲ್ಲ. ಇವಾಗ ರೆಗ್ಯುಲೇಟರ್ ಬಂದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಟ್ಯಾಕ್ಸ್ ಮಾಡಿ ದುಡ್ಡು ರೇಸ್ ಮಾಡಿ, ಕಂಟ್ರಿನ ರನ್ ಮಾಡಬೇಕಂದ್ರೆ ದುಡ್ಡು ರೇಸ್ ಮಾಡಬೇಕು, ಇಲ್ಲ ಅಂತ ಹೇಳಲ್ಲ. ನೀವು ರೇಸ್ ಮಾಡಿ ನಿಮ್ಮ ಕಿಟಿನ ಬರ್ಸ್ಕೊಂಡು ಅದನ್ನು ಅಪ್ಲಿಕೇಶನ್ ಮಾಡಲಿಲ್ಲ ಅಂತೇಳಿದ್ರೆ ಏನು ಅದರಿಂದ ಉಪಯೋಗ ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು, ಇನ್ನೊಂದು ಕಡೆ ಇರೋ ಎಂಪ್ಲಾಯ್ಮೆಂಟ್ ಕಳ್ಕೊಬಾರ್ದಲ್ವಾ. ಹೊಸ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗೋದು ಸಹಜ, ಮಾಡಬೇಕು. ಇರೋ ಎಂಪ್ಲಾಯ್ಮೆಂಟು ಉಳಿಸ್ಕೊಳ್ಬೇಕು. ಅವ್ರಿಗೆ ಉಳಿಸ್ಕೋಬೇಕು ಅಂದರೆ ಅವ್ರಿಗೇನಾದರೂ ಒಂದು ಬೆನಿಫಿಟ್ ಕೊಡಬೇಕು. ಆ ಬೆನಿಫಿಟ್ ಅವ್ರಿಗೆ ಹೆಲ್ಪ್ ಆಗಿ ಅವ್ರು ಖರ್ಚು ಮಾಡೋವಂಥ ಸ್ಪೆಂಡಿಂಗ್ ಎಕನಾಮಿ ಆಗಬೇಕು. ಎಲ್ಲ ಒಂದು ಕಡೆ ನಾನು ಈ ಬಜೆಟ್ ಬರೋಕ್ಕೆ ಮುಂಚೆ ಊಹಾಪೋಹಗಳು ಕೇಳಿದೆ. ಇನ್ಕಮ್ ಟ್ಯಾಕ್ಸ್ ವಿಲ್ ಗೆಟ್ ರೀಪ್ಲೇಸ್ಡ್ ವಿಚ್ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್. ಅದು ಬೇಡ, ಅದು ತುಂಬ ಡೇಂಜರಸ್. ಅದು ಆ ಸೆಗ್ಮೆಂಟ್ಗೆ ಹೋಗ್ಬಿಟ್ರೆ ನಾವು ಕೂಲಿ ಕಾರ್ಮಿಕ ಒಂದು ಕೆಲಸ ಮಾಡಬೇಕು, ಒಂದು ಖರ್ಚು ಮಾಡ್ತಾನೆ ಅಂದರೆ ಅವ್ನಿಗೂ ಟ್ಯಾಕ್ಸ್ ಆಗುತ್ತೆ. ಈ GSTಯಲ್ಲಿ ಅದೇ ಪ್ರಾಬ್ಲಮ್. ಏನಂದರೆ ಒಬ್ಬ ನಾರ್ಮಲ್ ಲೇಮ್ಯಾನು ಹೋಗಿ ಒಂದು ಬಿಸ್ಕೆಟ್ ತೊಗೊಂಡ್ರು ಅದೇ ಟ್ಯಾಕ್ಸು, ಒಬ್ಬ $1 ಬಿಲಿಯನ್ ಫೆಲೋ ಬಂದ್ಬಿಟ್ಟು ಒಂದು ಬಿಸ್ಕೆಟ್ ತೊಗೊಂಡ್ರು ಅದೇ ಟ್ಯಾಕ್ಸು. ದಟ್ ಇಸ್ ವೈ GST ಇಸ್ ವೆರಿ ಗುಡ್. ಅಪ್ಲಿಕೇಶನ್ ಆಫ್ ಇಟ್ ಕೆಲವು ಗ್ಲಿಚಸ್ ಇತ್ತು, ಎಲ್ಲ ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದಾರೆ. ದುಡ್ಡು ಬಂದ ಮೇಲೆ ಹೌದು ಅಪ್ಲಿಕೇಶನ್ ಮಾಡಿ. ಎಕ್ಸಾಕ್ಟ್ಲಿ. ನೀರನ್ನು ಕೆರೆಗೆ ಚೆಲ್ಲಿ. ಎಕ್ಸಾಕ್ಟ್ಲಿ. ಬ್ರಿಜೇಶ್ ಸರ್, ಲಾಸ್ಟ್ ಪ್ರಶ್ನೆ. ಬ್ರಿಜೇಶ್ ಕಾಳಪ್ಪ ಸರ್, ಜನ ಯಾವಾಗಲೂ ಯೋಚನೆ ಮಾಡಿದ್ದು ಅದೊಂದು ಇತ್ತಲ್ಲ ಪದ, ಅಚ್ಚೆ ದಿನ್ ಅಂತ, ಅದು ಯಾವಾಗ ಅಂತ ಈಗಲೂ ಡಾಟ್ ಕ್ವಶನ್ ಮಾರ್ಕಲ್ಲಿದೆ. ಇಲ್ಲ, ಅಚ್ಚೆ ದಿನ ನನ್ನ ಒಂದು ಅನುಭವದಲ್ಲಿ ಈ ಮೋದಿ ಸರ್ಕಾರ ಅಂತೂ ತರಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದ್ರೆ ನಮ್ಮ ಮಹಾತ್ಮ ಗಾಂಧಿನವರು ಒಂದು ಮಾತು ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ಕಡೆ ಒಬ್ಬ ಮನುಷ್ಯ ಅವನಿಗೆ ನೀವು ಕಣ್ಣೀರು ಒರೆಸೋವರೆಗೂ ನೀವು ಅಚ್ಚೆ ದಿನ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಅಚ್ಚೆ ದಿನ ಬಂದಿರೋದು ಅಂತ ಹೇಳಿದ್ರೆ, ಇವಾಗ ಅಡಾಣಿಯನ್ನಂಥವ್ರು ಇವತ್ತು ಎಲ್ಲ ಪ್ರತಿಯೊಂದು ಏರ್ಪೋರ್ಟು ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ಪೋರ್ಟ್ಗಳು ಕೂಡ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಅವರು ಅತಿ ದೊಡ್ಡ ಒಂದು ಉದ್ಯಮಿ ಆಗ್ಬಿಟ್ಟು ಮತ್ತೆ ದೇಶದ ನಂಬರ್ 1 ಹಣವಂತರಾಗಿದ್ದಾರೆ. ಅವ್ರಿಗೆ ಅಚ್ಚೆ ದಿನ ಬಂದಿದೆ. ಮತ್ತೆ ಬೇರೆ ನಮ್ಮ ಜನಸಾಮಾನ್ಯರಿಗೆ ಅಚ್ಚೆ ದಿನ ಬರೋದು ತುಂಬಾ ವರ್ಷ ಇದೆ ಅನ್ನೋಂಥದ್ದು ಎಲ್ಲರಿಗೂ ಎದ್ದು ಕಾಣಿಸ್ತಾ ಇದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಭಾಗವಹಿಸೋದಕ್ಕೆ ಕಾಂಗ್ರೆಸ್ ವಕ್ತಾರರು ಶ್ರೀ ಬ್ರಿಜೇಶ್ ಕಾಳಪ್ಪನವರು, ಹಾಗೆಯೇ ಪ್ರಸಿದ್ಧ ಚಾರ್ಟರ್ಡ್ ಅಕೌಂಟೆಂಟ್ ಲೋಹಿತ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ಇವತ್ತು ಬೆಳಗ್ಗೆಯಿಂದ ಇಡೀ ಬಜೆಟ್ನ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಅಫ್ಕೋರ್ಸ್ ಮುಂದಿನ ಹಂತದಲ್ಲಿ ನನ್ನ ಕೊಲೀಗ್ಸ್ ಬರ್ತಾರೆ, ಇನ್ನೂ ಹಲವಾರು ಅಪ್ಡೇಟ್ಸ್ ಮಾಹಿತಿಗಳನ್ನು, ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಸುದ್ದಿಯಲ್ಲಿಡುವಂಥ ಪ್ರಯತ್ನ ಮಾಡ್ತೀವಿ. ಸಂಜೆ 6 ಗಂಟೆಗೆ ಮತ್ತಷ್ಟು ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾರೆ. ಒಂದು ಸ್ಪೆಷಲ್ ಚರ್ಚೆ, ವಿಮರ್ಶೆ ಎಲ್ಲವೂ ಕೂಡ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಇದ್ದೇ ಇರುತ್ತೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. माननीय मंत्री महोदय श्रीमती निर्मला सीतारमण जी। I present the budget for the year 2022-23.